ಬರೀ ಟಾಸ್ಕ್ ಬುಕ್ ಅನ್ನ ಓದ್ಕೊಂಡು ಬಂದು ಸ್ಪಂದನ ಇಲ್ಲಿ ತನಕ ಬಂದಿದ್ದಾರೆ. ಒಂದೇ ಕೆಲಸಕ್ಕೆ ಒಂದು ಕಂಟೆಸ್ಟೆಂಟ್ ನ ಇಷ್ಟು ದಿನ ಇಟ್ಕೊಳ್ಳಲ್ಲ. ಅಳು ಮುಂಜಿ ಸ್ಪಂದನ ವಿಚ್ ಆಫ್ ಕೋರ್ಸ್ ಇಸ್ ಟ್ರೂ. ನನ್ನ ಬಟ್ಟೆ ಸಮೇತ ಬಂತು, ಅದು ನೋಡಿದ್ರೆ ಫುಲ್ ಡ್ಯಾಮೇಜ್ ಮಾಡಿದ್ದಾರೆ. ಎಲ್ಲ ದಾರ ಎಲ್ಲ ಕಿತ್ತಾಕಿ ಅಂದ್ರೆ ಅದ್ರ ವ್ಯಾಲ್ಯೂ ಗೊತ್ತಿಲ್ದಂಗೆ ಮೇಂಟೈನ್ ಮಾಡಿದ್ದಾರೆ. ಅಯ್ಯಯ್ಯೋ ದೇವ್ರೇ, 80,000 ಶರ್ಟ್ ಸ್ಪಂದನ ಮಿಸ್ ಮಾಡ್ಕೊಂಡ್ರಿ ನೀವು. ಇದನ್ನ ಹಂಗೆ ನನ್ನ ಬೆಡ್ ಮೇಲೆ ಇಟ್ಕೊಂಡಿದ್ದೆ. ರಕ್ಷಿತಾ ಶೆಟ್ಟಿ ಗಾರ್ಡನ್ ಏರಿಯಾದಲ್ಲಿ ಮಾತ್ರ ಆಟ ಇದೆ, ಮನೆ ಒಳಗಡೆನೂ ಆಟ ಇದ್ರೆ ಗಿಲ್ಲಿ ಅವರ ಬಗ್ಗೆ ಮಾತನಾಡಲು ಬಿಗ್ ಬಾಸ್ ಓದುವವರಿಗೆ ಇಷ್ಟ ಇಲ್ಲದ ಕಾರಣ ಮುಂದಿನ ಸಾಲಿಗೆ ಹೋಗಿ ಧ್ರುವಂತ್ ಅವನ ಮಾತು ಕೂಡ ಅಷ್ಟೇ ಚಂದವಾಗಿ ತೂಕವಾಗಿ ಇರುತ್ತೆ ಎಂಬುದು ಬಿಗ್ ಬಾಸ್ ಹಾಗೂ ಹೊರಗಿರುವವರ ಅಭಿಪ್ರಾಯ. ರಾಶಿಕಾ ಅವರ ವ್ಯಕ್ತಿತ್ವವನ್ನು ಉಳಿಸ್ಕೊಂಡು ಆಟ ಆಡ್ಬೋದಿತ್ತು ಎಂದು ಮನೆಯವರ ಅಭಿಪ್ರಾಯ. ವಜ್ರ ಅಂದ್ರೆ ಹೊಳಿತಾ ಇರಬೇಕು, ಆದರೆ ಹುಡುಗಿ ಅಂದರೆ ಕ್ಯೂಟ್ ಆಗಿರಬೇಕು. ಇಂಥ ಮೀಮ್ಸ್ಗಳನ್ನು ತುಂಬ ಕಡೆ ಈಗ ಕೇಳಿರ್ತೀರಾ. ಅದೇ ಕ್ಯೂಟ್ ಹುಡುಗಿ ಬಿಗ್ ಬಾಸ್ ಮನೆಯಿಂದ ಈಗಾಗಲೇ ಹೊರಗಡೆ ಬಂದಿದ್ದಾರೆ. ಸ್ಪಂದನ ಅವ್ರ ಜೊತೆ ಮಾತಾಡೋಣ. ಜೊತೆಗೆ ಈ ಮಾಯ ಚಾನೆಲ್ ಯಾರೆಲ್ಲ ನೋಡ್ತಾ ಇದ್ರೆ ಅವರೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ಪಂದನ ಏನೆಲ್ಲ ಹೇಳ್ತಾರೆ, ಬಿಗ್ ಬಾಸ್ ಮನೆ ಜರ್ನಿ ಹೇಗಿತ್ತು ಎಲ್ಲನೂ ಕೂಡ ಕೇಳೋಣ. ಹಾಯ್. ಹಾಯ್, ನಮಸ್ತೆ. ಹೇಗಿದ್ದೀರಾ ಕ್ಯೂಟ್ ಹುಡುಗಿ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಎಲ್ಲರೂ ಅದೇ ಮೀಮ್ಸಲ್ಲೂ ಓಡಾಡೋದೇ ತುಂಬ ಕ್ಯೂಟ್ ಹುಡುಗಿ, ಡಾಲು, ಗೊಂಬೆ, ಇದ್ರ ಬಗ್ಗೆ ಫಸ್ಟ್ ಒಪಿನಿಯನ್ ಏನು ಕೊಡ್ತೀರಿ? ಎಲ್ಲರೂ ನಿಮ್ಗೆ ಹಂಗೆ ಹೇಳ್ತಾರೆ. ಖುಷಿ ಆಗುತ್ತೆ ಅಂದರೆ ಐ ಡೋಂಟ್ ನೋ, ಪ್ರೀತಿಯಿಂದ ಏನು ಕರೆದ್ರು ಚಂದ ಅಂತಾರಲ್ಲ, ಸೊ ಇನ್ನು ಈ ಥರ ಹೇಳೋದು ಇನ್ನು ಖುಷಿ ಆಗುತ್ತೆ. ಇದು ಸ್ಪಂದನ ಅದ್ರ ಜೊತೆಗೆ ಮೈಸೂರೋಳು ಅಥವಾ ಈ ಥರ ಏನು ಹೇಳ್ತಿದ್ದಾರೆ ಅದನ್ನು ನೋಡ್ತಾ ಇದ್ದೆ ನಾನು. ಇವಾಗ ಇಷ್ಟು ದಿನ ಕ್ಯೂರಿಯಾಸಿಟಿ ತಡ್ಕೊಂಡಿದ್ದಲ್ಲ, ಏನು ಹೋಗಿರುತ್ತೆ ಅವು ಮಾತಾಡೋದು ಏನು ಬಂದಿದೆ ಅಂತ. ಸೊ ಸ್ವಲ್ಪ ಅಲ್ಲಿ ಇಲ್ಲಿ ಸ್ಕ್ರೋಲ್ ಮಾಡುವಾಗ ನೋಡಿ ಖುಷಿ ಆಯ್ತು. ಖುಷಿ ಆಗ್ಲೇಬೇಕು ನೋಡಿ, ಇಂಥದ್ದೆಲ್ಲ ಹೆಂಗ್ ಬರ್ದಿದ್ದಾರೆ ನೋಡಿ. ವಜ್ರ ಹುಡುಗಿ ಅಂದ್ರೆ ಕ್ಯೂಟ್ ಆಗಿರ್ಬೇಕು, ಅದಕ್ಕೆ ಸ್ಪಂದನ ಕ್ಯೂಟ್ ಅಂತೆಲ್ಲ ಚೆನ್ನಾಗಿ ಬರ್ದಿದಾರಲ್ವಾ? ಡೆಫಿನೆಟ್ಲಿ. ಯಾಕಂದ್ರೆ ನಾನು ಮೀಮ್ಸ್ ಟ್ರೋಲ್ಸ್ ನಾನು ಹೊರಗಡೆ ಇದ್ದ ಮನೆಯೊಳಗೆ ಹೋಗಕ್ಕೆ ಮುಂಚೆನೂ ಎಂಜಾಯ್ ಮಾಡ್ತಿದ್ದೆ. ಸೊ ಯಾ ಖುಷಿ ಆಯ್ತು. ಖುಷಿ ಆಯ್ತು. ಎಸ್, ಬಟ್ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿರೋದು ಎಷ್ಟು ಖುಷಿ ಆಯ್ತು? ಬೇಜಾರಾಯ್ತು. ಎಲ್ಲ ಇದೇ ಕೇಳಿರ್ತಾರೆ ನಿಮ್ಗೆ, ಎಷ್ಟು ಬೇಜಾರಾಯ್ತು? ಸೊ ನಾನು ಅದಕ್ಕೆ ಇಲ್ಲ, ಆ್ಯಕ್ಚುಲಿ ಬೇಜಾರಾಯಿತು ಅಂದರೆ ಇನ್ನು 2 ವಾರ ಇರುವಾಗ ಬಂದಲ್ಲ ಹೊರಗೆ ಅನ್ನೋದು ಒಂಥರ ಬೇಜಾರಿದೆ. ಬಟ್ ಖುಷಿ ಪಡೋಂಥದ್ದು ಏನಂದರೆ ನನ್ನ ಜರ್ನಿ ಇಲ್ಲಿವರೆಗೂ ಇತ್ತು ಅನ್ನೋದು ಎಟ್ ದ ಸೇಮ್ ಟೈಮ್ ಖುಷಿ ಇದೆ. ಇಟ್ ವಾಸ್ ನನಗೆ ಒಂಥರ ಸ್ಯಾಟಿಸ್ಫೈಡ್ ಜರ್ನಿ ಇದು. ಇನ್ನು 2 ವಾರ ಇರಬೇಕು ಅನ್ನೋದು ಬಿಟ್ಟರೆ ಐ ಡಿಡ್ ವಾಟ್ ಎವರ್ ಐ ಕ್ಯಾನ್ ಡೂ. ಆ್ಯಂಡ್ ನನಗೆ ಒಂದು ಮುಜುಗರ ಅಂತನೋ ಅಥವಾ ನಾನು ಏನಂತಾರೆ ನನ್ನ ವಿ ಟಿ ನೋಡಿದಾಗ್ಲೂ ಐ ಡೆಂಟ್ ಫೀಲ್ ಇದಾಗಬಾರ್ದಿತ್ತು, ಇದು ಯಾಕೆ ಆಯಿತು, ಈ ಥರ ಯಾಕೆ ಬಿಹೇವ್ ಮಾಡಿದೆ, ಆ ಥರ ನನ್ನ ಜರ್ನಿ ವಿ ಟಿಲೂ ಆ ಥರ ನಾನು ಮಾಡ್ಕೊಂಡಿಲ್ಲ. ಅದೊಂದು ಒಂಥರ ಖುಷಿ ಇದೆ. ಅದು ನಿಜವಾಗ್ಲೂ ಆ ಥರ ಇರಬೇಕು ಅಂದರೆ ಅಷ್ಟು ಏನು ಹೇಳ್ತಾರೆ, ಅಲ್ಲಿ ಹಂಗೆ ಇರಬೇಕಾಗುತ್ತೆ. ಇಲ್ಲಾಂದರೆ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ರೈಸ್ ಆಗಿಬಿಟ್ರೆ. ಬಟ್ ಅದೇ ಅಂದರೆ ಆ ಪೇಷನ್ಸ್ ಅಥವಾ ಆ ಪಾಯಿಂಟಲ್ಲಿ ಹಾಗೆ ಅನಿಸುತ್ತೆ, ಎಲ್ಲ ಮಾತಾಡ್ಬೇಡ. ಬಿಕಾಸ್ ನಾವು ಮನೇಲೇ ಹಂಗೆ ಮಾಡ್ತೀವಿ, ನಮ್ಮ ಅಪ್ಪ ಅಮ್ಮನ ಜೊತೆ ಮಾತು ಕೇಳಿಸ್ಕೊಳ್ಳಲ್ಲ, ಅಲ್ಲಿ ಯಾರ ಹತ್ರನೂ ಕೇಳಿಸ್ಕೋಬೇಕಾದ್ರೆ ಹಂಗೆ ಅನಿಸುತ್ತೆ. ಬಟ್ ಸ್ಟಿಲ್ ಆ ಸಿಚುಯೇಷನಲ್ಲಿ ನಾವು ಹೆಂಗೆ ರಿಯಾಕ್ಟ್ ಮಾಡ್ತೀವಿ ಅಂತ ಸಿಕ್ಕಾಪಟ್ಟೆ ಮ್ಯಾಟ್ರ್ ಆಗುತ್ತೆ. ಟ್ರೂ, ಕರೆಕ್ಟ್. ಇವಾಗ ಅದನ್ನ ಮ್ಯಾಟ್ರ್ ನೀವು ಮಾಡ್ಕೊಂಡ್ರಿ, ಯಾಕಂದ್ರೆ ಅಷ್ಟು ಪೇಷನ್ಸ್ ಆಗಿ ಕರೆಕ್ಟಾಗಿ ಅದನ್ನು ಮ್ಯಾನೇಜ್ ಮಾಡ್ಕೊಂಡು ಹೋದ್ರಿ ಅನ್ನೋದು. ಬಟ್ ಬಿಗ್ ಬಾಸ್ ಮನೆಯಿಂದ ಇವಾಗ ಹೊರಗಡೆ ಬಂದಿದ್ದೀರಾ ನೀವು. ಮನೇಲಿದ್ದಾಗ ಆ ಒಂದು ಎಕ್ಸ್ಪೀರಿಯನ್ಸ್ ಈಗ ಶೇರ್ ಮಾಡೋದಂದ್ರೆ ಎಷ್ಟು ಸೀಸನ್ ನೋಡ್ಕೊಂಡು ಹೋಗಿದ್ರಿ ಬಿಗ್ ಬಾಸ್ ಮನೆಗೆ? ನಾನು ಫಾಲೋ ಮಾಡ್ತಿದ್ದೆ ಬಿಗ್ ಬಾಸ್ ಆಲ್ಮೋಸ್ಟ್. ಅಂದರೆ ನಾ ಮನೆ ಒಳಗಡೆನೂ ಇದು ಹೇಳಿರ್ತೀನಿ, ನಾವು ಫಾಲೋ ಮಾಡೋದಕ್ಕೂ ಎವ್ರಿ ಸೀಸನ್ ನಾವು ಆಡಿಯನ್ಸ್ ಆಗಿ ನೋಡ್ತಿರ್ತೀವಿ, ಎಂಜಾಯ್ ಮಾಡ್ತಿರ್ತೀವಿ. ಬಟ್ ಗೇಮಿಗೆ ಅಂತ ಪ್ರಿಪೇರ್ ಆಗಿ ನೋಡಿಲ್ಲ ನಾನು. ಬಟ್ ಐ ನೋ ಬಿಗ್ ಬಾಸ್ನ ಒಂದಷ್ಟು ಸೀಸನ್ಸ್ಗಳು ನೋಡಿದ್ದೀನಿ. ಗೇಮ್ ಪರ್ಸ್ಪೆಕ್ಟಿವಲ್ಲಿ ಓಕೆ, ನೋಡೋದು ಡಿಫ್ರೆಂಟ್ ಆಗುತ್ತೆ. ಕರೆಕ್ಟ್. ಅದು ಬಟ್ ಯು ಕ್ಯಾನ್ ಪ್ರಿಪೇರ್ ಫಾರ್ ದ ಸಿಚುಯೇಷನ್. ಅಲ್ಲಿ ಯಾವ ಥರ ಸಿಚುಯೇಷನ್ ಬರುತ್ತೆ ಅನ್ನೋದು ನಮಗೆ ಗೊತ್ತೇ ಇರಲ್ಲ. ಆ ವಿಷಯ ಹಿಂಗೆ ಕ್ರಿಯೇಟ್ ಆಯ್ತಾ, ಇದಕ್ಕೋಸ್ಕರ ಅಲ್ಲಿ ಜಗಳ ಆಯ್ತಾ ಅಂತ ಇವತ್ತು ಯೋಚನೆ ಮಾಡಿದ್ರೆ ಅದಕ್ಕಂತೂ ಪ್ರಿಪೇರ್ ಆಗೋಕ್ಕಾಗಲ್ಲ. ಬಟ್ ಎಸ್, ಈಗ ಒಂದು ಮನೆಯಿಂದ ಹೊರಗಡೆ ಹೋಗೋವಾಗ ಒಂದು ಪರ್ಸೆಪ್ಷನ್ ಇರುತ್ತೆ, ಹೆಂಗಿರುತ್ತೋ ಬಿಗ್ ಬಾಸ್, ಹೇಗೆ ಆಟ ಆಡ್ತೀನೋ ಅನ್ನೋದು. ನಿಮ್ಗೆ ಹೇಗಿತ್ತು? ಅಲ್ಲಿ ಹೋದಾದ್ಮೇಲೆ ಹೇಗೆ ಅದು ಬದಲಾವಣೆ ಆಯಿತು? ಅಂದರೆ ನಾನು ಒಂದಷ್ಟು ವರ್ಷಗಳಿಂದ ನನ್ನ ಲೈಫ್ ಡಿಸಿಷನ್ಸ್ ನಾನೇ ಮಾಡ್ತಾ ಬಂದಿದ್ದೀನಿ. ಇಂಜಿನಿಯರಿಂಗ್ ಆದಮೇಲೆ ಎಸ್ಪೆಷಲಿ ಹೆಂಗಿರಬೇಕು ಅಥವಾ ವಾಟ್ ಎವರ್ ಡಿಸಿಷನ್ಸ್, ರೆಸ್ಪಾನ್ಸಿಬಿಲಿಟೀಸ್ ಎಲ್ಲನೂ ನಾನೇ ಮಾಡಿರೋದ್ರಿಂದ ಓಕೆ, ನಾನು ಅಲ್ಲಿ ಆ ಡಿಸಿಷನ್ ಮೇಕಿಂಗ್ ಆಗಿರ್ಬೋದು ನನಗೆ ಬರುತ್ತೆ ಅನ್ನೋದೊಂದು ಸ್ವಲ್ಪ ಕಾನ್ಫಿಡೆನ್ಸ್ ಇತ್ತು ನಾನು ಒಳಗೆ ಹೋಗೋಕ್ಕೆ ಮುಂಚೆ. ಬಟ್ ಯಾವಾಗ ಜಂಟಿ ಆಯಿತು, ಆಮೇಲೆ ಫಸ್ಟ್ ದಿನವೇ ಬಿಗ್ ಬಾಸ್ ಶಾಕ್ ಕೊಟ್ಟರು,
ಆವಾಗ ಒಂಥರ ಏನಿದು ನಾವು ಅನ್ಕೊಂಡಂಗೆ ಇಲ್ಲಿ ಇಲ್ಲವೇ ಇಲ್ಲ, ಇಟ್ ಕಾಂಟ್ ಬಿ ಲೈಕ್ ದ್ಯಾಟ್ ಅಂತ ಆವಾಗ ಸ್ವಲ್ಪ ವಾಟ್ ಅಂತ ಸ್ವಲ್ಪ ಕಷ್ಟ ಅಂತ ಅನಿಸ್ತು. ಬಟ್ ಇವೆಂಚುಲಿ ಐ ಥಿಂಕ್ ಐ ಪಿಕ್ಡ್ ಇಟ್ ಅಪ್. ಆ ಕಾನ್ಫಿಡೆನ್ಸ್ನ ನನಗೆ ಇವಾಗ ಹೊರಗಡೆಯಿಂದ ನೋಡಿದ್ರೆ ಅಲ್ಲಿರೋದಕ್ಕೆ ಬೇಕಾಗಿರೋದು ಮೇನ್ ಕಾನ್ಫಿಡೆನ್ಸ್. ಆ್ಯಂಡ್ ಬೇರೆಯವ್ರು ನಮಗೆ ಸ್ಟ್ರಾಟಜೈಸ್ ಮಾಡೋದು ಕೂಡ ಆ ಕಾನ್ಫಿಡೆನ್ಸ್ನ ಬ್ರೇಕ್ ಮಾಡೋಕ್ಕೆ ಅಂತಾನೆ. ಎಲ್ಲರೂ ಪ್ಲಾನ್ ಮಾಡ್ಕೊಂಡಿರೋದೇ ಅದಕ್ಕೆ. ಎಲ್ಲರೂ ಅಂದರೆ ಅದೇ ಮೇನ್ ಸ್ಟ್ರಾಟಜಿ ಆಗಿರಬೇಕು, ಅವ್ರ ಕಾನ್ಫಿಡೆನ್ಸ್ನ ಕಮ್ಮಿ ಮಾಡೋದೆ. ಅದು ಇನಿಷಿಯಲಿ ಸ್ವಲ್ಪ ಲೋ ಕಾನ್ಫಿಡೆನ್ಸ್ ಥರ ಆಯಿತು, ಜಂಟಿಯಾಗಿರೋದ್ರಿಂದನೋ ಅಥವಾ ಎಲ್ಲೂ ಓಡಾಡೋಕ್ಕಾಗಲ್ಲ ಅದೊಂದು ರಿಸ್ಟ್ರಿಕ್ಷನ್ ಆ ಥರದ್ದು ಎಲ್ಲರಿಂದನೋ. ಬಟ್ ಇವೆಂಚುಲಿ ಬರ್ತಿದೆ ಪಾಪ ಜ್ವರ ಇತ್ತು ಅವರಿಗೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ್ಮೇಲೆ ಮಾಡ್ಕೊಂಡು ಬಿಗ್ ಬಾಸ್ ಮನೆನ ಫುಲ್ ಅವರು ಅಷ್ಟು ಆಳವಾಗಿ ತಗೊಂಡಿದ್ದಾರೆ. ಸೊ ನೆನಪಾಗ್ತಿದೆ. ಎಸ್ ಕರೆಕ್ಟ್. ಬಟ್ ಮನೆಗೆ ಹೋಗೋವಾಗ ನೀವು ಮಾಡು ಜೊತೆ ಜಂಟಿಯಾಗಿ ಹೋಗಿರ್ತೀರಾ, ಹೋಗೋ ಟೈಮಲ್ಲಿ ಎಲ್ಲರೂ ಅಂತಿರ್ತಾರೆ, ಆಲ್ಮೋಸ್ಟ್ ಕನ್ನಡದ ಜನತೆ ಟ್ರೋಲಲ್ಲಿ ಅಥವಾ ವಿಚಾರಗಳಲ್ಲಿ ಓಡಾಡ್ತಿದ್ದು ಮಾಳುವಿಂದ ಸ್ಪಂದನೆಗೆ ಫೈನಲಿಸ್ಟ್ ಟಿಕೆಟ್ ಸಿಕ್ತು. ಮನೇಲೂ ಮಾತಾಡ್ತಿದ್ದು, ಹೊರಗಡೆನು ಅದೇ ಮಾತು ಬರ್ತಾ ಇತ್ತು. ಅಂದ್ರೆ ಮಾಳುವಿಂದ ಸ್ಪಂದನ ಅನ್ನೋದು. ಆಮೇಲೂ ಸ್ಪಂದನ ವೀಕ್ ಅನ್ನುವಂಥ ವಿಚಾರಗಳು ಬರ್ತಾ ಇತ್ತು. ಆದರೆ ಮಾಳುನೇ ಫಸ್ಟ್ ಹೋದ್ರು, ನೀವು ನೆಕ್ಸ್ಟ್ ಬಂದ್ರಿ ಆ್ಯಕ್ಚುಲಿ. ಸೊ ಅವ್ರಿಗಿಂತ ನೀವು ಸ್ಟ್ರಾಂಗ್ ಅನ್ನೋದು ಅಲ್ಲಿ ಪ್ರೂವ್ ಆಯ್ತಲ್ಲ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಿ? ಅಂದರೆ ನಾನು ಫೈನಲಿಸ್ಟ್ ಏನಿತ್ತು ಅವರಿಂದ ಬಂತು ಇವರಿಂದ ಬಂತು, ಅದು ಪ್ರೀವಿಯಸ್ ವೀಕ್ ಏನಾಗಿರುತ್ತೆ, ನಮ್ಗೆ ನಾಮಿನೇಟ್ ಮಾಡಬೇಕಾಗಿರುವಾಗಲಾದರೂ ಅನರ್ಹರು ಅಂತ ಬೋರ್ಡ್ ಕೊಡಬೇಕಾದ್ರೆ ಮನೆ ಜನ ಎಲ್ಲ ಹೇಳೋದು ಅವ್ರು ಮಾತಾಡ್ತಿದ್ದಾರೆ, ನೀವು ಮಾತಾಡ್ತಿದ್ದೀರಾ, ಮಾಡುವಣ್ಣ ಮಾತಾಡ್ತಿಲ್ಲ, ಈ ಥರನೇ. ಆದರೆ ಜಂಟಿಯಾಗಿರೋದ್ರಿಂದ ನಿಮಗೂ ಕೊಡಬೇಕು, ವಿ ಡೋಂಟ್ ಹ್ಯಾವ್ ಆಪ್ಷನ್ ಅಂತಲೇ ನನಗಲ್ಲೇ ಆ ಪ್ಲ್ಯಾಟ್ಫಾರ್ಮಲ್ಲೇ ಎಲ್ಲರೂ ಆಲ್ಮೋಸ್ಟ್ ಅದೇ ಕಾರಣ ಕೊಟ್ಟಿರ್ತಾರೆ, ಅದಕ್ಕೆ ಕೊಡ್ತಿರೋದು ಅಂತ. ಅಗೇನ್ ಟಿಕೆಟ್ ಬಂದ ತಕ್ಷಣ ಅದು ಉಲ್ಟಾ ಮಾಡಿಬಿಡ್ತಾರೆ. ಅಂದರೆ ಅವಾಗ ನಾನು ಅನ್ಕೋತಿದ್ದೆ, ಇವಾಗ ಪ್ರೀವಿಯಸ್ಲಿ ನೆನ್ನೆ ಇಡೀ ವಾರ ಪ್ರೀವಿಯಸ್ ವೀಕೆಲ್ಲ ನೀವು ಹೇಳ್ತಿದ್ದು ಅವ್ರು ಮಾತಾಡ್ತಿಲ್ಲ ನೀವು ಮಾತಾಡ್ತಿದ್ದೀರಾ ಅಂತ. ಟಿಕೆಟ್ ಬಂದಾಗ ಮಾತ್ರ ಅವರಿಂದ ವೋಟ್ಸ್ ಬಂತು ಇದೆ ಅಂತ. ಸೊ ಆವಾಗ ನನಗೆ ಆ ಗೇಮ್ ಪ್ಲ್ಯಾನ್ ಅರ್ಥ ಆಗ್ತಾ ಹೋಯಿತು. ಈ ಥರ ಸಿಚುಯೇಷನಲ್ಲಿ ಅನಲೈಸ್ ಮಾಡಿದಾಗ ಓಕೆ, ದಿಸ್ ಇಸ್ ಟು ಮೇಕ್ ಮೀ ಫೀಲ್ ವೀಕ್. ಆಮೇಲೆ ಹೋಗ್ತಾ ವಾರಗಳಲ್ಲೂ ವೀಕು ಅಂತ ಕೇಳಿದಾಗ ನಂಗೆ ಸಿಚುಯೇಷನ್ಸ್ ಕೊಡಿ ಅಂತ ಕೇಳ್ತಿದ್ದೆ. ಯಾವ ಸಿಚುಯೇಷನಲ್ಲಿ ನಾನು ಮಾತಾಡಬೇಕಿತ್ತು ಅಂದರೂ ನಿಮ್ಗೆ ಮಾತಾಡಿಲ್ಲ, ಯಾವುದರಲ್ಲಿ ಒಪಿನಿಯನ್ ಕೊಡಬೇಕಿತ್ತು ಆದರೂ ನಾನು ಕೊಟ್ಟಿಲ್ಲ ಅಂತ ಅನಿಸ್ತು ಅಂತ. ಅವಾಗ ನಂಗೆ ಮೋಸ್ಟ್ ಆಫ್ ದಮ್ ಯಾರೂ ಸಿಚುಯೇಷನ್ಸು ಕೊಡ್ತಿರ್ಲಿಲ್ಲ. ಸೊ ಇದೊಂದು ಸ್ಟ್ರಾಟಜಿ ನನ್ನ ಮೈಂಡ್ ಸೆಟ್ನ ಅಥವಾ ಇದು ಮಾಡೋಕ್ಕೆ, ಒಂದು ಈಸಿ ಟಾರ್ಗೆಟ್ ಅಂತ ಮಾಡ್ತಿದ್ದಾರೆ ಅನ್ನೋದು ಅನಲೈಸ್ ಮಾಡ್ಕೋತಾ ಹೋದೆ. ಪ್ರಾಬಬ್ಲಿ ಆ ಥರ ಅನಾಲಿಸಿಸ್ ಮಾಡ್ಕೊಳ್ಳಿಲ್ಲೇ ನಾನು ತುಂಬ ಬೇಗ ಹೊರಗೆ ಬರ್ತಿದ್ದೆ ಅನಿಸುತ್ತೆ. ಬಿಕಾಸ್ ಆಲ್ಮೋಸ್ಟ್ ಎಲ್ಲ ನಾಮಿನೇಷನ್ಸಲ್ಲೂ ನಾನು ಇರ್ತಿದ್ದೆ. ಹೌದು. ಆ್ಯಂಡ್ ಕಾರಣಗಳು ನನಗೆ ಜೆನ್ಯೂನಾಗಿ ರಿಯಲ್ ಅಂತ ಅನಿಸಿದ ಕಾರಣಗಳು ತುಂಬ ಕಡಿಮೆ, ವೆರಿ ಸ್ಮಾಲ್. ಆಮೇಲೆ ಹೋಗ್ತಾ ನಾನು ಅದನ್ನು ಹೇಳ್ತೀನಿ, ನಾವು ಕಾರಣ ಕೊಡ್ಬೇಕಾದ್ರೆ ಸಿಚುಯೇಷನ್ ಸಮೇತ ಕೊಟ್ಟಾಗ ನಾವು ಎಷ್ಟು ಸ್ಟ್ರಾಂಗ್ ಅನಿಸ್ತೀವಿ, ಅದೇ ಸುಮ್ಮನೆ ಇಲ್ಲ ಅಂತ ಕೊಟ್ಟಾಗ ನಾವೆಷ್ಟು ಡಮ್ ಅನಿಸ್ತೀವಿ ಅಂತ ಅದನ್ನು ಹೇಳ್ತೀನಿ ಒಂದ್ಸಲಿ. ಸೊ ಎಸ್, ಅಂದರೆ ಈ ಸೀಸನ್ ಹೆಂಗಾಗ್ತಿತ್ತು ಅಂದರೆ ಫಸ್ಟಿಂದ ಏನು ಕಾರಣ ಇದೆಯೋ ಕೊನೆ ತನಕ ಅದೇ ಕಾರಣ, ಅವರೇ ವ್ಯಕ್ತಿ, ಅದನ್ನು ಬಿಟ್ಟು ಯಾರೂ ಒಂದು ಬದಲಾವಣೆ ಮಾಡ್ಕೊಳ್ಳಿಲ್ಲ. ಯಾಕೆ ಅಂತ ಅನಿಸ್ತು ಅಂದರೆ, ಈಗ ರಕ್ಷಿತಾ ಅಂತ ಹೇಳಿದಾಗ ಸ್ಪಂದನ, ಕಾವ್ಯ ಅನ್ನೋ ಹೆಸರೇ ಬರುತ್ತೆ, ಅಥವಾ ಈಗ ನಿಮ್ಮ ಕಡೆಯಿಂದನೂ ಕೂಡ ಬೇರೆ ಹೆಸರುಗಳು ಬರ್ತಿರ್ಲಿಲ್ಲ. ಎಲ್ಲ ಅಂದರೆ ಇವರನ್ನೇ ಮಾಡ್ತಾರೆ ಅನ್ನೋದು ನಮಗೂ ಗೊತ್ತಿತ್ತು, ಕಾರಣ ಏನು ಕೊಡ್ತಾರೆ ಅನ್ನೋದು ಬೈ ಹಾರ್ಟ್ ಆಗಿಬಿಟ್ಟಿತ್ತು. ಅಂದರೆ ಸ್ಪೆಷಲಿ ಮನೆ ಕೆಲಸ ಅನ್ನೋದು ನಾವು ಒಳಗಡೆನೂ ಮಾತಾಡ್ಕೊಂಡಿದ್ದೀವಿ. ನಾನು ಹೇಳಿದಲ್ಲ, ನಾನು ಪ್ರೀವಿಯಸ್ ಸೀಸನ್ಸ್ ನೋಡಿದ್ದೀನಿ, ಅದರಲ್ಲೆಲ್ಲ ಮನೆ ಕೆಲಸ ನಾಮಿನೇಷನ್ಗೆ ಟಾಪಿಕ್ ಆಗಿರೋದು ನನಗೆ ನೆನಪೇ ಇಲ್ಲ. ಆ ಥರನೂ ಅಂತ. ಬಟ್ ಅದರಲ್ಲಿ ವ್ಯಕ್ತಿತ್ವ ಗೊತ್ತಾಗುತ್ತೆ ಅಂತ ಹೇಳಿದ ಕಾರಣಗಳು ಐ ಡೋಂಟ್ ನೋ, ಅದೊಂದು ಜಗಳ ಆಗುತ್ತೆ ನನಗೂ ರಕ್ಷಿತಗೂ. ಆ್ಯಂಡ್ ಒಟ್ಟಿನಲ್ಲಿ ಅವ್ರನ್ನ ಕಳಿಸ್ಬೇಕು, ಎಲ್ಲದಕ್ಕೂ ಅವಳ ಹೆಸರು ತೊಗೋತೀವಿ ಅನ್ನೋದಿರ್ತಿತ್ತು. ನಾನು ಅವಳಿಗೆ ಹೇಳಿರ್ತೀನಿ, ನೀನು ಹೆಸರು ತೊಗೋ, ಇಟ್ಸ್ ಓಕೆ, ಬಟ್ ಬೇರೆ ಏನಾದ್ರು ಕಾರಣಗಳಲ್ಲಿ ಹೇಳು. ಸೊ ಅದಕ್ಕೆ ಅಂದ್ಬಿಟ್ಟು ಲಾಸ್ಟ್ ವೀಕು ನಾನು ಅವಳ ಹತ್ರ ಹೋಗ್ಬಿಟ್ಟು ನಾವಿಬ್ಬರೇ ಕಿಚನ್ ಮಾಡೋಣ, ಪ್ರಾಬಬ್ಲಿ ನಾನೇ ಐಸ್ ಬ್ರೇಕ್ ಮಾಡಿಲ್ವೇನೋ ಅವಳ ಹತ್ರ, ಹೋಗಿ ಒಂದು ಮಾತಾಡೋ ಅಟೆಂಪ್ಟ್ ಮಾಡೋಣ ಅಂತ ಕೂಡ ಹೋಗ್ಬಿಟ್ಟು ಟ್ರೈ ಮಾಡ್ತೀನಿ. ಬಟ್ ಅದು ಚೆನ್ನಾಗಿತ್ತು. ಯಾಕಂದರೆ ಏನು ಹೇಳಿ, ಟ್ರೈ ಮಾಡ್ತೀರಾ, ಬಟ್ ಅದು ಆಗಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಬಟ್ ಸುದೀಪ್ ಸರು ಪಾಪ ತುಂಬ ಟ್ರೈ ಮಾಡಿದ್ರಲ್ವಾ, ಪ್ರತಿ ವಾರ ಹೇಳ್ತಾರೆ, ಬಟ್ ಯಾರೂ ಚೇಂಜ್ ಆಗೋಕ್ಕೆ ರೆಡಿ ಇಲ್ಲ. ದಟ್ ಸೇಮ್ ಪ್ಯಾಟರ್ನ್ ರಿಪೀಟ್. ಐ ಡೋಂಟ್ ನೋ, ಅಂದರೆ ನನ್ನ ಕಡೆಯಿಂದ ರಾಶಿಕಂಗೆ ಜಾಸ್ತಿ ನಾಮಿನೇಷನ್ಸ್ ಆಗ್ತದೆ.
ಅಂದರೆ ನಾವಿಬ್ರದ್ದು ಹೆಂಗಾಗೋಯ್ತು, ರಾಶಿಕಾ ಧ್ರುವಂತದ್ದು ಐ ಥಿಂಕ್ ಜಾಸ್ತಿ ನನಗೆ ಇದಾಗ್ತಿತ್ತು ಅನಿಸುತ್ತೆ. ಒಂದು 2-3 ಸಲ ಅಶ್ವಿನಿ ಮ್ಯಾಮನ್ನು ನಾಮಿನೇಟ್ ಮಾಡ್ತಿದ್ದೆ. ರಾಶಿಕಾ ನಾನು ಇನಿಷಿಯಲಿ ನಾವು ಚೆನ್ನಾಗಿದ್ವಿ, ಆಮೇಲೆ ಜಗಳ ಆಗುತ್ತೆ, ಅದೇನೋ ಕೋಲ್ಡ್ ಆಗಿಬಿಟ್ಟು ಆ ಕೋಲ್ಡ್ನೆಸ್ ನಾವಿಬ್ಬರೂ ಬ್ರೇಕ್ ಮಾಡಲ್ಲ. ನಾವು ಒಂದ್ಸಲಿ ಮಾತಾಡ್ಸೋಕೆ ಹೋಗ್ತೀನಿ, ಅವ್ರು ಮನಸ್ಸಿ ಬಳಿಯೋ ಟೈಮಲ್ಲಿ ಅದನ್ನೇ ಕಾರಣ ಆಗಿ ತಗೋಬಿಡ್ತಾಳೆ. ಬಟ್ ನನ್ನ ಇಂಟೆನ್ಷನ್ ಸರಿ ಮಾಡ್ಕೊಳ್ಳೋದು ಇರುತ್ತೆ. ದೆನ್ ಐ ಲೈಕ್ ಇಲ್ಲ, ಅದು ಸರಿ ಮಾಡ್ಕೊಳಕ್ಕಾಗಲ್ಲ. ಸೊ ಅದಕ್ಕೆ ರಿಪಿಟೇಟಿವ್ ಆಗಿ ಅದೇ ಹೆಸರು ಬರ್ತಿತ್ತು ಅನಿಸುತ್ತೆ. ಬಟ್ ನಾಮಿನೇಷನ್ಸ್ನ ಹೌದು ಸುದೀಪ್ ಸರ್ ಹೇಳಿದಂಗೆ ಇನ್ನೂ ಮೋರ್ ಸ್ಟ್ರಾಟಜಿಕಲಿ ಮಾಡ್ಬೋದಿತ್ತು ದ ಎಂಟೈರ್ ಸೀಸನ್. ಹೌದು, ಬಟ್ ಮುಗೀತು, 2 ವಾರದಲ್ಲಿ ಹೊರಗಡೆ ಬಂದ್ಬಿಡ್ತಾರೆ. ಅವ್ರು ಹೇಳ್ತಾರೆ ಇಟ್ ಇಸ್ ಟೂ ಲೇಟ್ ಅಂತ. ಇಟ್ ವಾಸ್. ಬಟ್ ನೀವು ಬರೋವಾಗ ರಕ್ಷಿತಾ ಹಗ್ ಮಾಡ್ಕೊಂಡು ಬರ್ತೀರಾ ನೀವು, ಯಾಕಂದರೆ ಅದು ತುಂಬ ಜನ ಈಗ ತುಂಬ ವೈರಲ್ ಕೂಡ ಆಗ್ತಿದೆ. ಯಾಕಂದರೆ ಬರೋ ಟೈಮಲ್ಲಿ ಏನೇ ಜಗಳ ಆಗಿದ್ರು ಪರವಾಗಿಲ್ಲ, ಒಳ್ಳೆ ತಂದು ಇರೋಣ ಅನ್ನುವಂಥ ಫೀಲ್ ಕೊಟ್ಟು ಬಂದ್ರಿ ಅಂತ. ಸೊ ಅಲ್ಲಿ ಅವ್ರು ಹೇಳ್ತಾರೆ 1 ವಾರದಲ್ಲಿ ನಾನು ಬಂದುಬಿಡ್ತೀನಿ ಅಂತ. ಸೊ ನೀವೆಲ್ಲ ಹೇಳಿರ್ತೀರ 2 ವಾರದಲ್ಲಿ ಬಾ ಅಂತ. ಸೊ ಅದು ತುಂಬ ಜನರಿಗೆ ಕನೆಕ್ಟ್ ಆಯಿತು. ಸೊ ಅದು ಖುಷಿ ಕೊಡ್ತು ಎಲ್ರಿಗೂ ಅಂತ. ಅಂದರೆ ಒಂದು ನಾನು ಜಗಳ ಆಡ್ತಿದ್ರು ಧ್ರುವಂತಗಾಗಿರಲಿ ಅಥವಾ ರಕ್ಷಿತಂಗಾಗಿರಲಿ, ಜಾಸ್ತಿ ಅವ್ರ ಜೊತೆ ಜಗಳ ಆಡಿರೋದ್ರಿಂದ ಅಂದರೆ ಪರ್ಸ್ನಲಿ ನಾನು ಯಾರ ಜೊತೆನೂ ಹೇಟ್ರೆಡ್ ಗ್ರಡ್ಜ್ ಮೇಂಟೈನ್ ಮಾಡೋ ಥರ ನನಗೆ ಜಗಳಗಳಾಗಿಲ್ಲ. ಅಂದರೆ ಮನೆ ವಿಷಯಕ್ಕೆ ಜಗಳ ಆಗ್ತಿತ್ತು, ಅದು ಗೇಮ್ ಪರ್ಸ್ಪೆಕ್ಟಿವಲ್ಲೇ ಜಗಳ ಆಗ್ತಿತ್ತು, ಅದರಲ್ಲೇ ಹೋಗ್ತಿತ್ತು. ಎಲ್ಲೋ ಪರ್ಸ್ನಲ್ ಅಟ್ಯಾಕ್ಸ್ ಅಂತ ಏನು ಹೇಳ್ತೀವಿ, ಅಥವಾ ನಾವು ಹೆಂಗಿದ್ದೀವಿ ನಮ್ಮ ಕ್ಯಾರೆಕ್ಟರ್ ಅಥವಾ ಲುಕ್ಸ್, ಈ ಥರದ್ದೆಲ್ಲ ಪರ್ಸ್ನಲ್ ಅಟ್ಯಾಕ್ಸ್ ನನ್ನ ಜೊತೆ ಆಗಲಿಲ್ಲ. ಆ್ಯಂಡ್ ನಾನು ಯಾರಿಗೂ ಆ ಥರ ಪರ್ಸ್ನಲ್ ಅಟ್ಯಾಕ್ಸ್ ಮಾಡದೇ ಇರೋದ್ರಿಂದ ಲೈಕ್ ಯಾ ಎಸ್. ಆ್ಯಂಡ್ ಒಂದು ತಲೆಯಲ್ಲಿ ಇತ್ತು ಅವಳು ಟಾಪ್ 5 ಆ ಥರ ಬರ್ತಾಳೆ ಅಂತ. ಅದು ಅವರಿಗೂ ಗೊತ್ತಿತ್ತು ಮೇ ಬಿ ಅದಕ್ಕೆ ಹಾಗೆ ಇರ್ತಾರೆ ಅನ್ನೋದಾ? ಇಲ್ಲ, ಬಟ್ ಅವಳು ಲಾಸ್ಟ್ ವೀಕ್ ನಾನು ಹೇಳ್ದಂಗೆ ಅವ್ಳ ಜೊತೆ ನಾನು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀನಿ, ಮಾತಾಡಿಕೊಂಡು ಅಡುಗೆ ಮನೇಲಿ ನಾವಿಬ್ಬರು ಒಂದು ಸೇಮ್ ಟೀಮಿಗೆ ಹೋಗ್ತೀವಿ ಕಿಚನ್ ಡಿಪಾರ್ಟ್ಮೆಂಟ್ ತೊಗೊಳೋದ್ರಿಂದ. ಆವಾಗ ಒಂದಷ್ಟು ವಿಷಯಗಳು ಮಾತಾಡೋದ್ರಿಂದ ಐ ಥಿಂಕ್ ಇಟ್ಸ್ ಓಕೆ, ಇಟ್ ವಾಸ್ ಜಸ್ಟ್ ಅ ಗೇಮ್ ಅಂತ ಕನ್ಕ್ಲೂಷನ್ ಬರ್ತೀನಿ. ನಾನು ಒಬ್ಬೊಬ್ರ ಹೆಸರು ಹೇಳ್ತಾ ಹೋಗ್ತೀನಿ, ನಿಮ್ಗೆ ಏನು ಅನಿಸುತ್ತೆ ಅವ್ರ ಬಗ್ಗೆ ಅದನ್ನು ಮಾತಾಡ್ಕೊಂಡು ಹೋಗೋಣ. ಅಶ್ವಿನಿ ಗೌಡ ಇನ್ನೂ ಮೆಚ್ಯೂರ್ಡ್ ಆಗಿ ಬಿಹೇವ್ ಮಾಡ್ಬೋದಿತ್ತು ದ ಎಂಟೈರ್ ಸೀಸನ್ ಅನಿಸುತ್ತೆ. ಸೊ ಅವ್ರದ್ದು 2.0 ಆ ಥರದ್ದು ಏನೂ ಇರಲಿಲ್ಲ. ಇಟ್ ವಾಸ್ ಜಸ್ಟ್ ಒಂದು 2.0 ಅಂತ ಒಂದು ಶೋ ಮಾಡಿದ್ರು, ಅದು ಮುಚ್ಚೋಯ್ತು. ಬಟ್ ಅದೇನಂದ್ರೆ ಅವ್ರು ಟ್ರೈ ಮಾಡ್ತಿದ್ರ ಅಂತ, ಯಾಕಂದ್ರೆ ತುಂಬಾ ಒಂದ್ಸಲ ಅನ್ಸ್ಬಿಡುತ್ತೆ, ತುಂಬಾ ಜನರಿಗೆ ಎಲ್ಲರನ್ನ ಕನ್ಫ್ಯೂಸ್ ಮಾಡ್ತಿದ್ದಾರೆ ಅವರು. ಇಲ್ಲ ಅಂದರೆ ನನಗೆ ಒಂದ್ಸಲ ಏನು ಅನಿಸಿತ್ತು ಅಂದರೆ ಅವ್ರು ಜೆನ್ಯೂನ್ ಆಗಿ ಟ್ರೈ ಮಾಡ್ತಿದ್ದಾರೆ ಚೇಂಜ್ ಆಗೋಕ್ಕೆ, ವೀಕೆಂಡ್ಸಿಂದ ಬರೋ ಇನ್ಪುಟ್ ತೊಗೊಂಡು ಅಂತ ಒಂದ್ಸಲಿ ಅನಿಸಿತ್ತು. ಅದು ನಂಬಿದ್ದೆ ಕೂಡ. ಆಮೇಲೆ ಇಲ್ಲ, ಆ ಥರ ಏನೂ ಇಲ್ಲ, ಅವ್ರು ಏನೂ ಬದಲಾಗಿಲ್ಲ, ಅವ್ರು ಇರೋದೇ ಹಿಂಗೆ ಅಂತ ಅನಿಸ್ತು. ಅಂದರೆ ತುಂಬ ರಿಪಿಟೇಟಿವ್ ಅಂತ ಅನ್ಸುತ್ತಾ? ಯಾಕಂದರೆ ಏಕವಚನದಲ್ಲಿ ಮಾತಾಡಬೇಡ, ಸ್ಟಾರ್ಟಿಂಗಿಂದ ಎಂಡ್ ಈ ಲಾಸ್ಟಿಗೆ ಇಲ್ಲಿ ಜಗಳನೂ ಏಕವಚನದಲ್ಲಿ ಮಾತಾಡಬೇಡ ಅಂದರೆ ಅದೇ ಅದೊಂಥರ ಲಾಸ್ಟಲ್ಲಿ ಸೀರಿಯಸ್ ಆಗಿ ತೊಗೋಬೇಕು ಅಂತಲೇ ಅನಿಸಲಿಲ್ಲ, ಅದು ಫನ್ನೇ ಆಗೋಯ್ತು. ಯಾಕೆಂದರೆ ನಾನು ಅವ್ರಿಗೆ ಹೇಳ್ತೀನಿ, ನೀವು ಯಾವ ಕಾರಣಕ್ಕೆ ಜಗಳ ಆಡ್ತಿರಲಿಲ್ಲ ಅಶ್ವಿನಿ ಮ್ಯಾಮ್, ನೀವು ಅದನ್ನೇ ಮಾಡ್ತಿದ್ದೀರಾ, ನಿಮ್ಮ ಪರವಾಗಿ ನಾವು ಹೆಂಗೆ ಸ್ಟ್ಯಾಂಡ್ ತೊಗೊಳಕ್ಕಾಗತ್ತೆ? ಏಕವಚನ ಮಾತಾಡಬೇಡ ಅಂತ ನೀವು ಹೇಳ್ತಾ ಇದ್ದೀರಾ, ಹೋಗಲ್ಲೋ ಏಕವಚನ ಮಾತಾಡ್ಬೇಡ ಅಂದರೆ ಯಾರು ಅದಕ್ಕೆ ಬೆಲೆ ಕೊಡ್ತಾರೆ? ಅದಲ್ವ, ನಾವು ಯಾವ ಕಾರಣಕ್ಕೆ ಜಗಳ ಆಡ್ತಿದ್ದೀವಿ ಅಟ್ಲೀಸ್ಟ್ ಆ ಕಾರಣ ನಾವು ಕೊಡಬಾರ್ದು ಅಂತ. ಸೊ ಅದು ಎಲ್ಲೋ ಅಷ್ಟು ತೂಕವಾಗಿ ಅನಿಸ್ಲಿಲ್ಲ ಹೋಗ್ತಾ. ಹೌದಂದ್ರೆ ಏನಲ್ಲಿ ಆಗ್ತಿತ್ತು ಸಿಚುವೇಶನ್? ಮಾತಿಗೂ ಜಗಳ, ಅಥವಾ ಜಗಳ ತರಬೇಕು ಅಂತಾನೆ ಮಾತಾಗ್ತಿತ್ತಾ? ಅಥವಾ ಅಶ್ವಿನಿ ಗೌಡ ಅಂದ್ರೆ ಅವ್ರ ಹತ್ರ ಮಾತಾಡೋದೇ ಬೇಡ, ಸುಮ್ಮನೆ ಇರೋಣಪ್ಪ ನಮ್ಗೆ? ಇಲ್ಲ, ಆ ಥರ ಇರಲಿಲ್ಲ. ಅಂದರೆ ಅಟ್ಲೀಸ್ಟ್ ನನ್ನ ಜೊತೆ ಆ ಥರ ಇರಲಿಲ್ಲ. ನಾನು ಅವ್ರ ಜೊತೆ ಜಗಳ ಆದ್ರೂ ಇದು ಮಾಡಿದ್ರು ಮಾತಾಡಿದ್ದೀನಿ, ಮನೆಯವ್ರ ಬಗ್ಗೆನೂ ನಾವು ಡಿಸ್ಕಸ್ ಮಾಡಿದ್ದೀವಿ, ಅಥವಾ ಪರ್ಸ್ನಲ್ ಇದನ್ನು ಒಂದಷ್ಟು ಮಾತಾಡ್ಕೊಂಡಿದ್ದೀವಿ. ಶಿ ವಾಸ್ ಅ ಗುಡ್ ಲಿಸ್ನರ್. ಬಟ್ ಕೋಪ ಅಂತ ಬಂದಾಗ, ಆ ಹೀಟ್ ಆಫ್ ದ ಮೂಮೆಂಟ್ ಅಂತ ಬಂದಾಗ ಅದನ್ನು ಹೋಲ್ಡ್ ಮಾಡ್ತಿರ್ಲಿಲ್ಲ ಅವರು. ಅದನ್ನು ರೆಸ್ಪಾನ್ಸಿಬಲ್ ಆಗಿ ಆ ಸಿಚುಯೇಷನ್ನು ಟ್ರೀಟ್ ಮಾಡಬೇಕಿತ್ತು. ಬಟ್ ಶಿ ಯೂಸ್ ಟು ನೆವರ್ ಡೂ ದ್ಯಾಟ್. ಇವಾಗ ಲಾಸ್ಟ್ ವೀಕ್ ಕೂಡ ರಾಶಿಕಂಗೆ ಹೇಳಬೇಕಾದ್ರೆ, ಯಾಕಂದರೆ ಎಂಟೈರ್ ಸೀಸನ್ ರಾಶಿಕಾ ಅಶ್ವಿನಿ ಮ್ಯಾಮ್ ಚೆನ್ನಾಗೇ ಇರ್ತಾರೆ. ಅಶ್ವಿನಿ ಮ್ಯಾಮ್, ರಾಶಿಕಾ, ಸೂರಜ್ ಅವ್ರು 3 ಜನ ಒಂಥರ ಕಂಫರ್ಟಬಲ್ ಆಗಿರ್ತಾರೆ, ಸುಮಾರು ಮಾತಾಡಿರ್ತಾರೆ. ಅದು ಯಾಕೆ ಆ ಥರ ಒಂಥರ ಕೋಪದಲ್ಲಿ ಅಷ್ಟೊಂದು ದೊಡ್ಡ ಸ್ಟೇಟ್ಮೆಂಟ್ ಮಾಡಿದ್ರು? ಇಟ್ ವಾಸ್ ಅ ವೆರಿ ರಾಂಗ್ ಸ್ಟೇಟ್ಮೆಂಟ್. ಆ್ಯಂಡ್ ಅದು ಅವ್ರು ಕೊಟ್ಟಿರೋ ಒಪಿನಿಯನ್ಗೆ, ಒಂದು ಹೆಣ್ಮಕ್ಳಿಗೋಸ್ಕರ
ಅವ್ರು ಫೀಲ್ ಮಾಡ್ತೀನಿ ಅಂತ ಎಲ್ಲ ಹೇಳೋ ಇದಕ್ಕೆ ತುಂಬ ಕಾಂಟ್ರಾಸ್ಟಾಗಿ ಬಿಹೇವ್ ಮಾಡಿಬಿಟ್ರು. ಹೌದು, ಅಂದ್ರೆ ಆ ಸ್ಟೇಟ್ಮೆಂಟ್ ಕೊಡುವಾಗ ಗೊತ್ತಿದ್ರಲ್ಲ ಅವ್ರಿಗೆ ಫೀಲ್ ಆಗ್ತಿತ್ತು ಏನೆಲ್ಲ. ಅವ್ರ ತಲೆಯಲ್ಲಿ ರಾಶಿಕಾ ಇದ್ಲೋ ಇಲ್ವೋ ನಂಗೆ ಗೊತ್ತಿಲ್ಲ. ರಾಶಿಕಾ ಯಾವಾಗ ಅವ್ರ ಫೋಟೋ ಹಾಕಿ ಹೇಳಿದ್ರು ಅವ್ರು ಡಿಸೈಡ್ ಆದ್ರು ಅವ್ರ ಫೋಟೋ ತೆಗಿಬೇಕು, ಇಲ್ಲ ಅಂದ್ರೆ ಪ್ರಾಬ್ಲಮ್ ಗಿಲ್ಲಿದ್ ಹಾಕ್ತಿದ್ರು. ರಾಶಿಕಾ ಹಾಕಿದ್ದಕ್ಕೆ ಅವ್ರು ಹಾಕಿದ್ರು ಅಂತ. ಹೌದು, ಅಂದ್ರೆ ಕೋಲ್ಡ್ ವಾರ್ ನಡೀತಾ ಇತ್ತು, ಆಪರ್ಚುನಿಟಿ ಸಿಕ್ಕಿದ ತಕ್ಷಣ ಅಲ್ಲಿ ಒದೆ ಬಿತ್ತು ಅನ್ನೋದು. ಎಸ್, ಧ್ರುವಂತೂ ಐ ಡೋಂಟ್ ನೋ, ನಂಗಷ್ಟು ವೈಬ್ ಆಗಲಿಲ್ಲ ಧ್ರುವಂತ್. ಬಟ್ ಜಗಳ ಆಡ್ತಿದ್ವಿ ಸಿಕ್ಕಾಬಟ್ಟೆ, ಇಬ್ರು ಟ್ರೈ ಮಾಡಿದ್ವಿ ಅದು ಏನೋ ಜಗಳನ ಸಾರ್ಟ್ ಮಾಡ್ಕೊಳ್ಳೋದ. ಬಟ್ ಇಬ್ರು ಕಡೆಯಿಂದನೂ ಅದೊಂಥರ ಸ್ಟ್ರಾಟಜಿ ಥರನೇ ಅನಿಸ್ತಿತ್ತು. ನಾನು ಅವ್ರ ಹತ್ರ ಮಾತಾಡ್ಸೋದು ಏನೋ ಸ್ಟ್ರಾಟಜಿ, ನನ್ನ ಹತ್ರ ವಿಷಯ ತಿಳ್ಕೊಳಕ್ ಬರ್ತಿದ್ದಾರೆ ಅಂತ. ಅದು ಬಿಕಾಸ್ ರಿಪಿಟೇಟಿವ್ ಆಗಿ ಜಗಳ ಆಗ್ತಿರೋದ್ರಿಂದ ಹಂಗೆ ಅನಿಸ್ತಿತ್ತು. ಬಟ್ ಅಂದ್ರೆ ಅಲ್ಲಿ ಏನ್ ಅನ್ಸ್ತಿತ್ತು ಅಂದ್ರೆ ನಾವು ನೋಡುವಾಗ ನೀವು ಮಾತಾಡ್ತಿದ್ದೀರಿ, ಜಗಳನೂ ಆಡ್ತಿದ್ದೀರಿ. ಅಂದ್ರೆ ಕೆಲವು ಟೈಮಲ್ಲಿ ನಾವು ನೋಡ್ತಾ ಇದ್ವಾಗ ಆರಾಮಾಗಿ ಕೂತ್ಕೊಂಡು ಡಿಸ್ಕಸ್ ಮಾಡ್ತಿದ್ದೀರಿ ಏನೋ ಟಾಪಿಕ್ ಬಗ್ಗೆ. ನೆಕ್ಸ್ಟ್ ಟೈಮಲ್ಲಿ ಹೆವಿ ಜಗಳ, ನಾವ್ ಅನ್ಕೊಳ್ಳೋದು ಏನ್ ಪ್ಯಾಟರ್ನ್ ಇದು. ಅದೇ ನಮ್ಮಿಬ್ರದ್ದು ಹಂಗೆ ನಂಗೂ ಅನಿಸ್ತಿತ್ತು. ಯಾಕಂದ್ರೆ ಜಗಳ ಆದ್ಮೇಲೆ ಅವರು ಯಾವಾಗಲೂ ಅಳ್ತಿರ್ತಾರೆ, ನಾವು ಹೋಗಿ ಮಾತಾಡಿಸ್ಬೇಕು ಅನ್ಸುತ್ತೆ. ನೆಕ್ಸ್ಟ್ ಸಿಚುಯೇಷನಲ್ಲಿ ಅವರು ನನ್ನ ಸಮಾಧಾನ ಮಾಡಿದ್ದು ಸುಳ್ಳು, ಅದು ಡ್ರಾಮಾ ಅಂತ ಅವ್ರು ಹೇಳ್ತಾರೆ. ಲೈಕ್ ಸ್ಟ್ರಾಟಜಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಎಲ್ಲಾನು ಡ್ರಾಮಾನೇ ಇರುತ್ತೆ, ರಿಯಾಲಿಟಿ ಆ ಥರ ಅವ್ರು ಫೀಲ್ ಮಾಡ್ತಾರೆ. ಇನ್ಫ್ಯಾಕ್ಟ್ ಬಾಲ್ ಹಾಕೋದೊಂದಿರುತ್ತೆ ಲಾಸ್ಟಲ್ಲಿ, ನೀನು ಹಾಕು ರಕ್ಷಿತಾ ಅಂತ ಹೇಳ್ತೀನಿ, ಧ್ರುವಂತಗೆ ರಕ್ಷಿತಾ ಹಾಕ್ತಾಳೆ. ನಾನು ಅವತ್ತು ರಾತ್ರಿ ಧನುಗೆ ಹೇಳ್ತೀನಿ, ನೋಡು ಧ್ರುವಂತ್ ನೆಕ್ಸ್ಟ್ ಜಗಳ ಆದಾಗ ರಕ್ಷಿತಾ ಸರಿಗೆ ಬಾಲ್ ಹಾಕಿಲ್ಲ ಅಂತಲೂ ಪಾಯಿಂಟ್ ಔಟ್ ಮಾಡಿ ಹೇಳ್ತಾರೆ ಅಂತ. ನೆಕ್ಸ್ಟ್ ಡೇ ಅವ್ರು ಹಾಗೆ ಮಾಡ್ತಾರೆ. ಪ್ರಾಬ್ಲಿ ನಾನು ಧ್ರುವಂತನ ಕ್ಲೀನಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೆ ಅನ್ಸುತ್ತೆ. ನೆಕ್ಸ್ಟ್ ಕಳಪೆ ಕೊಡೋ ದಿನ ನಿನ್ನ ಬಾಲು ಸರಿಯಾಗಿ ಹಾಕಿಲ್ಲ ಅನ್ಕೊಂಡು ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ. ಓಕೆ, ಅಂದ್ರೆ ಸೀಕ್ರೆಟ್ ರೂಮ್ ಅಲ್ಲಿ ಅವ್ರಿಬ್ರು ಇದ್ರಲ್ಲ, ರಕ್ಷಿತಾ ಮತ್ತು ಧ್ರುವಂತ್. ಆ ಟೈಮಲ್ಲಿ ಧ್ರುವಂತ್ ಬಗ್ಗೆ ಒಪಿನಿಯನ್ ಕಂಪ್ಲೀಟ್ಲಿ ಕರ್ನಾಟಕದಲ್ಲಿ ಸ್ವಲ್ಪ ಚೇಂಜ್ ಆಗ್ತಾ ಇತ್ತು. ಅಂದ್ರೆ ಧ್ರುವಂತ್ ಒಳ್ಳೆಯವರು, ರಕ್ಷಿತಾ ಸ್ವಲ್ಪ ವಿಯರ್ಡ್ ಆಗಿ ಬಿಹೇವ್ ಮಾಡ್ತಿದ್ದಾರೆ ಅನ್ನೋದು ಚೇಂಜ್ ಆಗ್ತಾ ಇತ್ತು. ನಿಮ್ ಮನೇಲಿ ಅದು ಏನು ಒಪಿನಿಯನ್ ಇತ್ತಿತ್ತು? ಅಂದ್ರೆ ಫಸ್ಟ್ ಆಫ್ ಆಲ್ ನಮಗೆ ಅವರು ಸೀಕ್ರೆಟ್ ರೂಮ್ಗೆ ಹೋಗಿರೋದೇ ಗೊತ್ತಿರ್ಲಿಲ್ಲ. ಬಟ್ ಬಂದ ತಕ್ಷಣ ಅವಳು ಹೇಳಕ್ ಶುರು ಮಾಡ್ತಾಳೆ, ಹೌದು ನಾನು ಬೇಕು ಅಂತ, ನನಗೆ ನೀವೇ ನಾಮಿನೇಟ್ ಆಗಬೇಕಿತ್ತು, ನಂಗೆ ಕಾವ್ಯನೇ ನಾಮಿನೇಟ್ ಆಗಬೇಕಿತ್ತು. ನಾನು ಆ್ಯಕ್ಚುಲಿ ನನ್ನ ಟೀಮಿಗೆ ಅವಳು ಗಿಲ್ಲಿ, ಮಾಳು ಅಣ್ಣ ಮತ್ತು ಕಾವ್ಯನ ಕೊಡಬೇಕಿತ್ತು. ನಿಮ್ಮ ಫ್ರೆಂಡ್ಸ್ ತಾನೇ, ನೀವು ಸೇವ್ ಮಾಡ್ಕೊಳ್ಳಿ ಅಂತ ನಾನು 3 ಜನ ನಿಮಗೆ ಕೊಡಬೇಕು ಅಂತಿದ್ದು. ಬಟ್ ಅವಳು ಜಸ್ಟಿಸ್ ಅಂತ ರಜತನ ನಿಮ್ಮ ಟೀಮಿಗೆ ಹಾಕ್ತಾರೆ, ಆ ಸ್ಟ್ರೆಂತ್ ಬ್ಯಾಲೆನ್ಸ್ ಆಗಲಿ ಅನ್ನೋ ಒಂದು ಕಾರಣಕ್ಕೆ ಅಂತ ಹೇಳ್ತಾಳೆ. ಆವಾಗ ನಾನು ಕಾವ್ಯ ಅದೇ ಡಿಸ್ಕಸ್ ಮಾಡ್ತೀವಿ. ಇಟ್ಸ್ ಓಕೆ, ಅಂದರೆ ಇದೇ ಅವಳ ವ್ಯಕ್ತಿತ್ವ ಅನ್ನೋದು ಕರ್ನಾಟಕದವ್ರು ನೋಡ್ತಾರಲ್ವಾ, ಪ್ರಾಬಬ್ಲಿ ಇದು ಪ್ಲಸ್ ಆಗ್ಬೋದು ಧ್ರುವಂತಿಗೆ. ಯಾಕಂದ್ರೆ ಅವ್ರು ಜಸ್ಟಿಸ್ ಅಂತ ಏನ್ ಫೈಟ್ ಮಾಡಿದ್ರು ಅದೆಲ್ಲೋ ಹೊರಗಡೆ ಅದು ಅವ್ರ ವ್ಯಕ್ತಿತ್ವ ಅಂತಾನೂ ಕಾಣಿಸ್ಬೋದು ಅಂತ ಒಂದು ಡಿಸ್ಕಷನ್ ಮಾಡಿರ್ತೀವಿ. ಎಸ್, ಅಂದ್ರೆ ತುಂಬಾ ಜಗಳ ಆಗುತ್ತೆ. ಬಟ್ ಧ್ರುವಂತ್ ಸತ್ಯ ಮಾತಾಡ್ತಾರೆ ಅಥವಾ ರಿಯಾಲಿಟಿ ಏನಿದೆ ಅಂದ್ರೆ ಅವ್ರ ಪರ್ಸ್ಪೆಕ್ಟಿವ್ ಅಲ್ಲ, ಅಥವಾ ರಿಯಾಲಿಟಿನೂ ಹಾಗೆ ಇರುತ್ತೆ? ಅಂದ್ರೆ ಕೆಲವ್ರ ಬಗ್ಗೆ ಎಲ್ಲ ಮಾತಾಡ್ತಾರೆ ನೋಡಿ, ಇವ್ರು ಹಿಂಗ್ ಮಾತಾಡ್ತಾರೆ ಅಂದ್ರೆ ಅವ್ರು ಮಾತಾಡೋದು ಎಲ್ಲ ಒಂಥರ ಇರಲ್ಲ. ಅವ್ರು ತುಂಬಾ ಓವರ್ ಥಿಂಕ್ ಮಾಡ್ಬಿಟ್ಟು ಇವ್ರು ಹಿಂಗೇನೆ ಅಂತ ಫಿಕ್ಸ್ ಆಗ್ಬಿಟ್ಟಿರ್ತಾರೆ. ಅದೆಲ್ಲೋ ಸರಿ ಹೋಗ್ತಿರ್ಲಿಲ್ಲ ಅನ್ಸುತ್ತೆ. ಅಫ್ಕೋರ್ಸ್ ಅವ್ರು ಹೇಳ್ತಿದ್ದು ಒಂದಷ್ಟು ನಿಜ ಆಗ್ತಿತ್ತು, ಅಥವಾ ಕರೆಕ್ಟಾ. ಯಾಕಂದರೆ ರಕ್ಷಿತನ್ ಫಸ್ಟ್ ಅವರೇ ಹೇಳ್ತಿದ್ರು ಅವಳು ಈ ಥರ ಅಲ್ಲ ಆ್ಯಂಡ್ ಆಲ್ ಆಫ್ ದ್ಯಾಟ್. ಯಾಕಂದರೆ ಧ್ರುವಂತ್ ರಕ್ಷಿತಾ ಫ್ರೆಂಡ್ಸ್ ಆಗೇ ಇರ್ತಾರೆ ಇನಿಷಿಯಲಿ, ತುಂಬ ಕ್ಲೋಸ್ ಇರ್ತಾರೆ, ಅಣ್ಣ ತಂಗಿ ಥರ. ಆಮೇಲೆ ಮನೇಲಿ ಅವರೇ ಫಸ್ಟ್ ಹೇಳಕ್ಕೆ ಶುರು ಮಾಡಿದವಳು ಥರ ಸಿಚುಯೇಷನ್ ಚೆನ್ನಾಗಿ ಯೂಸ್ ಮಾಡ್ಕೋತಿದ್ದಾಳೆ, ಇದು ಮಾಡ್ತಾಳೆ, ಶೀಸ್ ಪ್ಲೇಯಿಂಗ್ ಅರ್ ಗೇಮ್ ಅಂತ. ವಿಚ್ ನಂಗೂ ಹೋಗ್ತಾ ಹೋಗ್ತಾ ಟ್ರೂ ಅಂತ ಅನಿಸ್ತು ಅವಳ ಕೇಸಲ್ಲಿ. ಸೊ ಆ ಥರ ಅವ್ರು ಹೇಳಿದ ಕೆಲವು ರಿಯಲ್ ಅನಿಸ್ತಿತ್ತು, ಬಟ್ ನಾಟ್ ಎಂಟೈರ್ಲಿ ಟ್ರೂ. ಕರೆಕ್ಟ್. ಧನುಷ್ ಈಸ್ ಅ ಗುಡ್ ಫ್ರೆಂಡ್ ನನಗೆ. ಬಟ್ ಮನೆ ಒಳಗಡೆನೂ ಹೇಳ್ತಿದ್ದೆ, ನೀನು ತುಂಬ ಒಳ್ಳೆಯವನಾಗ್ತಿದ್ಯಾ. ಅಂದರೆ ನಾನು ಒಂದ್ಸಲಿ ಗಿಲ್ಲಿ ಹತ್ರ ಕೇಳ್ತೀನಿ, ನಿಂಗೆ ಅನಿಸುತ್ತೇನೋ ಇವಾಗ ಅವಳಿಗೆ ಹೆಸರು ಬರ್ತಿದೆ ಅಲ್ವಾ ಸೇಫ್ ಅಂತ, ನಿಂಗೂ ಹಂಗೆ ಅನಿಸುತ್ತಾ ಅಂತ ಕೇಳ್ತೀನಿ. ಅವ್ನು ಅವಾಗ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಇವಾಗ ನೋಡ್ಕೊ ನೀನು ನನ್ನ ಹತ್ರನೂ ಬಂದ್ಬಿಟ್ಟು ಹಾಂ ಬಿಡು ನೀನು ತಪ್ಪು ಅಂತ ಹೇಳಿ ಅಲ್ಲೂ ಹೋಗ್ಬಿಟ್ಟು ನೀನು ತಪ್ಪು ಅಂದಾಗ ನನಗೆ ಅನಿಸೋದು ಎಲ್ಲೋ ಹಿಂದೆ ಮುಂದೆ ಹಿಂಜರಿತಾರೆ ಹೇಳೋಕ್ಕೆ ಅಂತ. ಅದನ್ನು ನಾನು ಅಬ್ಸರ್ವ್ ಮಾಡ್ತೀನಿ ಹೋಗ್ತಾ ಅದು ಸ್ವಲ್ಪ ಅವ್ನ ಕ್ಯಾರೆಕ್ಟರ್ ಹಂಗಿರೋದ್ರಿಂದ ಈಸ್ ಸಾಫ್ಟ್. ಬಟ್ ಅದು ಒಳ್ಳೆತನ ಅನ್ಬೇಕಾ ಅಥವಾ ಶೋಗೆ ಅದು ಬೇಕಾ, ಸ್ಟ್ರಾಟಜಿ ಅಂತ ಅನ್ಸುತ್ತಾ ಅಥವಾ ಅದು ಸ್ಟ್ರಾಟಜಿ ಅಂತ ಅನ್ಸಲ್ಲ. ಈಸ್ ರಿಯಲಿ ಅವನಿರೋದೇ ಹಂಗೆ ಅಂತ ಅನ್ಸುತ್ತೆ. ನಿಮ್ಮ ಅಭಿ ಮತ್ತು ಧನು 3 ಫ್ರೆಂಡ್ಶಿಪ್ ತುಂಬಾ ಹೊರಗಡೆ ಮೀಮ್ಸ್ ಆಗ್ತಿತ್ತು. ನಾನು ಅಭಿಷೇಕ್ ಅವ್ರಿಗೂ ಇದೇ ಪ್ರಶ್ನೆ ಕೇಳಿದ್ದೆ, ಅವರು ನಿಮ್ಮ ಬಗ್ಗೆ ಅದನ್ನೇ ಹೇಳ್ತಾ ಇದ್ರು. ಸೊ ನಿಮ್ಮ ಈ 3 ಫ್ರೆಂಡ್ಶಿಪ್ ಬಗ್ಗೆ ಹೇಳೋದಂದ್ರೆ ತುಂಬಾ ಚೆನ್ನಾಗಿತ್ತು ನಿಮ್ಮ ಫ್ರೆಂಡ್ಶಿಪ್.
ಅದೇ ಖುಷಿ ಆಗುತ್ತೆ. ಅಂದರೆ ಐ ಮೇಂಟೈನ್ ಅಲ್ಲಿ ಆ ಮನೇಲಿ ಫ್ರೆಂಡ್ಶಿಪ್ಸ್ ಆಗಿರಲಿ, ಏನೇ ಅಕ್ಕ ತಮ್ಮ ಅಣ್ಣ ತಂಗಿ ಯಾವುದೇ ಥರ ರಿಲೇಷನ್ಶಿಪ್ ಮೇಂಟೈನ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ. ಯಾಕಂದರೆ ನಾವು ನೆಕ್ಸ್ಟ್ ಯಾವ್ದಾದ್ರು ಫ್ರೆಂಡ್ಶಿಪ್ಪಲ್ಲಿ ಇದ್ದೀವಿ ಅಂದ ಮಾತ್ರಕ್ಕೆ ಅವ್ರ ಹೆಸರು ತಗೊಳ್ದೆ ನಾವು ಗೇಮ್ ಮಾಡೋಕ್ಕಾಗಲ್ಲ, ಅದು ಬೇರೆ ಥರ ಪ್ರೊಜೆಕ್ಟ್ ಆಗುತ್ತೆ. ಸೊ ಅಥವಾ ಅವ್ರ ತಪ್ಪುಗಳನ್ನ ಹೇಳಬೇಕಾಗುತ್ತೆ. ಆ ಮನೇಲಿ ಮೇಂಟೈನ್ ಮಾಡೋದು ಕಷ್ಟ. ಬಟ್ ಒಂಥರ ಆದರೆ ಎಲ್ಲದ್ರ ಮಧ್ಯದಲ್ಲಿ ಒಂಥರ ಜೆನ್ಯೂನ್ ಆಗಿದ್ರು ಅವರಿಬ್ಬರು, ಕಾವ್ಯ. ಆ್ಯಂಡ್ ಐ ಮೇಡ್ ಸಮ್ ಗುಡ್ ಫ್ರೆಂಡ್ಶಿಪ್ಸ್ ಒಳಗೆ ಅನಿಸುತ್ತೆ. ಗಿಲ್ಲಿ ಜೊತೆ ಒಂದು ಫ್ರೆಂಡ್ಶಿಪ್ ಇತ್ತು, ಅದು ಒಂಥರ ಇಟ್ ವಾಸ್ ನೈಸ್. ಅವ್ನು ರೇಗ್ಸೋದಾಗಿರ್ಬೋದು, ಇದು ಮಾಡೋದಾಗಿರ್ಬೋದು, ಒಂಥರ ಸ್ಟ್ರೆಸ್ ರಿಲೀಫ್ ಥರ ಅನಿಸ್ತಿತ್ತು ಕೆಲವು ಸತಿ. ಆ್ಯಂಡ್ ನಾನು ಕಾವ್ಯ ಎಷ್ಟೊಂದು ವಿಷಯ ಡಿಸ್ಕಸ್ ಮಾಡ್ತಿದ್ವಿ. ನಂಗೆ ಹೊರಗಡೆನೂ ಹುಡುಗಿ ಫ್ರೆಂಡ್ಸ್ ಜಾಸ್ತಿ, ನಂಗೆ ಆ ಗರ್ಲ್ ಗ್ಯಾಂಗ್ ಅದು ಸ್ವಲ್ಪ ಜಾಸ್ತಿ. ಆ್ಯಂಡ್ ಮನೇಲೂ ನಂಗೆ ಅದು ಫೀಲ್ ಆಗಿದ್ದು ಒಂಥರ ಖುಷಿ ಇದೆ. ಸೊ ಐ ಮೇಡ್ ಗುಡ್ ಫ್ರೆಂಡ್ಸ್ ಆ್ಯಂಡ್ ಒಂಥರ ಬಾಂಡಿಂಗ್ ನಂಗೆ ಎಲ್ಲರ ಜೊತೆನೂ ಚೆನ್ನಾಗಿತ್ತು ಅನಿಸುತ್ತೆ. ಎಸ್. ಕಾವ್ಯ ಅದೇ ಇವಾಗ ಹೇಳಿದ್ನಲ್ಲ, ಅದೇ ನನಗೆ ಒಂದು ನನ್ನ ಮೈಂಡ್ಸೆಟ್ ಅವಳ ಮೈಂಡ್ಸೆಟ್ ಸೇಮ್ ಇರ್ತಿತ್ತು. ನಾವು ಅದಕ್ಕೆ ಒಂದು 2-3 ವಾರ ಏನು ಮಾಡ್ತೀವಿ ಅಂದರೆ, ಎಲ್ಲರೂ ಹೇಳ್ತಾರೆ ಒಂದೇ ಥರ ಅನಿಸ್ಬಿಡುತ್ತೆ ಅಂದ್ಬಿಟ್ಟು ನಾವಿಬ್ರು ಮಾತಾಡೋದೇ ಬೇಡ, ಡಿಸ್ಕಸ್ಸೇ ಮಾಡೋದು ಬೇಡ. ಅಫ್ಕೋರ್ಸ್ ಇವಾಗ ಕಳಪೆ ಉತ್ತಮ ಅಂತ ಓಪನ್ ಆಗಿ ಡಿಸ್ಕಸ್ ಮಾಡೋಂಗಿಲ್ಲ, ಬಟ್ ಇಡೀ ವಾರ ನಾವು ಡಿಸ್ಕಷನ್ ಮಾಡಿರೋದ್ರಿಂದ ಒಪಿನಿಯನ್ ಸೇಮ್ ಇರ್ಬೋದು. ನಾವು ಜಾಸ್ತಿ ಮಾತಾಡೋದು ಬೇಡ ಈ ವಾರ, ನೋಡೋಣ ಒಪಿನಿಯನ್ಸ್ ಅವಾಗಲೂ ಸೇಮ್ ಆಗುತ್ತೆ ಅಂತ. ಆ್ಯಕ್ಚುಲಿ ಆ ಥರ ಮಾಡ್ಕೊಂಡು ನಮ್ದು ಒಪಿನಿಯನ್ಸ್ ಆಲ್ಮೋಸ್ಟ್ ಸೇಮ್ ಬರ್ತಿತ್ತು. ಬಿಕಾಸ್ ಅದು ಬರುತ್ತೆ ಅಲ್ವಾ, ಇವಾಗ ಒಂದು ಸೇಫ್ ಆ್ಯಂಡ್ ನಾಮಿನೇಟೆಡ್ ಅಂತ ಇರುವಾಗ ಅಭಿದನು ಒಂದೇ ಥರ ಅನಿಸ್ತಾರೆ ಅನ್ನೋದು ಮನೆಯಿಂದ ಒಂದು ಒಪಿನಿಯನ್ ಬಂತು. ಆವಾಗ ನಾವಿಬ್ರು ಹಾಗೆ ಅನಿಸ್ತೀವ. ಐ ಥಿಂಕ್ ನಾನು ಡಿಸ್ಟೆನ್ಸ್ ಮಾಡ್ಕೋಬೇಕು, ಇವಾಗ ಗೇಮಿಗೆ ಎಫೆಕ್ಟ್ ಆಗಬಾರ್ದು. ನಾವು ಆ ಥರದ್ದೆಲ್ಲ ಅಂದ್ಕೊಂಡು ಒಂದು ಸ್ವಲ್ಪ ಅನಾಲಿಸಿಸ್ ಮಾಡ್ಕೊಂಡು ದೂರ ಇದ್ದಿದ್ದು ಉಂಟು. ಅಂದರೆ ಕೋಪ ಮಾಡ್ಕೊಂಡು ದೂರ ಇದ್ದಿದ್ದಂತೆಲ್ಲ, ಇಬ್ರು ಗೇಮು ಹಾಳಾಗಬಾರ್ದು, ನಮ್ದು ಒಪಿನಿಯನ್ ಸೇಮ್ ಅಂತ ಅನಿಸ್ಬಾರ್ದು ಅಂತ. ಬಟ್ ಇವಾಗ ಒಂದು ಇನ್ಸಿಡೆಂಟ್ ಆಯ್ತಲ್ಲ ಕಾವ್ಯ ಅವ್ರದ್ದು, ಮನೆಯವ್ರು ಬಂದಿದ್ರು, ಮನೆಯವರೆಲ್ಲ ಕ್ಲೂ ಕೊಡ್ತಿದ್ರು ಹೊರಗಡೆ ಏನಾಯ್ತು ಅಂತ. ಆವಾಗ ಅವ್ರು ತುಂಬ ಕುಗ್ಗಿ ಹೋಗಿದ್ರು. ಏನು ಹೇಳ್ತಿದ್ರು ಅಂದರೆ, ಇವರೇ ಹೇಳಿರೋ ಥರ ಇತ್ತು, ಕೇಳಿರೋ ಥರ ಇತ್ತು ಏನಾಗ್ತಿದೆ ಹೊರಗಡೆ ಅಂತ. ಅಂದರೆ ತುಂಬ ಯೋಚನೆ ಮಾಡಿ ಡಿಸಿಷನ್ ತಗೊಳ್ತಿದ್ರು ಕಾವ್ಯ. ಅಲ್ಲಿ ತನಕ ಒಂದು ಲೆವೆಲ್ ಅನ್ನು ಮೇಂಟೈನ್ ಮಾಡ್ತಿದ್ರು. ಅವರು ಡೌನ್ ಆದ್ರ ಅಥವಾ ಹೆಂಗೆ ಆ ಫೀಲ್ ಆಗುತ್ತೆ? ಯಾಕಂದ್ರೆ ಅವ್ರು ಯಾಕೆ ಈ ಥರ ಮಾಡಿದ್ರು ಅಂತ ನಿಮಗೂ ಅನಿಸ್ತಾ? ಬಟ್ ಫ್ಯಾಮಿಲಿ ರೌಂಡ್ ಆಗಿ ನೆಕ್ಸ್ಟ್ ವೀಕ್ ಆ ಥರ ಅವಳ ಹತ್ರ ಏನೂ ಚೇಂಜಸ್ ಆಯಿತು ಅಂತ ನನಗೆ ಅನಿಸ್ಲಿಲ್ಲ. ಏನೋ ಆ್ಯಂಡ್ ನಮ್ಮ ಆ ವಿಡಿಯೋ ನೋಡಿರಲ್ಲ ಆ ವೀಕ್. ಸುದೀಪ್ ಸರ್ ಬಂದಿರದಿರೋ ಕಾರಣ ನಾವು ಆ ವೀಕ್ ನೋಡಿರಲ್ಲ, ಈ ವೀಕ್ ನೋಡ್ತೀವಿ ಆ ವಿಡಿಯೋನ. ಕರೆಕ್ಟ್. ಸೊ ಪಾಸ್ಟ್ ವೀಕ್ ಅವಳೇನೋ ಚೇಂಜ್ ಆದ್ಲು ಆ ಥರ ಅಂತ ಅನಿಸಿಲ್ಲ, ಬಟ್ ಅದರಿಂದ ಅವಳಿಗೆ ಸ್ವಲ್ಪ ಎಫೆಕ್ಟ್ ಆಗ್ಬೋದು ಅಂತ ಅನಿಸಿದೆ. ಆ ಡಿಸಿಷನ್ ಬಗ್ಗೆ ಏನು ಹೇಳ್ತೀರಾ? ಅಂದರೆ ನೀವು ಒಂದು ಕಾವ್ಯನ ನೋಡಿರೋದ್ರಿಂದ, ಅಂದರೆ ಅವರು ಈ ಥರ ಮಾತಾಡಿರೋದ್ರ ಬಗ್ಗೆ, ಯಾಕಂದರೆ ಇಷ್ಟು ಕಂಟೆಸ್ಟೆಂಟ್ ಹೆಂಗೆ ಯಾರೇ ಹೇಗೆ ಆಡ್ತಾ ಇದ್ರು, ಇವ್ರ ಡಿಸಿಷನ್ ಮೇಕಿಂಗಲ್ಲಿ ತುಂಬ ಚೆನ್ನಾಗಿರ್ತಿದ್ರು. ಈಗ ಸುದೀಪ್ ಸರ್ ಮಾತಾಡುವಾಗಲೂ ಕೂಡ ಪ್ರೀ ಥಿಂಕಿಂಗ್ ಮಾಡಿ ಹೇಳ್ತಿದ್ರು, ಇದು ಹಿಂಗೆ ಹೇಳ್ತೀರಾ ಸರ್ ನೀವು ಅಂತ. ಇಷ್ಟೆಲ್ಲ ಯೋಚನೆ ಮಾಡ್ತಿದ್ದ ಹುಡುಗಿ ಅಂದರೆ ಹೊರಗಡೆ ವಿಚಾರ ಮಾತಾಡಬಾರ್ದು ಅಂತ ಅಂದಾಗ ಮಾತಾಡಿದ್ದೊಂದು, ಆದ್ಮೇಲೆ ಮಾತಾಡಾದ್ಮೇಲೂ ಕೂಡ ನಾವು ಮಾತಾಡಿಲ್ಲ ಅನ್ನೋದನ್ನು ಹೇಳಿರೋದೊಂದು, ಇದೆಲ್ಲ ಅಂದರೆ ಅವಳು ಮಾತಾಡಿಲ್ಲ ಅಂದಿದ್ದು ಅವಳೇನೋ ಸುಳ್ಳು ನಮ್ಮ ಹತ್ರ ಹೇಳಬಾರ್ದು ಅಂತ ಹೇಳಿದಾಳೆ ಅಂತ ಅನಿಸಿಲ್ಲ. ಅಂದರೆ ಅವಳು ಕೇಳಬೇಕಾದ್ರೆ ಇದು ಕೇಳಬಾರ್ದು ಅಂತ ಗೊತ್ತಿಲ್ಲದೆ ಕೇಳಿದ್ಲು ಅನ್ನೋದೇ ಇರೋದು. ಬಟ್ ಅಗೇನ್ ಕಾವ್ಯನೇ ಕೊಟ್ಟಿರೋ ಒಪಿನಿಯನ್, ಅವಳು ತುಂಬ ಯೋಚನೆ ಮಾಡ್ತಾಳೆ ಅಥವಾ ಇದೆಲ್ಲ ಮಾಡ್ತಾಳೆ ಅನ್ನೋದ್ರಿಂದ ಅವಳು ಅದನ್ನು ಯಾಕೆ ಕೇಳಿದ್ಲು. ಈವನ್ PR ಬಗ್ಗೆ ಆದರೂ ಅವಳು ಅದೊಂದೇ ಹೇಳಿರ್ತಾಳೆ, ನಾನು PR ಬಗ್ಗೆ ಕೇಳಿದೆ, ಅದೊಂದೇ ಕೇಳಿದ್ದು ಅಂತ ನನ್ನ ಹತ್ರ ಹೇಳಿರ್ತಾಳೆ. ಆವಾಗಲೂ ಅದನ್ನು ಯಾಕೆ ಕೇಳಿದೆ, ಅದು ಹೊರಗಿನ ಜಗತ್ತು ವಿಷಯ ಅಲ್ವಾ ಅಂತ ಆ ಕ್ಯೂರಿಯಾಸಿಟಿ ಪ್ರಾಬಬ್ಲಿ ಅವಳಿಗೆ ಶಿ ಮೇಡ್ ಇಟ್. ಅಂಡ್ ಮೇನ್ಲಿ ಪೇರೆಂಟ್ಸ್ ಕೂಡ ಅವ್ರಿಗೂ ಹೇಳ್ಬೇಕು ಅಂತಿತ್ತು. ಆಮೇಲೆ ಅವ್ರ ತಮ್ಮ ಸ್ಟಾಪ್ ಮಾಡ್ಬೋದಿತ್ತು ಅಂತಾನು ಹೇಳ್ತಾರೆ ಸುದೀಪ್ ಸರ್. ಅವರು ನೀವು ಕೇಳ್ತಿದಂಗೆ ಎಲ್ಲಾನು ಹೇಳ್ತಾನೆ ಹೋದ್ರು ಅಂತ, ವಿಚ್ ಮನೇಲಿ ಮಾತಾಡ್ದಂಗೆ ಅನಿಸ್ತು ಪಾಪ ಅಲ್ವಾ. ಎಲ್ಲರೂ ಸಿಕ್ಕಿದಾಗ ಹೇಳೋ ಥರ ಹೇಳ್ಬಿಟ್ರು. ಬಟ್ ಅದು ಅವಳ ಗೇಮಿಗೆ ಸ್ವಲ್ಪ ಎಫೆಕ್ಟ್ ಆಗುತ್ತೆ ಅನ್ಸುತ್ತೆ. ಅಂದರೆ ಬೇರೆಯವ್ರ ಮನೇಲಿ ಅವಳಿಗೆ ಇವಾಗೆಲ್ಲ ಗೊತ್ತಾಗ್ಬಿಟ್ಟಿದೆ ಅನ್ನೋದು ಅವಳಿಗೆ ಸ್ವಲ್ಪ ಎಫೆಕ್ಟ್ ಆಗುತ್ತೆ. ಯಾಕಂದರೆ ಅವಳು ಸ್ಟ್ರಾಂಗ್ ಆಗಿ ನಾನೇ ಆಡಬೇಕು ಅಂತ ಇಂಡಿವಿಜುವಲ್ ಆಗಿ ಆಡಿದ್ರು, ಲಾಸ್ಟಲ್ಲಿ ಇದು ಒಂದು ಆಗೋಯ್ತಲ್ಲ ಅಂತ ಫೀಲ್. ಹೌದು. ಎಸ್. ರಕ್ಷಿತಾ ಶಿ ಇಸ್ ವೆರಿ ಸ್ಮಾರ್ಟ್. ಅದು ಅಟ್ ಟೈಮ್ಸ್ ನಂಗೆ ಒಂದು ಸ್ವಲ್ಪ ಕನ್ನಿಂಗ್ ಅಂತ ಅನಿಸಿದ್ದು ಇದೆ. ಬಟ್ ಆ ಸಿಚುಯೇಷನ್ಗೆ ಅವಳು ಆ ಥರ ಸಿಚುಯೇಷನ್ ಅವಳಿಗೆ ಹೋಗ್ತಾ ಇತ್ತು. ಇವಾಗ ಬೇರೆಯವ್ರು ಮಾಡಿದ ತಪ್ಪಿಗೆ ಅವಳು ಆ ಸಿಚುಯೇಷನ್ಗೆ ಹೋಗ್ತಾ ಇದ್ಲು.
ಆಮೇಲೆ ಅದನ್ನ ಚೆನ್ನಾಗಿ ಯೂಸ್ ಮಾಡ್ಕೊಂಡ್ಲು ಕೂಡ. ಹೆಂಗ್ ಅನ್ಸುತ್ತೆ? ಯಾಕಂದ್ರೆ ತುಂಬಾ ಜನ ಈಗ ಧ್ರುವ್ ಅಂತ ಹೇಳಿರೋ ಒಪಿನಿಯನ್ ಆಗಿರ್ಬೋದು, ಅಥವಾ ಕೆಲವರು ಹೇಳ್ತಾರೆ ಹೊರಗಡೆ ಹಾಗಿಲ್ಲ, ಈ ತರ ಸ್ಲ್ಯಾಂಗ್ ಇಲ್ಲ, ಈ ತರ ಮಾತಾಡಲ್ಲ ಅನ್ನುವಂತ ಮಾತು ಬರುತ್ತೆ. ಅದು ಸ್ಲ್ಯಾಂಗ್ ಅಂಡ್ ಮಾತು ಬಗ್ಗೆ ಐ ಡೋಂಟ್ ಥಿಂಕ್ ಅವಳು ಫೇಕ್ ಮಾಡ್ತಿದ್ದಾಳೆ ಅಂತ. ಅವಳು ಮಾತಾಡೋದೇ ಹಾಗೆ, ಅವಳು ಸ್ಲ್ಯಾಂಗ್ ಇರೋದೇ ಹಂಗೆ ಅಂತ ಅನ್ಸುತ್ತೆ. ಬಟ್ ನನಗೆ ಅವಳ ಮೇಲೆ ಇರೋದು ಅದೇ ಒಪಿನಿಯನು. ಇವಾಗ ಫಸ್ಟ್ ಗೆಜ್ಜೆ ಇನ್ಸಿಡೆಂಟ್ ಆಗುತ್ತೆ, ಅವಾಗ ಜೆನ್ಯೂನ್ ಆಗಿ ನಮ್ಗೆಲ್ಲರೂ ಅವ್ರು ಯಾಕೆ ಹಂಗೆ ಮಾಡಿದ್ರು, ಅವಳಿಗೆ ಒಂಥರ ಸಾಫ್ಟ್ ಕಾರ್ನರ್ ಆಗಿರ್ಬೋದು, ಅಯ್ಯೋ ಪಾಪ ಅಂತ ಫೀಲ್ ಆಯಿತು. ಅಗೇನ್ ಅದು ನೆಕ್ಸ್ಟ್ ಇನ್ಸಿಡೆಂಟಲ್ಲೂ ಕಂಟಿನ್ಯೂ ಆಗುತ್ತೆ. ಬೇರೆಯವ್ರು ಮಾಡಿದ್ದು ಅವಳಿಗೆ ಆ ಸಿಚುಯೇಷನ್. ರಕ್ಷಿತನ ಹೀರೋ ಮಾಡಿದ್ದು ಜಾಹ್ನವಿ ಮತ್ತೆ ಅಶ್ವಿನಿ ಗೌಡ. ನಾನು ಅದು ಹೇಳ್ತೀನಿ ಅವರಿಗೆ ಮನೆ ಒಳಗಡೆ, ನಿಮ್ಮಿಬ್ಬರಿಂದನೇ ಆಗಿದ್ದು, ಯಾಕೆ ಹಂಗೆ ಮಾಡಿದೆ, ಅವಳನ್ನ ಹೀರೋ ಮಾಡಿದ್ರಿ ಅಂತ. ಬಟ್ ಆ ಟೈಮಲ್ಲಿ ಪಾಪನೇ ಅನಿಸ್ತಿತ್ತು, ಬಟ್ ಅದನ್ನ ಚೆನ್ನಾಗಿ ಉಪಯೋಗಿಸ್ಕೊತಾ ಹೋದ್ಲವಳು. ಅವಳಿಗೆ ಗೊತ್ತಾಯ್ತು ಸ್ಟ್ರಾಟಜಿ. ಆಮೇಲೆ ಅವಳ ಸ್ಟ್ರಾಟಜಿ ಆ ಸಿಚುಯೇಷನ್ ಬೇಸಿಸ್ ಇಟ್ಕೊಂಡು ಸ್ಟ್ರಾಟಜಿ ಮಾಡ್ಕೊಂಡು. ನೀವು ಮನೆಗೆ ಇಬ್ರು ಒಟ್ಟಿಗೆ ಹೋಗ್ತೀರಾ, ಹೋಗೋ ಟೈಮಲ್ಲಿ ನೀವ ಅವರ ಅನ್ನುವಂತ ಒಂದು ಚಾಯ್ಸ್ ಇರುತ್ತೆ, ಡಿಸಿಷನ್ಸ್ ಇರುತ್ತೆ. ಸೊ ಅವಾಗ ಅನ್ಕೊಂಡಿದ್ರ ನೀವು ಅವ್ರು ಯಾರು ಅಂತಾನು ನಿಮ್ಗೆ ಮೇ ಬಿ ಗೊತ್ತಿರ್ಲಿಲ್ಲ ಅನ್ಸುತ್ತೆ, ಅವಾಗ ಏನ್ ಅನ್ಕೊಂಡಿದ್ರಿ ನೀವು ಉಳ್ಕೋತೀರಾ ಇಲ್ವಾ ಅಂತ? ಈಗ ಆ ದಿನ ಫುಲ್ ಬ್ಲ್ಯಾಂಕ್ ಆಗಿದ್ದೆ. ಐ ಮೀನ್ ನಂಗೆ ಮಾಡೋಣನು ಗೊತ್ತಿಲ್ಲ, ರಕ್ಷಿತನೂ ಗೊತ್ತಿರ್ಲಿಲ್ಲ, ಅಲ್ಲಿ ಒಳಗಡೆ ಏನು ಡಿಸ್ಕಷನ್ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. ಇವಾಗ ಓಕೆ ಮನ ಒಲಿಸ್ಬೇಕು ಅಂತ ಏನು ಹೇಳ್ತಾರೆ, ಇಷ್ಟು ವಾರಗಳಲ್ಲಿದ್ದು ಅಭ್ಯಾಸ ಆಗಿ ಓಕೆ ಹಿಂಗೆ ಮಾತಾಡಬೇಕು, ಈ ಥರ ಆ ಸಿಚುಯೇಷನ್ನ ಹ್ಯಾಂಡಲ್ ಮಾಡಬೇಕು ಅಂತ ಅದು ಫಸ್ಟ್ ಡೇ ಆಗಿರೋದ್ರಿಂದ ನಾನು ಮನ ಒಲಿಸ್ಬೇಕು ಅಂದಾಗ್ಲೂ ನಾನು ಏನು ಹೇಳಬೇಕು ಅನ್ನೋದು ನನಗೆ ಐ ವಾಸ್ ಲಿಟಲ್ ಕನ್ಫ್ಯೂಸ್ಡ್. ಸೊ ಅವ್ರು ಏನು ಹೇಳಿರ್ತಾರೆ, ಅವ್ರು ಇರ್ತಾರ ಇಲ್ವಾ, ನಾನು ಇರ್ತೀನಿ, ಅದೆಲ್ಲ ಅಷ್ಟೊಂದು ಯೋಚನೆ ಮಾಡಲಿಲ್ಲ ಅವಾಗ. ಎಸ್. ನೆಕ್ಸ್ಟ್ ಗಿಲ್ಲಿ ಬಗ್ಗೆ. ಗಿಲ್ಲಿ ಬರೀ ಕಾಮಿಡಿ ಮಾತ್ರ ಅಲ್ಲ, ಹೀಸ್ ಒಂಥರ ಸಿಚುಯೇಷನ್ನ ಅನಾಲಿಸ್ ಮಾಡೋದು, ಅದ್ರ ಮೇಲೆ ಒಂದು ಡಿಸಿಷನ್ ತೊಗೊಳ್ಳೋದು, ಒಂದು ಅಭಿಪ್ರಾಯ ಕೊಡೋದು, ಅದರಲ್ಲೂ ಈಸ್ ವೆರಿ ಸ್ಮಾರ್ಟ್. ಎಂಟರ್ಟೈನರ್ ಅಫ್ಕೋರ್ಸ್, ಅದ್ರ ಜೊತೆ ಅದು ಸ್ಮಾರ್ಟ್ ಆಗಿದ್ದಾನೆ. ನಿಮ್ಗೆ ಒಳಗಡೆ ಇದ್ದಾಗ ಫೀಲ್ ಆಗ್ತಿತ್ತ ಗಿಲ್ಲಿಗೆ ಇಷ್ಟೊಂದು ವೈಬ್ ಇದೆ ಹೊರಗಡೆ ಅನ್ನುವಂಥದ್ದು? ಏನಿತ್ತು, ಯಾರಿಗೆ ಸ್ವಲ್ಪ ವೈಬ್ ಇರ್ಬೋದು ಅಂತ ಅನಿಸ್ತಿತ್ತು ಒಳಗಡೆ ಇರುವಾಗ? ಅಂದರೆ ಗಿಲ್ಲಿ ನನಗೆ ಚೆನ್ನಾಗಿ ಮಾಡ್ತಿದ್ದಾನೆ ಅಂತ ಫೀಲ್ ಆಗ್ತಿತ್ತು. ಯಾಕೆ? ಬಿಕಾಸ್ ಅವನ ಎನರ್ಜಿ ಯಾವತ್ತೂ ಡ್ರಾಪ್ ಆಗಿರೋದು ನಾನು ನೋಡಿಲ್ಲ. ಎವ್ರಿ ಡೇ ಅವನು ಒಂಥರ ಅದೇ ಇದೆ, ಅಂದರೆ ಎನರ್ಜಿ ಇನ್ ದ ಸೆನ್ಸ್ ತುಂಬ ಓಡಾಡಬೇಕು, ಏನೋ ಡ್ಯಾನ್ಸ್ ಮಾಡ್ತಿರ್ಬೇಕು ಆ ಥರ ಅಲ್ಲ. ಅವನು ಮಾತಲ್ಲಿ ಅಥವಾ ಅವನು ಎಂಟರ್ಟೈನ್ ಮಾಡ್ತಿದ್ದು ಅಥವಾ ಫನ್ ಮಾಡ್ತಿದ್ದು, ಬೇರೆಯವ್ರನ್ನ ಕಾಲು ಎಳಿತಿದ್ದು, ಅದೆಲ್ಲ ಯಾವತ್ತೂ ಕಮ್ಮಿ ಆಗಿದೆ ಅಂತ ಅನಿಸಿಲ್ಲ. ಸೊ ಅದೊಂದು ಕನ್ಸಿಸ್ಟೆಂಟ್ ಆಗಿರೋದ್ರಿಂದ ಓಕೆ ಚೆನ್ನಾಗಿ ಹೋಗ್ತಿರ್ಬೋದು ಅನ್ನೋದು ಒಂದು ಇತ್ತು. ಆ್ಯಂಡ್ ಸ್ಟಾರ್ಟಿಂಗೇ ಒಂದು ಕಿಚನ್ ಚಪ್ಪಾಳೆ ತೊಗೊಂಡಿದ್ದು, ಒಂದು ಸ್ಟ್ಯಾಂಡ್ ತೊಗೊಂಡಿದ್ದಾಗಿರ್ಬೋದು, ಬೇರೆ ವಿಷಯಕ್ಕೆ ಮಾತಾಡ್ತಿದ್ದಾಗಿರ್ಬೋದು, ಅದೆಲ್ಲ ನೋಡಿ ಹಂಗೆ ಅನಿಸ್ತಿತ್ತು. ಬಟ್ ಹೊರಗಡೆ ಬಂದಮೇಲೆ ಜನ ಅವನ್ನ ಜಾಸ್ತಿ ಇಷ್ಟಪಟ್ಟಿದ್ದಾರೆ ಅಂತ ಒಳಗಡೆ ಗೊತ್ತಿರಲಿಲ್ಲ, ಐಡಿಯಾ ಇಲ್ಲ ಯಾರಿಗೂ. ಎಸ್, ಅದು ಇಲ್ಲಿಗೂ ಮೇ ಬಿ ಇರ್ಲಿಕ್ಕಿಲ್ಲ ಅಥವಾ ಇರ್ಬೋದು, ಬಟ್ ಇಲ್ಲ ಅನ್ನೋ ತರನೇ ಮಾತಾಡ್ತಿದ್ದ ಅವನು. ಯಾಕಂದರೆ ಯಾವಾಗಲೂ ಒಂದು 7 ವಾರ ತುಂಬಿಸ್ಬಿಟ್ರೆ ಸಾಕು ಅಂತ ಹೇಳುವ, 8 ವಾರ ತುಂಬಿಸ್ಬಿಟ್ರೆ ಸಾಕು ಅಂತ ಹೇಳ್ತಿದ್ದ. 10 ವಾರ ತುಂಬಿಸ್ಬಿಟ್ರೆ ನಾನು ಬಿಗ್ ಬಾಸಲ್ಲಿ 10 ವಾರ ಇದ್ದೆ, ಒಂದು ಮರ್ಯಾದೆ ಉಳಿಯುತ್ತಪ್ಪ ಅಂತ ಹೇಳ್ತಿದ್ದ. ಬಟ್ ಅದು ಅಗೇನ್ ಅವ್ನು ಗೊತ್ತಿಲ್ಲದೆ ಹೇಳ್ತಿದ್ನೋ ಅಥವಾ ಅದು ಕಾಮಿಡಿಯಾಗಿ ಹೇಳ್ತಿದ್ನೋ, ಇಟ್ಸ್ ಅಗೇನ್. ಯಾಕಂದ್ರೆ 11 ಸೀಸನ್ ಅನ್ನ ಅರ್ದು ಕುಡ್ದು ನೀರು ಕುಡ್ದಂಗೆ. ಅದು ಅವ್ನು ಸೀಸನ್ಸ್ ನೋಡಿದಾನೆ ಅನ್ನೋದು ನಮಗೆ ಗೊತ್ತಿರ್ಲಿಲ್ಲ. ಅವನು ಇಲ್ಲ ನೋಡಿಲ್ಲ ನಾನು ಅಂತಾನೆ ಹೇಳಿದ್ದ. ವೀಕೆಂಡ್ ವರ್ಗೂ ನಮಗೆ ಗೊತ್ತಿರ್ಲಿಲ್ಲ. ಸೊ ಎಸ್. ರಾಶಿಕಾ ಐ ಥಿಂಕ್ ಅವಳು ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು ದ ಎಂಟೈರ್ ಸೀಸನ್ ಅಂತ ಅನ್ಸುತ್ತೆ. ಟಾಸ್ಕ್ ಚೆನ್ನಾಗಿ ಆಡ್ತಿಲ್ಲ, ಅವಳಿಗೆ ಆ ಸ್ಟ್ರೆಂತ್ ಇತ್ತು ಅನ್ನೋದು ಬಿಟ್ಟರೆ ಅವಳು ಎಲ್ಲೂ ಅಷ್ಟು ಇದು ಮಾಡ್ಕೊಳ್ಳಿಲ್ಲ, ಅಥವಾ ಯಾರ ಜೊತೆ ಒಂದು ಬಾಂಡಿಂಗ್ ಮಾಡ್ಕೊಳ್ಳಿಲ್ಲ, ಒಂದು ಫನ್ ಥರನೂ ಹೋಗಲಿಲ್ಲ, ಆ ಥರ ಅನಿಸ್ಬಿಡ್ತು. ಅಂದರೆ ಹೇಗೆ ಅವರು ಸೂರಜ್ ಮಾತ್ರ ಓಕೆ ಮತ್ತೆ ಯಾರು ಬೇಡ ಅನ್ನೋದು ಅಲ್ಲಿತ್ತ ಮೆಂಟಾಲಿಟಿ? ಅಂದರೆ ಒಂದಷ್ಟು ವಾರಗಳು ಹಾಗೆ ಆಗೋಯ್ತು, ಬರೀ ಅವರಿಬ್ಬರೇ. ಅಟ್ಲೀಸ್ಟ್ ಮಾತಾಡಿದ್ರೇ ಗೊತ್ತಾಗೋದಲ್ವಾ ಏನು ಎತ್ತ ಅಂತ. ಜಗಳ ಆಡೋಕ್ಕೂ ಮಾತಾಡ್ಬೇಕಲ್ವಾ ಅಲ್ಲಿ, ಕರೆಕ್ಟ್, ಅದು ಆಗ್ತಿರ್ಲಿಲ್ಲ. ಸೊ ಬಟ್ ಟಾಸ್ಕ್ ಚೆನ್ನಾಗಿ ಆಡುವಾಗ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ಆ ಕಾನ್ಫಿಡೆನ್ಸ್ ಯೂಸ್ ಮಾಡ್ಕೊಂಡು ಮನೇಲಿ ಅವಳು ಇನ್ನೂ ಚೆನ್ನಾಗಿರ್ಬೋದಿತ್ತು, ಆ ಥರ. ಸೊ ಆ ಥರ ನಿಮ್ಗೆ ಅನಿಸ್ತಿತ್ತು ರಾಶಿಕಾ. ಮತ್ತೆ ಇವಾಗ ಮಾಳು
ಮಾಳು ಅಣ್ಣ ನಾನು ಆ್ಯಕ್ಚುಲಿ ಹೊರಗಡೆ ಬಂದಮೇಲೆ ಅವ್ರ ಇಂಟರ್ವ್ಯೂ ನೋಡಿದೆ, ನೆನ್ನೆ ಎಲ್ಲರೂ ಕೇಳ್ತಿದ್ರು ನೋಡಿದ್ರಾ ಅಂತ. ಅದನ್ನ ನೋಡಿದ್ಮೇಲೆ ಅನಿಸ್ತು ಆ ಕಾನ್ಫಿಡೆನ್ಸ್ ಅವ್ರು ಹೊರಗಡೆ ಏನು ಮಾತಾಡಿದ್ದಾರೆ ಅದ್ರಲ್ಲಿ ಅವ್ರು ಒಳಗಡೆ ಇದ್ದಿದ್ರೆ ಐ ಥಿಂಕ್ ಅವರು ಟಾಪ್ 100% ಇರ್ತಿದ್ರು. ಯಾಕಂದರೆ ಜನದ ಸಪೋರ್ಟ್ ತುಂಬ ಇತ್ತು ಅಂತ ಒಳಗಡೆ ನಮಗೆ ಫೀಲ್ ಆಗ್ತಿತ್ತು. ಅವ್ರು ಕ್ಯಾಪ್ಟನ್ ಆಗಿದ್ದ ವಾರ ಆಗಿರ್ಬೋದು, ಅವ್ರು ಸೇವ್ ಆಗ್ತಾ ಬಂದಿದ್ದು ನೋಡಿದ್ರೆ ನಮ್ಗೆ ಹಂಗೆ ಅನಿಸ್ತಿತ್ತು ಒಳಗಡೆ. ಸೊ ಹೊರಗಡೆ ಇಂಟರ್ವ್ಯೂ ನೀವು ನೋಡಿದ್ರಾ? ಅಂದ್ರೆ ತುಂಬಾ ಕಾನ್ಫಿಡೆಂಟ್ ಅಲ್ಲ ಅವರು, ನಾನು ಇರ್ಬೇಕಿತ್ತು ಅನ್ನೋ ಮಾತು. ಅಂದ್ರೆ ಅದೇನ್ ಅವ್ರಿಗೆ ಪರ್ಸ್ಪೆಕ್ಟಿವ್ ಇರ್ಬೋದು, ಯಾಕಂದ್ರೆ ಒಳಗಡೆ ಯಾರ ಜೊತೆನೂ ಮಾತಾಡೋದು ಬೇಡ, ನಾನು ಹಿಂಗೆ ಇರ್ತೀನಿ ಅಂತ ಅನ್ಸ್ತಿತ್ತಾ? ಅಂದ್ರೆ ಹೊರಗಡೆ ಸ್ಟಾರ್ಟಿಂಗ್ ನಾನು ಅವ್ರ ಜಂಟಿಯಾಗಿರೋದ್ರಿಂದ ನಂಗೆ ಗೊತ್ತಿದ್ದೇನೆಂದ್ರೆ ಅವ್ರ ಭಾಷೆಗೆ ತುಂಬಾ ಹೆದರ್ಕೊಂಡು ಏನಾದ್ರು ತಪ್ಪಾಗ್ಬಿಟ್ರೆ ಅನ್ನೋದು ಅವ್ರ ತಲೆಲಿತ್ತು. ಅದಕ್ಕೆ ಅವ್ರು ಸ್ಟಾರ್ಟಿಂಗ್ ಮಾತಾಡ್ತಿರ್ಲಿಲ್ಲ ಅಷ್ಟೊಂದು. ಆಮೇಲೆ ಅಫ್ಕೋರ್ಸ್ ಮಾತಾಡ್ತಿದ್ದು ಅವ್ರ ವ್ಯಕ್ತಿತ್ವನೂ ನಂಗೆ ಜೆನ್ಯೂನ್ ಪರ್ಸನ್ ಅಂತ ಅನ್ಸ್ತಿತ್ತು. ಬಟ್ ಈ ಕಾನ್ಫಿಡೆನ್ಸ್ ಇರ್ಲಿಲ್ಲ. ಹೊರಗಡೆ ಏನ್ ಹೇಳಿದಾರಲ್ಲ ಆ ಕಾನ್ಫಿಡೆನ್ಸ್ ಒಳಗಡೆ ಇರಲಿಲ್ಲ. ಹೌದು, ಆಕ್ಚುಲಿ ಹೌದು. ಅದೊಂದು ಕಾನ್ಫಿಡೆನ್ಸ್ ಇದ್ದಿದ್ರೆ ಐ ಆಮ್ ಶ್ಯೂರ್ ಹಿ ವುಡ್ ಮೇಕ್ ಇಟ್ ಟು ಟಾಪ್ 5 ವಿನ್ ಆಗ್ತಿದ್ರು. ಪ್ರಾಬಬ್ಲಿ ಪಾಸಿಬಿಲಿಟಿ ಜಾಸ್ತಿ ಇತ್ತು. ಯಾಕಂದ್ರೆ ಜನ ಅಷ್ಟು ಇದ್ ಮಾಡ್ತಿದ್ರಲ್ಲ. ಬಟ್ ಎಲ್ಲೋ ಒಳಗಡೆ ತುಂಬಾ ಲೋ ಕಾನ್ಫಿಡೆಂಟ್ ಫೀಲ್ ಮಾಡಿದ್ರು ಅವರು. ಹೌದು, ಒಂದ್ಸಲ ಕಾನ್ಫಿಡೆಂಟ್ ಬೂಸ್ಟ್ ಆಯ್ತು ಅವ್ರದ್ದು ಕ್ಯಾಪ್ಟನ್ ಆದ ಟೈಮಲ್ಲಿ. ದಿನ ಅನ್ಸ್ತು. ಆಮೇಲೆ ಮತ್ತೆ ನಾಮಿನೇಷನ್ಗೆ ಅವ್ರಿಗೆ ಕಪ್ ನೀರು ಅದು ಕಸ ಅದೆಲ್ಲ ಕೊಟ್ಟಾಗ ನೆಕ್ಸ್ಟ್ ಡೇ ಮತ್ತೆ ಅವರು ಸ್ವಲ್ಪ ಕಾನ್ಫಿಡೆನ್ಸ್ ಕಳ್ಕೋತಾರೆ. ಎಸ್, ಈ ಕೆಲವೊಂದು ಸ್ಟೇಟ್ಮೆಂಟ್ಸ್ ಹೇಳ್ತೀನಿ, ಹೊರಗಡೆ ಇರುವಂತ ಸ್ಟೇಟ್ಮೆಂಟ್ಸ್. ಇದಕ್ಕೆ ನೀವೇನ್ ಹೇಳ್ತೀರಾ ಅನ್ನೋದಷ್ಟೇ. ಬರೀ ಟಾಸ್ಕ್ ಬುಕ್ ಅನ್ನ ಓದ್ಕೊಂಡು ಬಂದು ಸ್ಪಂದನ ಇಲ್ಲಿ ತನಕ ಬಂದಿದ್ದಾರೆ, ವಿಚ್ ಆಫ್ ಕೋರ್ಸ್ ಇಸ್ ನಾಟ್ ಟ್ರೂ. ಯಾಕಂದ್ರೆ ಒಂದೇ ಕೆಲಸಕ್ಕೆ ಆ ಒಂದು ಕಂಟೆಸ್ಟೆಂಟ್ನ ಇಷ್ಟು ದಿನ ಇಟ್ಕೊಳ್ಳಲ್ಲ ಅಂತ. ದಟ್ ಈಸ್ ಮೈ ಒಪಿನಿಯನ್. ಆ್ಯಂಡ್ ನಾನು ಬಿಗ್ ಬಾಸ್ ಮನೆಯಿಂದನೂ ಕಲ್ತಿದ್ದೇನೆಂದರೆ ಒಪಿನಿಯನ್ಸ್ಗಳು 1000 ಬರುತ್ತೆ. ಇವಾಗ ನಾವು ಮನೇಲಿದ್ದಾಗ 13 ಜನ ಇದ್ದರೆ 13 ಒಪಿನಿಯನ್ಸ್ ಬರ್ತಿತ್ತು. ವೀಕೆಂಡಲ್ಲೂ ನಾವು 13 ಒಪಿನಿಯನ್ ಕೊಡ್ತೀವಿ. ಈಗ ನಾನು ಕೂತ್ಕೊಂಡು ಬೇರೆಯವ್ರಿಗೆ ಒಂದು ಒಪಿನಿಯನ್ನೇ ಕೊಡ್ತಿರೋದು ಇವಾಗ ಬೇರೆಯವ್ರ ಬಗ್ಗೆ. ಸೊ ಇಟ್ ಈಸ್ ಜಸ್ಟ್ ಅ ಒಪಿನಿಯನ್. ಬಟ್ ಅದರಿಂದ ನಾನು ಇದ್ದೆ ಅನ್ನೋದು ಒಂದು ಸ್ಟೇಟ್ಮೆಂಟ್ ಅದು ನಿಜ ಅಂತೂ ಆಗಲ್ಲ. ಯಾಕಂದರೆ ನನ್ನ ಫೇರ್ ಶೇರ್ ಆಫ್ ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ನನ್ನ ಫೇರ್ ಶೇರ್ ಆಫ್ ಒಪಿನಿಯನ್ಸ್ ಮನೆ ಒಳಗಡೆ ಡಿಸಿಷನ್ಸ್ ಎಲ್ಲನೂ ನಾನು ಮಾಡಿರೋದಕ್ಕೇ ಐ ಸ್ಟೇಡ್ ದಿಸ್ ಲಾಂಗ್. ಬರೀ ಟಾಸ್ಕ್ ಬುಕ್ ಓದೋದಿರೋ ಒಂದು 2 ವಾರ ಓದ್ಬಿಟ್ಟು ಹೊರಗಡೆ ಕಳಿಸ್ಬಿಡ್ತಿದ್ರು ಅನ್ಸುತ್ತೆ. ಎಸ್, ಗಿಲ್ಲಿಗಿಂತ ತುಂಬ ಲೇಜಿ ಸ್ಪಂದನ, ನೀವು ಹೇಳಲೇಬೇಕು. ಎಸ್, ಹೌದಾ? ಬಿಕಾಸ್ ಎಲ್ಲ ಆಲ್ಮೋಸ್ಟ್ ಇಂಟರ್ವ್ಯೂ ಹೇಳಿದ್ದಾರೆ ಸ್ಪಂದನ ಇಲ್ಲಿಂದ ಅಲ್ಲಿ ಎದ್ದು ಹೋಗೋಕ್ಕಾಗಲ್ಲ, ಚಪಾತಿ ಬೇಕು ಅಂತ ಅನ್ಸಿದ್ರೆ. ಯಾರು ಏನು ಗೊತ್ತಾ, ನಮ್ಮ ಇಷ್ಟಪಡೋರು ಸುಮಾರು ಜನ ಇದ್ರು ಅಂತ ಮಾಡಿಸ್ಕೊತಿದ್ದೆ ಅಷ್ಟೇ. ಬಟ್ ನನ್ನ ಕೆಲಸಗಳು ಏನಿತ್ತು ನಾನು ಮುಗಿಸ್ಬಿಟ್ಟು ಬಂದು ಐಮ್ ಲೈಕ್ ಕೂತ್ ಮೇಲೆ ಐಮ್ ಲೈಕ್ ಯಾಕೆ ಮತ್ತೆ ಎಬ್ಸ್ತೀರಾ ಅಂತ ಆರಾಮಾಗಿ ಒಂದು ಕೂತ್ಕೊಂಡು ಆ ಕಾನ್ವರ್ಸೇಷನ್ಗೆ ಹೋಗ್ಬಿಡ್ತಿದ್ವಲ್ಲ. ಅದು ಮಧ್ಯ ಎದ್ದೇಳಕ್ಕೆ ಮಾತ್ರ ನಾನು ಇದು ಮಾಡ್ತಿದ್ದೆ. ಅದು ಬಿಟ್ಟು ಐ ಆಮ್ ನಾಟ್ ಲೇಝಿ. ಏನಂದ್ರೆ ನಮ್ಮ ಚಾನಲಲ್ಲಿ, ಮಾಯ ಚಾನಲಲ್ಲಿ ಇದರದೇ ಒಂದು ವಿಡಿಯೋ ಹಾಕಿದ್ದೆ. ಅಭಿಷೇಕ್ ಅವ್ರ ಇಂಟರ್ವ್ಯೂ ಮಾಡುವಾಗ ತುಂಬಾ ಲೇಜಿ ಅವರು. ಎಸ್ ಅಂತ ಒಂದು $1 ಚೈನ್ ಹಾಕಿದ್ರು. ಎಸ್ ಅಂದ್ರೆ ಸೋಂಬೇರಿ ಅಂತ ನಾವು ಕೊಟ್ಟಿಟ್ಟಿದ್ವಿ. ಬಟ್ ತುಂಬಾ ಅಂದ್ರೆ ತಕೊಂಬರೋ ಪ್ಲೀಸ್. ಅದ್ರಲ್ಲಿ ಮಾತ್ರ ಅಂದ್ರೆ ನಾನು ಇವಾಗ ಬೆಂಗಳೂರಲ್ಲಿ ಒಬ್ಳೇ ಇರುವಾಗಲೂ ನನ್ ತುಂಬಾ ಒಂಥರ ಬೇಜಾರು ಮಾಡ್ಕೊಳ್ಳೋದು ಅಂದ್ರೆ ಊಟ ಬಡ್ಸಕ್ಕೂ ಯಾರೂ ಇಲ್ವಲ್ಲ. ಅದು ಒಂದೇ ನನಗೆ ತುಂಬ ಇದಾಗೋದು. ನಾನು ಬೆಂಗಳೂರಲ್ಲಿ ಸೀರಿಯಲ್ ಮಾಡ್ಬೇಕಾದ್ರೆ ಒಬ್ಳೇ ಇರ್ಬೇಕಾದ್ರು ಅದು ಒಂದಕ್ಕೆ ನಾ ಮಾಡ್ತಿದ್ದೆ. ಹಾಗೆ ನೀರು ತಗೊಂಬಾ, ಹಾಗೆ ಚಪಾತಿ ತಗೊಂಬಾ, ಅದಕ್ಕೆ ಎಸ್ ಮಾಡ್ತಿದ್ದೆ. ಅದೇನೋ ಕೂತ್ಕೊಂಡ್ಮೇಲೆ ಮತ್ತೆ ನನಗೆ ಊಟದ ಮಧ್ಯ ಎದ್ದೋಗಕ್ಕೆ ಒಂಥರ ಅನಿಸ್ತಿತ್ತು. ಅಳು ಮುಂಜಿ ಸ್ಪಂದನ ಇಲ್ಲ ಅನ್ಸುತ್ತೆ. ಅಂದರೆ ಹತ್ತಿದ್ದೀನಿ ಜಾಸ್ತಿ. ಅದು ಮೋಸ್ಟ್ ಆಫ್ ದ ಟೈಮ್ ಫ್ಯಾಮಿಲಿ ವಿಷಯಕ್ಕೆ ಅಥವಾ ಲೆಟರ್ ಬಂದಾಗ ಆಗಿರ್ಬೋದು ಅದಕ್ಕೆ ಹತ್ತಿದ್ದೀನಿ. ಅದು ಬಿಟ್ಟು ಯಾವ ಸಿಚುಯೇಷನ್ನಲ್ಲಿ ಜಗಳ ಆಯಿತು ಅನ್ನೋದಕ್ಕೋಸ್ಕರ ಹತ್ತಿಲ್ಲ. ನಂಗೆ ಫ್ಯಾಮಿಲಿಗೆ ಜಾಸ್ತಿ ಅಟ್ಯಾಚ್ಡ್ ಇರೋದ್ರಿಂದ ಅದು ಸ್ವಲ್ಪ ಚಿಕ್ಕ ವಿಚಾರಕ್ಕೆ ಬೇಗ ಎಮೋಷ್ನಲ್ ಆಗ್ತೀರಾ ಅನ್ನೋದಾ? ಅಲ್ಲ, ಫ್ಯಾಮಿಲಿ ವಿಷಯಕ್ಕೆ ಮಾತ್ರ. ಫ್ಯಾಮಿಲಿ ವೀಕಲ್ಲೂ ನಾನು ಅದೇ ರೆಕ್ಸಿದ್ದಾರೆ. ಶುರುವಾಯಿತು ಇವಳ್ದು ಸಾಂಗ್ ಬರ್ತಿದ್ದಂಗೆ ನಂಗೆ ಅದೊಂಥರ ಇವಾಗ ನನ್ನ ಫ್ಯಾಮಿಲಿ ಬರ್ತಾರೆ. ನನ್ನ ಫ್ಯಾಮಿಲಿ ಲಾಸ್ಟ್ ಡೇ ಬಂದಿದೆ ಆ್ಯಕ್ಚುಲಿ. ಇವಾಗ ಬರ್ತಾರೆ ಅಂತ ಒಂಥರ ಸಿಕ್ಕಾಪಟ್ಟೆ ಎಮೋಷ್ನಲ್ ಆಗ್ತಿದೆ. ಎಸ್, ನಿಮಗೊಂದು ಕ್ಯಾಪ್ಟನ್ಸಿ ಸಿಗುತ್ತೆ, ತುಂಬ ಖುಷಿ ಟೈಮ್ ನೀವು ಸೆಲೆಬ್ರೇಟ್ ಮಾಡ್ತೀರಾ, ನಿಮಗೂ ಅಭಿಷೇಕ್ ಒಟ್ಟಿಗೆ ಸಿಗುತ್ತೆ. ಸಿಕ್ಕಿರೋದೇ ಒಂದು ಖುಷಿ. ಓಕೆ, ಸಿಕ್ಕಾದ್ಮೇಲೆ ಅದನ್ನು ಸೆಲೆಬ್ರೇಟ್ ಮಾಡೋಕ್ಕೂ ಆಗಲ್ಲ, ನೆಕ್ಸ್ಟ್ ಡೇ ಕಳ್ಕೊತೀರಾ. ನನಗೆ ಗೊತ್ತು ಆ ಮೂಮೆಂಟ್ಸ್ ನಿಮಗೆ ತುಂಬ ಟಫ್ ಇರಬಹುದು. ಯಾಕಂದರೆ ತುಂಬ ಜನ ಲಕ್ಕಿಂದ ಸಿಕ್ತು ಅಂತ ಹೇಳುವಾಗ ಎಷ್ಟೋ ಮೇ ಬಿ ಜನ ಸೆಲೆಬ್ರೇಟ್ ಮಾಡೋರು ಇರ್ಬೋದು, ಅದು ಹೋಯ್ತಲ್ಲ ಕ್ಯಾಪ್ಟನ್ಸಿ ಅಂತ. ಆ ಮೂಮೆಂಟ್ ನೀವು ಹೇಗಲ್ಲಿ ಅದನ್ನು ಫೇಸ್ ಮಾಡಿದ್ರಿ? ಅಂದರೆ ಅದು ನಂಗೆ ಕಾಲೇಟ್ ಆಗಿದ್ವಾರ ನನ್ನ ಬಿಗ್ ಬಾಸ್ ನಂಗೆ ಏನು ಆಪರ್ಚುನಿಟಿ ಕೊಡ್ತಾರೆ, ನಿಮ್ಮ ಬದಲು ಚೈತ್ರ ಅವ್ರು ಆಡ್ಬೋದಾ ಅಂತ.
ಬೇಕಾ ಅವಾಗೊಂದು ಥಾಟ್ ಬರುತ್ತೆ, ಯಾಕಂದರೆ ಅವ್ರು ನನಗೆ ಆಡ್ತಿದ್ದಾರೆ ಅಂತ. ಬಟ್ ಅಟ್ ದ ಸೇಮ್ ಟೈಮ್ ಅಭಿ ಇಡೀ ವಾರ ಸುಮ್ಮನೆ ಕೂತ್ಕೋಬೇಕಾಗುತ್ತೆ ನಾನು ಆಡಿಲ್ಲ ಅಂದರೆ, ಜೋಡಿ ಆಗಿರೋದ್ರಿಂದ. ಸೊ ಅವನಿಗೂ ಎಫೆಕ್ಟ್ ಆಗುತ್ತೆ. ಇಟ್ ವಾಸ್ ಆಕ್ಸಿಡೆಂಟ್, ಕಾಲೇಟಾಗಿದ್ದು. ಸೊ ಐಮ್ ಲೈಕ್ ಹೋಗಿ ಮನ ಒಲಿಸ್ತೀನಿ ನೀವು ಆಡಿ ಅಂತ. ಅವ್ರು ಗೆಲ್ತಾರೆ ಅನ್ನೋ ಎಕ್ಸ್ಪೆಕ್ಟೇಷನ್, ಅದಕ್ಕೋಸ್ಕರ ನಾನು ಕೇಳೋದು ಆ ಥರ ಇರಲ್ಲ. ಅವನೊಬ್ಬ ಇಡೀ ವಾರ ಕೂತ್ಕೋಬಾರ್ದು ಸುಮ್ಮನೆ ಅನ್ನೋ ಇದ್ರಲ್ಲಿ ನಾನು ಕೇಳಿರ್ತೀನಿ ಅವ್ರನ್ನ. ಬಟ್ ಅವ್ರು ಗೆದ್ದಾಗ ಒಂಥರ ಖುಷಿ ಪಡಬೇಕಾ ಬೇಡವಾ ಅನ್ನೋದು ನಂಗೆ ಗೊತ್ತಾಗಲ್ಲ. ಯಾಕಂದರೆ ಗೆದ್ದಿದ್ದು ನಂಗೆ ಹೇಳಿರ್ತಾರೆ ಕ್ಯಾಪ್ಟನ್ ನೀವಾಗೆಲ್ಲ ಸ್ಪಂದನನೇ ಆಗ್ತಾರೆ ಅಂತ. ಯಾರೋ ಆಡ್ಕೊಟ್ಟಿದ್ದು ಕ್ಯಾಪ್ಟನ್ಸಿ ಅನ್ನೋದು ಅನೌನ್ಸ್ ಆದಾಗಲೂ ಒಂಥರ ನಂಗೆ ಅದು ಮಿಕ್ಸ್ಡ್ ಫೀಲಿಂಗಲ್ಲೇ ನಾನು ಇರ್ತೀನಿ. ಬಟ್ ಅವತ್ತು ರಾತ್ರಿ ಒಂಥರ ಡಿಸೈಡ್ ಮಾಡ್ಕೋತೀನಿ, ಇಟ್ಸ್ ಓಕೆ, ಹೇಳೋರು ಹೇಳ್ತಾರೆ, ಮನೇಲೂ ಹೇಳ್ತಾರೆ ಎಲ್ಲರೂ. ಬಟ್ ಕ್ಯಾಪ್ಟನ್ಸಿನ ಚೆನ್ನಾಗಿ ನಿಭಾಯಿಸಿ ಆ ಇಂಪ್ರೆಷನ್ ಚೇಂಜ್ ಮಾಡೋಣ ಅನ್ನೋದು ಒಂದು ತಲೆಯಲ್ಲಿರುತ್ತೆ. ಬಟ್ ನೆಕ್ಸ್ಟ್ ಡೇ ಅದು ಉಲ್ಟಾ ಆಗಿಬಿಡುತ್ತೆ. ಆವಾಗ ಐ ಥಿಂಕ್ ಬೇಜಾರಾಯಿತು, ಬಟ್ ಅಷ್ಟು ಎಫೆಕ್ಟ್ ಆಗಲಿಲ್ಲ, ಬಿಕಾಸ್ ನಾನು ಆಡಿರಲಿಲ್ಲ ಅನ್ನೋದು ನನಗೆ ಆಲ್ರೆಡಿ ಮನಸ್ಸಲ್ಲಿ ಇದ್ದಿದ್ದರಿಂದ ಅದನ್ನ ತೊಗೊಳಕ್ಕೆ ಅಷ್ಟೊಂದು ಕಷ್ಟ ಆಗಲಿಲ್ಲ. ನೀ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ರಿ. ಎಸ್, ನಮ್ಮ ಈ ಮಾಯ ಚಾನಲಲ್ಲಿ ತುಂಬ ಒಂದು ಓಡಿರೋ ವಿಡಿಯೋ, ಎಷ್ಟು ಓಡಿದೆ ಗೊತ್ತಾ, ನೀವು ಇಮ್ಯಾಜಿನ್ ಮಾಡೋಕ್ಕಾಗಲ್ಲ. 1 ಕೋಟಿ ಜನರನ್ನ ತಲುಪಿದೆ ಒಂದು ವಿಡಿಯೋ. ಅದು ಆ ವಿಡಿಯೋದಲ್ಲಿ ನೀವು ತುಂಬ ಮೇಜರ್ ವಿಷಯ, ನೀವು ಮೇ ಬಿ ಗೆಸ್ ಇರ್ಬೋದು ಈಗ, ಬಟ್ ನೀವು ಒಂದ್ಸಲ ನೋಡಿ. ನಿಮ್ದು ಹೌದು, ಬಟ್ಟೆ ಎಷ್ಟು ಕಾಸ್ಟ್? 80,000 ಶರ್ಟ್. ಇದು 80,000 ಶರ್ಟ್. ಇದು ಸ್ಪೆಷಾಲಿಟಿ ಏನಂದ್ರೆ, ಸ್ಪಂದನ ಅವರು ಸುದೀಪ್ ಸರ್ ಒಂದು ವೇದಿಕೆಯಲ್ಲಿ ಒಂದು ಬಟ್ಟೆ ಕೇಳಿದ್ರೆ ನಾನು ಕೊಟ್ಟಿರಲ್ಲ, ಅದಕ್ಕೆ ಸುದೀಪ್ ಸರ್ ಯಾಕೆ ಬೇಕು ನಿಮ್ಗೆ ಹೋಗಿ ತಗೊಂಡ್ ಬಾ ಅಂತ ಹೇಳಿದ್ರಲ್ಲ, ಅದೇ ಶರ್ಟ್. ಇದು ಬಂದು ಲೀಗಲ್ ಆಗಿ ಅವ್ರಿಗೆ ಕೊಟ್ಟಿದ್ದೆ, ಆದ್ರೆ ಅವರು ಅದನ್ನ ಕಸ ತರ ಎಲ್ಲೆಲ್ಲೋ ಬಿಸಾಕ್ತಾ ಇದ್ರು. ಅದರಿಂದ ನಾನು ಎತ್ತಿಟ್ಕೊಂಡು ಬಂದ ಮೇಲೆ ಕೊಡೋಣ ಅಂತ ನಾನು ಅಲ್ಲಿ ನನ್ನ ಡ್ರಾಯರ್ಲಿ ಇಟ್ಟಿದ್ದೆ. ಅಂದ್ರೆ ಮಧ್ಯರಾತ್ರಿ ನಾನು ಬಂದಿರೋದ್ರಿಂದ ಅದು ಆಚೆಗೆ ನನ್ನ ಬಟ್ಟೆ ಸಮೇತ ಬಂತು. ಅದು ನೋಡಿದ್ರೆ ಫುಲ್ ಡ್ಯಾಮೇಜ್ ಮಾಡಿದ್ದಾರೆ ಎಲ್ಲ, ಮಾಡಿದ್ದಾರೆ. ಅದರಿಂದ ಬೇಜಾರಾಗಿ ಇವತ್ತು ನನ್ನ ಬರ್ಡೇ ದಿನ ಅದನ್ನ ಹಾಕೊಂಡಿದೀನಿ. ಯಾಕಂದ್ರೆ ನಾನು ಬಿಗ್ ಬಾಸ್ ಒಳಗೆ ತಗೊಂಡೋಗಿರೋದ್ರಲ್ಲಿ ಕಾಸ್ಟ್ಲಿಯಸ್ಟ್ ಶರ್ಟ್ ಇದೇ ಇದ್ದಿದ್ದು. ಇದನ್ನೇ ಮೇಡಮ್, ಸ್ಪಂದನಾ ಮೇಡಮ್ ಅವ್ರು ಸೆಲೆಕ್ಟ್ ಮಾಡಿ ತಗೊಂಡಿದ್ರು. ಸರ್ ಏನ್ ಸರ್ ನೀವು? ಬಟ್ ಅಲ್ಲ, ನೀವೀಗ ಇದಕ್ಕೆ ಆನ್ಸರ್ ಕೊಡ್ಬೇಕು. ಬಟ್ ನಮಗೆ ಖುಷಿ ಇದೆ, ಯಾಕೆ ಗೊತ್ತಾ, 1 ಕೋಟಿ ರೀಚ್ ಆಗಿದೆ ಇದು ವಿಡಿಯೋ. 1 ಕೋಟಿ, 10 ಮಿಲಿಯನ್. ನಾನು ಅನ್ಕೊಳ್ಳೋದು ಈ ವಿಡಿಯೋ ಹೆಂಗ್ ಎಷ್ಟು ವೈರಲ್ ಅಂತ. ಒಂದ್ಸಲಿ ಕೇಳ್ತಾರೆ ಸರ್ ನಾವು ಬೋರ್ಡಲ್ಲಿ, ಇದಾದ್ಮೇಲೆ ಈ ವಿಡಿಯೋ ವೈರಲ್ ಆದ್ಮೇಲೆ ಕೇಳಿರೋದು, ನಾವು ಮಾಡಿರೋ ವಿಡಿಯೋನೇ ವೈರಲ್ ಆಗಿರೋದು ಕೇಳಿದ್ರು. ನಮಗೂ ಅದು ಖುಷಿ, ಬಿಗ್ ಬಾಸ್ ಅಲ್ಲಿ ಸುದೀಪ್ ಸರ್ ಹೇಳ್ಬಿಟ್ರಲ್ಲ ಅಂತ. ಅದು ಆ್ಯಕ್ಚುಲಿ ಶರ್ಟ್ ಕೊಟ್ಟರು, ಬಟ್ ಇಮಿಡಿಯೇಟ್ಲಿ ಅವರು ಪರವಾಗಿಲ್ಲ ಮೇಡಮ್ ನನ್ನ ರ್ಯಾಕಲ್ಲೇ ಇಟ್ಟಿರಿ ಆಮೇಲೆ ಎತ್ಕೊಳ್ಳಿ ಅಂತೇನೋ ಹೇಳ್ತಾರೆ. ಅದನ್ನು ಹಾಳು ಮಾಡಿ ಅದನ್ನು ಒಂದ್ಸಲಿ ಎತ್ಕೊಂಡು ಬಂದಿದ್ದು ವಾಪಸ್ ರೂಮಿಗೆ ಎತ್ಕೊಂಡು ಹೋಗಿದ್ದು ಬಿಟ್ರೆ ಅದನ್ನ ನಾನು ಸರಿ ಮುಟ್ಟೂ ಇಲ್ಲ. ಓ ಮೈ ಗಾಡ್, ಇದೇ ಮಾತು. ಸದ್ಯ ಇನ್ ಕೇಸ್ ಅದೇನಾದ್ರು ಕಳೆದು ಹೋಗಿದ್ರೆ ಶರ್ಟ್ ಕಳ್ಳಿ ಸ್ಪಂದನ ಅಂತ ಆಗ್ತಿತ್ತು. ಇದೇ 10 ಮಿಲಿಯನ್ ನೋಡಿದ್ರೆ ಅದಾದ್ರೆ ಫುಲ್ ಇನ್ನೂ ಜಾಸ್ತಿ ಆಗ್ತಿತ್ತು ಅನ್ಸುತ್ತೆ. ಬಟ್ ಇಮ್ಯಾಜಿನ್ ನೋಡಿ, ನೀವೊಂದು ಸ್ಪಂದನ ಅನ್ನೋದು ಅವಾಗಲೇ ಫೇಮಸ್ ಆಗಿತ್ತು ನೋಡಿ. ಸತೀಶ್ ಅವರೇ ನಿಮ್ಮನ್ನ ಅರ್ಧ ಫೇಮಸ್. ಅದು ಅವರು SR ತುಂಬಾ ಸೆಲೆಕ್ಟೆಡ್ ಕ್ವಶನ್ಸ್ ಇರುತ್ತೆ, SR ರೌಂಡ್ ಅಲ್ಲಿ ತುಂಬಾ ಸೆಲೆಕ್ಟೆಡ್. ಅದ್ರಲ್ಲಿ ಅದನ್ನ ಕ್ವಶನ್ ಕೇಳಿದಾರೆ ಅಂದ್ರೆ ನಿಮ್ಗೆ ಇಮ್ಯಾಜಿನೇಷನ್ ಇತ್ತ ಈ ವಿಡಿಯೋ ಎಷ್ಟು ಓಡಿರ್ಬೋದು? ಕೇಳಿದಾಗ ರೇಗಿಸ್ತಿದ್ರು. ಅಂದ್ರೆ ಮತ್ತೆ ಚಂದ್ರಣ್ಣಂದು ಶಾರ್ಟ್ಸ್ ಎಲ್ಲ ನಾವು ಫುಲ್ ಕಳ್ಸಿರ್ಲಿಲ್ಲ. ಒಂದು ಚಪ್ಪಲು ಗಿಲ್ಲಿ ಹಾಕೋತಾ ಇದ್ದ. ಸೊ ಗಿಲ್ಲಿ ಚಂದ್ರಣ್ಣನು ನಿನಗೆ ಹೇಳಿದ್ದಾರೆ ನೆಕ್ಸ್ಟ್ ನನಗೆ ಇವ್ರು ಶರ್ಟ್ ಕಳ್ಳಿ ಅಂತ ಎಲ್ಲ ಕಳ್ರೆ ಅಂತಾನೆ ಫೇಮಸ್ ಆಗ್ಬಿಟ್ಟಿದ್ರೆ ಹೊರಗಡೆ. ಸತೀಶ್ ಅವರಂತೂ ಕಳ್ಳ ಅಂತಾನೆ, ಗಿಲ್ಲಿ ಕಳ್ಳನಂತಾನೆ ಅಂದ್ಬಿಟ್ಟಿದ್ದಾರೆ. ಹೌದು, ಬಟ್ ಅದಕ್ಕೋಸ್ಕರ ಅವ್ರು ಮಿಡ್ ನೈಟ್ ಹೊರಗೆ ಬರೋದ್ರಿಂದ ಅವ್ರು ಹಿಂಗೆ ಏನಾದ್ರು ಹೇಳ್ತಾರೆ ಅಂತ ಗೊತ್ತಿತ್ತು. ಅಷ್ಟೊಂದು ಟೈಮ್ ಸ್ಪೆಂಡ್ ಮಾಡಿರ್ಲಿಲ್ಲ ನಾವು. ಬಟ್ ಅವ್ರದ್ದೆಲ್ಲ ಎಲ್ಲ ಕಳ್ಸಿದ್ರ ಅಂತ ನೋಡ್ಕೊಂಡು ಕಾನ್ಶಿಯಸ್ಲಿ ಕಳ್ಸಿದ್ವಿ. ಅಂದ್ರೂ ಇದು ಹಿಂಗೆ ಹೇಳಿದ್ದಾರೆ ಅದೇ ಐ ಡೋಂಟ್ ನೋ. ಸದ್ಯ ಅವ್ರು ಹಾಕೊಂಡಿದಾರಲ್ಲ, ಇಲ್ಲಾಂದ್ರೆ ಅರ್ಧೋಗಿತ್ತು ನನ್ನ ಶರ್ಟ್ ಅಂತಿದ್ದಾರೆ. ಇಲ್ಲ, ಬಟನ್ ಕಿತ್ತೋಗಿದೆ ಅಂತ ಹೇಳಿದ್ದಾರೆ. ಹಾಕಿದಾರಂತೆ. ಅದು 80,000 ಶರ್ಟೇ ನೀವು ಹುಡ್ಕೊಂಡು ತಂದಿದ್ದೀರಾ ಅಂತೆ. ನಿಮ್ಗೆ ಕಾಸ್ಟ್ಲಿ, ಅದಷ್ಟು ಪ್ರೈಸ್ ನನಗೆ ಗೊತ್ತಿರ್ಲಿಲ್ಲ. ನಂಗೆ ಇದನ್ನ ಕೇಳಲೇಬೇಕು ಅಂತಿತ್ತು ನೀವು ಬಂದ್ಮೇಲೆ. ಹೆಂಗ್ ಸ್ಪಂದನ ನಿಮ್ಗೆ ಗೊತ್ತಾಯ್ತು ಅಂತ. 80,000 ಅಂತ. ಎಸ್, 80,000 ಶರ್ಟ್ ಸ್ಪಂದನ ಮಿಸ್ ಮಾಡ್ಕೊಂಡ್ರಿ ನೀವು. ನಾನೇ ಇಟ್ಕೊಂಡ್ಬಿಡ್ಬೇಕಿತ್ತು ಅಷ್ಟೇ. ನನ್ನ ಮೇಲೆ ನಮ್ಮ ಮನೆಯವ್ರನ್ನೆಲ್ಲ ಜೈಲ್ಗೆ ಹಾಕ್ಸ್ಬಿಡ್ತಿದ್ರು ಅನ್ಸುತ್ತೆ. ಬಟ್ ಎಸ್, ಅದು ತುಂಬಾನೇ ಒಂದು ಮೆಮೊರಿ ನಿಮ್ಗೆ ನೋಡಿ. ಇವಾಗ ಇಷ್ಟೆಲ್ಲ ಮನೆ ಒಳಗಡೆ ಅವ್ರು ಹೋಗಿದ್ದ ದಿನ ಅದು ಒಂದೇ, ಅವ್ರು ಕ್ಯಾರೆಟ್ ಹಲ್ವಾ ತಿಂತಿರ್ತಾರೆ ರಾತ್ರಿ, ನಾವು ಮಾಡಿರ್ತೀವಿ. ಸತೀಶ್ ಸರ್ಗೆ ಅವ್ರು ಕೂತಿರ್ತಾರೆ, ನಾನು ಕಾವ್ಯ ಕ್ಯಾರೆಟ್ ಹಲ್ವಾ ಮಾಡಿದಾಗ ಇನ್ನೂ ಸ್ವಲ್ಪ ಇದೆಯಾ ಮೇಡಮ್ ಅಂತಾರೆ.
ನಾವು ಫುಲ್ ಕೊಡ್ತೀವಿ ಅವ್ರ ಬಗ್ಗೆ ನಾವು ಅದೊಂದೇ ವಿಷಯ ಮಾತಾಡಿರೋದು. ಸದ್ಯ ನಾವು ಗೊತ್ತಿರಲಿಲ್ಲ ನಮಗೆ ಮಿಡ್ ವೀಕ್ ಎಲಿಮಿನೇಷನ್ ಇರುತ್ತೆ, ಅವ್ರು ಹೋಗ್ತಾರೆ ಅಂತ. ಪಾಪ ನಾವು ಕೊಟ್ಟಿದ್ದು ಒಳ್ಳೇದಾಯ್ತು, ಇಲ್ಲ ಸರ್ ಇಲ್ಲ ಅಂದ್ಬಿಟ್ಟು ನಾವು ಇಟ್ಕೊಂಡಿದ್ದಿದ್ರೆ ಅದು ಒಂದು ನಾವು ಮಾತಾಡ್ಕೋತಿದ್ದು, ಇಲ್ಲಿ ಹೊರಗಡೆ ಬೇರೆ ಅವ್ರು ಮಾತಾಡ್ತಿದ್ದಾರೆ ಅಂತ. ಕಂಪ್ಲೀಟ್ ವೈರಲ್. ನೀವು ಅದನ್ನ ಎಷ್ಟು ಜನ ಟ್ರೋಲ್ ಮಾಡಿದಾರೆ ಗೊತ್ತಾ? ಅದಾದ್ಮೇಲೆ ಫುಲ್ ವೈರಲ್. ಬಟ್ ಸತೀಶ್ ಅವರು ಟ್ರೆಂಡ್ ಅಲ್ಲಿ ಇದ್ರು ಒಂದು ಟೈಮಲ್ಲಿ. ಇವಾಗ್ಲೂ ಏನೇನೋ ಮಗ ಫೇಲ್ ಆಗಿದ್ದಕ್ಕೆ ಪಾರ್ಟಿ ಕೊಟ್ರು, ಅದೆಲ್ಲ ಹೇಳ್ತಿದ್ರು. ನಾನು ಸೆಕೆಂಡ್ ನಂಬರ್ 2 ಹೀರೋ ಮಾಡ್ತೀನಿ, 1 ಮಾಡಲ್ಲ, ಬೇರೆಯವ್ರಿಗೆ ಬಿಟ್ಕೊಡ್ತೀನಿ, ಈ ಥರದ್ದು ಏನೇನೋ. ಯಾರು ಇವರು? ನೈಸ್ ಎಕ್ಸ್ಪೀರಿಯನ್ಸ್ ನೋಡಿ, ಒಂದೊಂದು ಎಕ್ಸ್ಪೀರಿಯನ್ಸ್. ಬಟ್ ನೀವೀಗ ನಮ್ಗೆ ಸಿಕ್ಕಿದ್ರಲ್ಲ ಕೇಳೋದಿಕ್ಕೆ, ನಾವೀಗ ನಿಮ್ಮ ವಿಡಿಯೋನ ಮಿಲಿಯನ್ ಗಟ್ಟಲೆ ಓಡಿಸೋಣ. ಶರ್ಟನ್ನ ಎತ್ಕೊಂಡಿಲ್ಲ, ಅವ್ರು ಕೊಟ್ಟಿದ್ದನ್ನ ಹಂಗೆ ನನ್ನ ಬೆಡ್ ಮೇಲೆ ಇಟ್ಕೊಂಡಿದ್ದೆ. ಆಮೇಲೆ ಅವ್ರು ತಗೊಂಡೋಗಿ ಅವ್ರ ಕಬಡ್ಡಲ್ಲಿ ಇಟ್ಕೊಂಡ್ರು, ಅದನ್ನ ಹಂಗೆ ಕಳ್ಸಿದ್ವಿ ಅಷ್ಟೇ. ಅದು ಏನೋ ದಾರ ಬಂದಿದೆ, ಅದೆಲ್ಲ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಅವ್ರು 80,000 ಶರ್ಟ್ನ ನಾನು ಏನೋ ಹಾಳು ಮಾಡಬೇಕು ಅನ್ನೋದು ಇಂಟೆನ್ಷನ್ ಆಗಿರಲಿಲ್ಲ. 80,000 ಹಾಳು ಮಾಡಿ. ಎಸ್. ಕಳ್ಳಪುಟ್ಟಿ ಅನ್ನೋದು ಹೊರಗಡೆ ಗೊತ್ತಾಗಿರುತ್ತೆ ಅಂತಂದ್ರೆ ನಮಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ. ಒಂದೊಂದ್ಸಲಿ ಧನು ಹೇಳುವ, ನೀನು ಸ್ಪಂದನ ಅನ್ನೋದೇ ಮಸ್ತ್ ಬಿಡ್ತಾರೆ ನೋಡು, ಕಳ್ಳಪುಟ್ಟಿ ಅಂತ ಆಗಿರುತ್ತೆ ಹೊರಗಡೆ ಅಂತ ಧನು ಹೇಳ್ತಿದ್ದ. ಎಂಥದ್ದು ಇಲ್ಲ, ಅವನು ನನ್ನ ಹೆಸರೇ ಇದ್ಬೇಕು ಕಣೋ ಅಂತ ಆ ಥರ ಇರ್ತಿತ್ತು. ಬಟ್ ಅದು ಹೊರಗಡೆ ಗೊತ್ತಾಗಿದೆ ಅನ್ನೋದು ಐಡಿಯಾ ಇರಲಿಲ್ಲ. ಆ್ಯಂಡ್ ಅವನು ಏನೋ ಇದು ಗೊತ್ತಾಗಬೇಕು ಹೊರಗಡೆ ಅಂತ ಇದು ಹೇಳ್ತಿರ್ಲಿಲ್ಲ. ತುಂಬಾ ಫೇಮಸ್ ಆಗೋಗಿದೆ. ಹೌದು, ಆ್ಯಕ್ಚುಲಿ ನಂಗೂ ಇವಾಗ ಗೊತ್ತಾಗ್ತದೆ. ಎಷ್ಟು ಖುಷಿ ಇದೆ ಅದು ಫೇಮಸ್ ಆಯ್ತಲ್ವ ಇವಾಗ. ಅಂದ್ರೆ ಒಂದು ಡಿಫ್ರೆಂಟ್ ವರ್ಡ್ ಏನು ಅದು ಅಂತ ಫಸ್ಟ್ ನಾನು ಕೇಳ್ತಿದ್ದೆ. ಕಡಲೆಪುರಿ ತಿಂದು ಕೆನ್ನೆ ದಪ್ಪ ಆಗುತ್ತೆ ಆ ಥರ ಕಾಣಿಸ್ತೀಯ ನೀನು, ಅದಕ್ಕೆ ಕಡಲೆಪುರಿನ ನಾವು ಮಂಡ್ಯ ಸೈಡ್ ಎಲ್ಲ ಕಳ್ಳೆಪುರಿ ಅಂತ. ಕಳ್ಳೆಪುಟ್ಟಿ ಇದು ಕಳ್ಳಪುಟ್ಟಿ. ಅವ್ನ ಮಧ್ಯೆ ಅದೇ ಕಳ್ಳೆ ಅಂತ ಮಾತಾಡುವ. ನಾನು ಇಬ್ರು ಈ ಸೋಫಾ ಮೇಲೆ ಆ ಕಡೆ ಈ ಕಡೆ ಮಲಗಿದ್ರೆ ಏನಮ್ಮಿ ಕಳೆ ಅಂತ ನಮ್ಮ ಕಾನ್ವರ್ಸೇಷನ್ ಹಂಗೆ ಆಗ್ತಿತ್ತು ಜಾಸ್ತಿ. ಸ್ಟಾರ್ಟಿಂಗ್ ನನಗೂ ಗೊತ್ತಿಲ್ಲ, ಬಟ್ ಇಟ್ ವಾಸ್ ಫನ್. ಅದು ಆ ಕಾನ್ವರ್ಸೇಷನ್ಸ್ ಏನು ಮಾಡ್ತಿದ್ವಿ ಅವನ ಜೊತೆ, ಸುಮ್ಮನೆ ಮಾತಾಡ್ತಿದ್ವಿ, ಅದಕ್ಕೆ ವಿಷಯನೇ ಇಲ್ಲ. ನಿನ್ನ ಗಂಡ ಹಂಗಂತೆ, ನನ್ನ ಗಂಡ ಹಿಂಗಂತೆ ಅಂದ್ಕೊಂಡು ಒಂದಷ್ಟು ಮಾತಾಡ್ತಿದ್ವಿ, ಅಥವಾ ಏನೋ ರೇಗಿಸ್ತಿದ್ವಿ. ಅದೆಲ್ಲನೂ ಹೊರಗಡೆ ನೋಡಿದ್ದಾರೆ ಅನ್ನೋ ಕ್ಲೂ ಇರ್ತಿರ್ಲಿಲ್ಲ. ಬಟ್ ಅಲ್ಲಿ ಮಾತಾಡೋಕೆ ಒಂಥರ ಸ್ಟ್ರೆಸ್ ರಿಲೀಫ್ ಆಗ್ತಿದ್ವಿ. ಎಷ್ಟು ಅಂತ ಬೇರೆಯವ್ರ ಬಗ್ಗೆ ಮಾತಾಡೋದು, ಒಪಿನಿಯನ್ಸ್ ಕೊಡೋದು, ಅದ್ರ ಮಧ್ಯ ಇದು ಒಂಥರ ನನಗೂ ಫನ್ ಅಂತ ಅನಿಸ್ತಿತ್ತು. ಲೆಸ್ ಸ್ಟ್ರೆಸ್ ರಿಲೀಫ್ ಥರ ಅನಿಸ್ತಿತ್ತು. ಎಸ್. ತುಂಬ ಇಷ್ಟ ಆಗಿದ್ದು ಸ್ಪಂದನ ಮನೇಲಿದ್ದಾಗ ಸ್ಪಂದನ ಹಾಕ್ತಿದ್ದಂಥ ಬಟ್ಟೆ, ಸ್ಟೈಲ್ ಮಾಡ್ತಿದ್ದ ರೀತಿ, ಇದರ ಬಗ್ಗೆ ನೀವು ಮಾತಾಡೋದಂದ್ರೆ ತುಂಬಾ ಚೆನ್ನಾಗಿರ್ತದೆ. ನಿಮ್ಮ ಡ್ರೆಸ್ಸಿಂಗ್ ಎಲ್ಲಾನು ನೋಡೋದಕ್ಕೆ ತುಂಬಾ ಕ್ಯೂಟ್ ಅನಿಸ್ತಾ ಇದ್ರಿ. ಅಂಡ್ ಮೇಂಟೈನ್ ಮಾಡ್ತಿದ್ದಂತ ರೀತಿ, ಪರ್ಚೇಸ್ ಎಲ್ಲ ಎಲ್ಲಿ ಮಾಡಿದ್ರಿ, ಶಾಪಿಂಗ್ ಎಲ್ಲ ಹೇಗ್ ಮಾಡಿದ್ರಿ? ಎಷ್ಟು ಲಕ್ಷದ ಶಾಪಿಂಗ್? ಇಲ್ಲ, ಇದು ಮೇನ್ ಲಕ್ಷ ಇಂಪಾರ್ಟೆಂಟ್. ಲಕ್ಷನೂ ಇಲ್ಲ, 80,000 ಇಲ್ಲ. ಅವ್ರು 1 ಶರ್ಟ್ ಬೆಲೆ ಅಷ್ಟು ನಾನು ಶಾಪಿಂಗ್ ಮಾಡಿಲ್ಲ ಆ್ಯಕ್ಚುಲಿ. ಅಲ್ಲಿ ನಾವು ಹೋದ್ಮೇಲೆ ಎಲ್ಲ ಇದು ಮಾಡುವಾಗ ಕೇಳ್ತಾ ಇದ್ದೆ, ನೀನು ಎಷ್ಟು ಮಾಡಿದ್ಯಾ ಶಾಪಿಂಗ್ ಆವಾಗಲಿ. ಅಷ್ಟೊಂದು ಶಾಪಿಂಗ್ ನಾನು ಮಾಡೇ ಇಲ್ಲ, ತುಂಬ ಕಮ್ಮಿ. ಅಂದರೆ ನಂದು ಬಟ್ಟೆ ಕಲೆಕ್ಷನ್ಸ್ ಜಾಸ್ತಿ ತಗೊಳ್ತಾಗೆಲ್ಲ ಅದನ್ನ ಮೇಂಟೈನ್ ಮಾಡ್ತಿದ್ದೆ, ಸುಮಾರು ವರ್ಷಗಳಿಂದ ಇಟ್ಟಿದ್ದ ಬಟ್ಟೆಗಳು. ಆಮೇಲೆ ಅಲ್ಲಿ ಹೋದ್ಮೇಲೆ ಸಣ್ಣ ಆಗ್ತೀನಿ ಅಂತ ಗೊತ್ತಿತ್ತು, ಸೊ ಅದನ್ನು ಎಲ್ಲ ನನ್ನ ಸೈಜ್ ಚಿಕ್ಕದಿದ್ರು ಎಲ್ಲನೂ ತೊಗೊಂಡು ಹೋಗಿದ್ದೆ. ವೆರಿ ಲೆಸ್ ಇದು. ಆ್ಯಂಡ್ ಅದೊಂದು ನಂಗೆ ಇಂಟ್ರೆಸ್ಟ್ ಇದೆ, ಸ್ವಲ್ಪ ಸ್ಟೈಲ್ ಮಾಡೋದು. ಒಂದೇ ಜೀನ್ಸ್ ಇದ್ರೂ ಬೇರೆ ಬೇರೆ ಥರ ಸ್ಟೈಲ್ ಮಾಡೋದು. ವೆರಿ ಮಿಡಲ್ ಕ್ಲಾಸ್ ಅಫೋರ್ಡಬಲ್ ಸ್ಟೈಲಿಂಗ್ ನಮ್ಮದು. ಅದರೊಂದು ಫೇಮಸ್ ಆಗಿತ್ತು ನಿಮ್ಮ ಬಟ್ಟೆ, ನಿಮ್ಮದು ಕಾವ್ಯದು ಸೇಮ್ ಬಟ್ಟೆ ಹಾಕೊಂಡಿದ್ದೆ. ಅದು ಎವ್ರಿ ಟೈಮ್ ಬಟ್ಟೆ ಮಡ್ಚ್ಬೇಕಾರೆ ಎತ್ತಿಟ್ಕೋಬೇಕಾರೆ ನಾನು ಯಾವಾಗಲೂ ನಾಮಿನೇಟ್ ಆಗ್ತಿದ್ದೆಲ್ಲ ಬಟ್ಟೆಗಳು ಸೂಟ್ಕೇಸ್ ತುಂಬೋದು, ಇದು ಮಾಡೋದು ಮಾಡ್ಬೇಕಾರೆ ನನ್ನ ಹತ್ರನೂ ಇದೆ ಅಂದರೆ ನಾವು ಪ್ಲ್ಯಾನ್ ಮಾಡ್ಕೊಂಡು ಒಂದಿನ ಒಟ್ಟಿಗೆ ಹಾಕ್ಕೊಳ್ಳೋಣ ಅಂತ, ಟ್ಯೂನಿಂಗ್ ಮಾಡೋಣ. ಅದು ಗರ್ಲ್ಸಿಗೆ ಇರುತ್ತಲ್ವ ಟ್ಯೂನಿಂಗ್ ಮಾಡಬೇಕು. ಹೌದು, ತುಂಬಾ ಚೆನ್ನಾಗೂ ಕಾಣಿಸ್ತಿತ್ತು. ಸೊ ಅದೊಂದು ಟ್ಯೂನಿಂಗ್ ಮಾಡಿ. ಎಸ್. ಸ್ಕಿನ್ ಕೇರ್, ಹೇರ್ ಕೇರ್ ಎಲ್ಲ ಏನು ಮಾಡ್ತಿದ್ರಿ? ಏನೂ ಮಾಡಿಲ್ಲ ಸ್ಕಿನ್ ಕೇರ್. ಸೀರಿಯಸ್ಲಿ, ಮತ್ತೆ ಎಷ್ಟು ಚೆನ್ನಾಗಿದೆ ಸ್ಕಿನ್. ಹೆಂಗೆ ಅಂದರೆ ಸ್ಪೆಷಲಿ 3 months ಅಂತೂ ಏನೂ ಮಾಡಿಲ್ಲ. ಐ ಡೋಂಟ್ ನೋ, ಟಚ್ ವುಡ್. ಹಂಗೆ ಇರಲಿ. ಸ್ಕಿನ್ ಕೇರ್ ನಿಜ ಹುಡುಗಿರ್ಗೆ ಅದೇ ಅಲ್ವಾ ಪ್ರಾಬ್ಲಮ್. ಆ್ಯಂಡ್ ಹೇರ್ ಫಾಲ್ ಕಾವ್ಯಂಗೆ ಹೇರ್ ಫಾಲ್ ಆಗ್ತಿತ್ತು, ಬಟ್ ನಂಗೆ ಹೇರ್ ಫಾಲ್ ಆಗ್ತಿಲ್ಲ, ಬಟ್ ಹೇರ್ ರಫ್ ಆಗ್ತಿತ್ತು. ಬಟ್ ನೀರಿಗೆ ಅನಿಸುತ್ತೆ. ಅದಕ್ಕೆ ಏನು ಮಾಡೋಷ್ಟು ಟೈಮಲ್ಲಿ ಇರಲಿಲ್ಲ. ನಾನು ಇಡೀ ಮನೇಲಿ ಸ್ಕಿನ್ ಕೇರ್ ಮಾಡಿ ಜಾನು ಒಬ್ಬರೇ ನಾನು ನೋಡ್ತಿದ್ದೆ. ಅವರು ಒಂಥರ ಖುಷಿ ಆಗ್ತಿತ್ತು ಅವ್ರು ಸ್ಕಿನ್ ಕೇರ್ ಮಾಡೋದು. ನಾವು ಯಾರೂ ಮಾಡ್ತಿಲ್ಲ ನೋಡು. ಒಂದು ಫೇಸ್ ಶೀಟ್ ಮಾಸ್ಕು ಆಗ್ತಿರ್ಲಿಲ್ಲ ನಾವು. ಹೌದಾ? ಅದನ್ನ ಅವ್ರು ನೋಡಿ ಒಂಥರ ಖುಷಿ ಆಗ್ತಿತ್ತು. ಬಟ್ ಏನೂ ಮಾಡಿಲ್ಲ, ಇವಾಗ ಮಾಡಬೇಕು.
ಎಸ್ ಮಾಡಿ. ಬಟ್ ಇವಾಗ ನಂಗೊಂದು ಆಸೆ ಇದೆ, ಯಾಕಂದ್ರೆ ಟಾಸ್ಕ್ ಬುಕ್ ಅನ್ನ ತುಂಬಾ ಚೆನ್ನಾಗಿ ಓದ್ತಿದ್ರಿ, ಅದು ಏನೇ ಹೊರಗಡೆ ಹೇಳಿದ್ರು ಕೂಡ ಆಕ್ಚುಲ್ ಚೆನ್ನಾಗಿ ಓದ್ತಿದ್ರಿ. ಅಂಡ್ ಈ ಪ್ರಾಡಕ್ಟ್ ಇದೆಲ್ಲ ಅಡ್ವರ್ಟೈಸ್ಮೆಂಟ್ ಮಾಡುವಾಗ ಟಾಸ್ಕ್ ಬರ್ತಿತ್ತು, ಅದಕ್ಕೆ ಏನಾದ್ರು ಎಕ್ಸ್ಪ್ಲನೇಷನ್ ಕೊಡಕ್ಕಿತ್ತು, ಆವಾಗಲೂ ನೀವು ತುಂಬಾ ಚೆನ್ನಾಗಿ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ರಿ, ಡಿಫ್ರೆಂಟ್ ಥಿಂಕಿಂಗ್ ಮಾಡಿ. ಸೊ ಇವಾಗ ನೀವು ಬಿಗ್ ಬಾಸ್ ಕಂಟೆಸ್ಟೆಂಟ್ ಅನ್ನ ಒಂದು ಟಾಸ್ಕ್ ಬುಕ್ ತರ ಓದ್ಬೇಕು, ಹೆಂಗೂ ಆಗ್ಬೋದು ಒಂದು ಸ್ವಲ್ಪ ಆಲೋಚನೆ ಮಾಡಿ ದಾಟಿಲಿ. ಬೇಕಂದ್ರೆ ನಾನು ಹೆಸರು ಹೇಳ್ತಾ ಹೋಗ್ತೀನಿ ಮಿಡ್ಲಲ್ಲಿ, ನೀವು ಅವರವರ ಬಗ್ಗೆ ಆ ಥರ ಟಾಸ್ಕ್ ಬುಕ್ ಥರ ಚಿಕ್ಕದಾಗಿ ಹೇಳಿದ್ರೆ ಸಾಕು. ಓಕೆ, ಹೆಸರು ಸ್ಟಾರ್ಟ್ ಮಾಡಲಾ? ಮನೆಯ ಎಲ್ಲ ಸದಸ್ಯರ ಮುಂದೆ ಈ ಪತ್ರವನ್ನು ಓದಬೇಕು. ಮೊದಲಿಗೆ ಸಾಲಿನಲ್ಲಿ ಇರುವವರು ಗಿಲ್ಲಿಯ ಕಾಮಿಡಿ ಎಷ್ಟು ಚಂದವೋ ಅವನ ಮಾತು ಕೂಡ ಅಷ್ಟೇ ಚಂದವಾಗಿ ತೂಕವಾಗಿ ಇರುತ್ತೆ ಎಂಬುದು ಬಿಗ್ ಬಾಸ್ ಹಾಗೂ ಹೊರಗಿರುವವರ ಅಭಿಪ್ರಾಯ. ರಕ್ಷಿತಾ ಶೆಟ್ಟಿ. ಎರಡನೇ ಸಾಲಿನಲ್ಲಿ ರಕ್ಷಿತಾ ಶೆಟ್ಟಿ. ಅವರ ಮಾತು ಮುದ್ದಾಗಿದೆ, ಆದರೆ ತುಂಬ ಚಾಲಾಕ್ತನದಿಂದ ಅವರು ಆಟವನ್ನು ಆಡುತ್ತಿರುವುದನ್ನು ಇಡೀ ಕರ್ನಾಟಕ ಜನತೆ ಗಮನಿಸುತ್ತಿದೆ. ಧನುಷ್ನ ಗುಣ ಎಷ್ಟು ಚೆನ್ನಾಗಿದೆಯೋ ಅವನ ಆಟ ಕೂಡ ಇನ್ನೂ ಚೆನ್ನಾಗಿ ಆಡ್ಬೋದಿತ್ತು, ಟಾಸ್ಕ್ ಆಡೋ ರೀತಿಲೇ ಆಡ್ಬೋದಿತ್ತು ಅನ್ನೋದು ಜನರ ಅಭಿಪ್ರಾಯ. ಆದರೂ ಅದರ ಜೊತೆ ಅವನು ಹೇಗಿದ್ದಾನೋ ಅದೇ ರೀತಿ ಇದ್ದಾನೆ ಅನ್ನೋದು ಬಿಗ್ ಬಾಸ್ ಮನೆಯಲ್ಲಿರುವ ಅಭಿಪ್ರಾಯ. ರಾಶಿಕಾಳ ಆಟ ತುಂಬ ಚೆನ್ನಾಗಿದೆ, ಆದರೆ ಗಾರ್ಡನ್ ಏರಿಯಾದಲ್ಲಿ ಮಾತ್ರ ಆಟ ಇದೆ, ಮನೆಯೊಳಗಡೆನೂ ಆ ಆಟ ಇದ್ದರೆ ಇನ್ನೂ ಚೆನ್ನಾಗಿ ಟಾಪ್ 5 ಬರ್ತಿದ್ಲು ಎಂಬುದು ಜನರ ಅಭಿಪ್ರಾಯ. ಧ್ರುವಂತ್ ಅವರ ಬಗ್ಗೆ ಮಾತನಾಡಲು ಬಿಗ್ ಬಾಸ್ ಓದುವವರಿಗೆ ಇಷ್ಟ ಇಲ್ಲದ ಕಾರಣ ಮುಂದಿನ ಸಾಲಿಗೆ ಹೋಗ್ತಾ ಇದೀವಿ. ಓಕೆ, ಬರೆಯಕ್ಕೆ ರೆಡಿ ಆಗಿದ್ದಾರೆ. ಅದು ಆ ಬುಕ್ ರಿಲೀಸ್ ಆಗುತ್ತೆ ಆದರೆ 100%. ನೈಸ್. ಅಶ್ವಿನಿ ಗೌಡ. ಅಶ್ವಿನಿ ಅವರು ಏನು ಹೇಳಬೇಕು ಅವ್ರಿಗೆ, ಅಶ್ವಿನಿ ಅವರು ಇನ್ನೂ ಚೆನ್ನಾಗಿ ಅವರ ವ್ಯಕ್ತಿತ್ವನ ಉಳಿಸ್ಕೊಂಡು ಆಟ ಆಡ್ಬೋದಿತ್ತು ಎಂದು ಮನೆಯವರ ಅಭಿಪ್ರಾಯ. ಅದೇ ಅಭಿಪ್ರಾಯ ಹೊರಗೆ ಕೂಡ ಓಡಾಡುತ್ತಿದೆ ಅನ್ನೋದು ನನ್ನ ಅಭಿಪ್ರಾಯ. ಸ್ಪಂದನ ಇನ್ನೂ 2 ವಾರ ಮನೆ ಒಳಗಡೆನೆ ಇರಬೇಕಿತ್ತು ಅನ್ನೋದು ನನ್ನ ಅಭಿಪ್ರಾಯ ಹಾಗೂ ಜನಗಳ ಅಭಿಪ್ರಾಯ. ಇವಾಗ ಇದನ್ನು ತಿಳಿಸುತ್ತಾ ಈ ಚಟುವಟಿಕೆಯನ್ನು ನಡೆಸಿಕೊಂಡ ನಿಮಗೆ ಈ ಮಾಯಾ ಅವರಿಗೆ ಧನ್ಯವಾದಗಳನ್ನು ಹೇಳುತ್ತಾರೆ. ಶುಭವಾಗಲಿ ಬಿಗ್ ಬಾಸ್. ಶುಭವಾಗಲಿ ಬಿಗ್ ಬಾಸ್. ಬಟ್ ಎಸ್, ನಿಮ್ಮನ್ನು ಇಷ್ಟಪಡೋರು ತುಂಬ ಜನ ಇದ್ದಾರೆ, ನಿಮಗೆ ಪ್ರೀತಿ ಕೊಟ್ಟಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ, ಎಂಕರೇಜ್ ಮಾಡಿದ್ದಾರೆ, ಅವರಿಗೆ ಥ್ಯಾಂಕ್ ಯು ಹೇಳೋದಾದ್ರೆ? ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ಇಷ್ಟು ವಾರ ಇಟ್ಸ್ ನಾಟ್ ಈಸಿ, ಆ್ಯಂಡ್ ಪ್ರತಿ ವಾರ ನಾಮಿನೇಟ್ ಆಗಿ ಇಷ್ಟು ವಾರ ಬರೋದು ಕೂಡ ಇಟ್ಸ್ ನಾಟ್ ಈಸಿ. ನಾಮಿನೇಟ್ ಆಗುವಾಗ ಪ್ರತಿ ವಾರ ಅನ್ಕೋತಿದ್ದೆ ನಾನು ಸೇಫಾಗಿ ಅದೇನೋ ಹೇಳಬಾರ್ದಿತ್ತು, ಆವಾಗ ನಾನು ನಾಮಿನೇಟ್ ಆಗದೆ ಇರ್ತಿದ್ನೇನೋ ಅಂತ. ಬಟ್ ಇವಾಗ ಹೊರಗಡೆ ಬಂದಮೇಲೆ ಆ ಟೈಮಲ್ಲಿ ನಾನು ಹೇಳಿದ್ದಕ್ಕೆ, ನಾಮಿನೇಟ್ ಆಗಿದ್ದಕ್ಕೆ ಜನ ನೋಡ್ತಿದ್ದಾರೆ, ವೋಟ್ ಮಾಡ್ತಿದ್ದಾರೆ ಅಂತ ಅನಿಸ್ತು. ಅದು ವಿಚ್ ಇಸ್ ಗುಡ್. ಆ ಥರ ಸೇಫ್ ಪ್ಲೇ ಮಾಡಿದೆ, ಆ್ಯಂಡ್ ಎಕ್ಸ್ಟ್ರಾ ಏನು ಡ್ರಾಮಾ ಮಾಡ್ಕೊಳ್ದೆ ನನಗೆಲ್ಲರೂ ಹೊರಗಡೆ ಬಂದು ಹೇಳಿದ್ದು ಅದೇ, ಅದು ಇಷ್ಟ ಆಗಿದೆ ಅಂತ, ವಿಚ್ ಐ ಆಮ್ ಥ್ಯಾಂಕ್ಫುಲ್ ಫಾರ್. ನಂಗೆ ಪ್ರತಿ ವಾರ ವೋಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಇನ್ನು 2 ವಾರ ಇರಲಿಲ್ಲ, ನೀವು ವೋಟ್ ಮಾಡಿದ್ರಿ ಅಂತ ಸುಮಾರು ಜನ ಹೇಳಿದ್ರಿ, ಅದಕ್ಕೆ ಐ ಆಮ್ ರಿಯಲಿ ಸಾರಿ. ಬಟ್ ನನ್ನ ಫೇರ್ ಶೇರ್ ಆಫ್ ಎಫರ್ಟ್ ಏನಿದೆ ನಾನು 100% ಕೊಟ್ಟಿದ್ದೀನಿ, ಅದು ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಎಸ್, ಯಾರು ವಿನ್ ಆಗಬೇಕು? ಗಿಲ್ಲಿ ಅಥವಾ ಧನು ವಿನ್ ಆಗಬೇಕು ಅಂತ. ಯಾರು ವಿನ್ ಆಗ್ತಾರೆ? ಗಿಲ್ಲಿ ವಿನ್ ಆಗ್ತಾನೆ ಅನ್ಸುತ್ತೆ. ಎಸ್, ಆಲ್ ದ ಬೆಸ್ಟ್ ಸ್ಪಂದನ, ನಿಮ್ಮ ಫ್ಯೂಚರ್ಗೆ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಈ ಮಾಯಾ ಚಾನೆಲ್ ಜೊತೆ ಮಾತಾಡಿರೋದಕ್ಕೆ. ಥ್ಯಾಂಕ್ ಯು. ಎಸ್, ನಿಮಗೂ ಕೂಡ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಈ ಮಾಯಾ ಎಂಟರ್ಟೈನ್ಮೆಂಟ್ ಚಾನೆಲ್ಗೆ ಸ್ವಾಗತ. ನಾನು ಸಮೀಕ್ಷಾ ಶಿರ್ಲಾಲು. ಸ್ಪಂದನ ಅಂತೂ ಕ್ಯೂಟ್ ಗರ್ಲ್, ಇವಾಗಲೇ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದಾರೆ. ಬಟ್ ಸ್ಪಂದನ ಜೊತೆ ಮಾತಾಡೋದಕ್ಕಿಂತಲೂ ಇನ್ನೂ ಖುಷಿ ಅನ್ಸೋದು ಅವರಮ್ಮ ಪದ್ಮಾ ಅವ್ರ ಜೊತೆ ಮಾತಾಡೋದಕ್ಕೆ. ಅವರು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಜೊತೆಗೆ ಸ್ಪಂದನ ಬಗ್ಗೆ ಏನೆಲ್ಲ ಹೇಳ್ತಾರೆ ಅನ್ನೋದನ್ನ ಅವ್ರ ಬಾಯಿಂದನೇ ಕೇಳೋಣ. ನಮಸ್ತೆ. ನಮಸ್ಕಾರ ಪುಟ್ಟ, ಹೇಗಿದ್ದೀರಾ? ಆರಾಮಿದ್ದೀನಿ ಕಣಪ್ಪ. ಎಲ್ಲ ಕೆಲಸ ಎಲ್ಲ ಮುಗಿತಾ? ಡ್ರೆಸ್ ಎಲ್ಲ ಬಂತಾ? ಪ್ಯಾಕ್ ಎಲ್ಲ ಪ್ಯಾಕ್ ಮಾಡ್ತಾ ಇದೀವಿ, ಎಲ್ಲ ಕಳಿಸ್ತಾ ಇದೀವಿ. ನನ್ನ ತಂಗಿ ಮಗಳು ನಾನು ಇಬ್ರು, ಅವ್ರ ಫ್ರೆಂಡ್ಸ್ ಇಬ್ರು ತುಂಬಾ ಹೆಲ್ಪ್ ಮಾಡಿದ್ದಾರೆ, ಅನನ್ಯ ಮತ್ತೆ ಚಿನ್ಮಯ್ ಅಂತ. ಅವರಿಬ್ರು ಕೋಪರೇಟ್ ಮತ್ತೆ ಎಲ್ಲ ಮಾಡಿದ್ದಾರೆ. ಸ್ಪಂದನ ಅಷ್ಟು ಚೆನ್ನಾಗಿ ಕಾಣಿಸೋದಕ್ಕೆ ಕಾರಣ ಅವರಿಬ್ರು. ಮತ್ತೆ ನಮ್ಮ ಮೇಲ್ಗಡೆ ಸ್ಪಂದನ ಅವ್ರ ಮನೆ ಮೇಲ್ಗಡೆ ಒಬ್ರು ಕವಿತಾ ಅಂತ ಇದ್ದಾರೆ, ಅವರು ತುಂಬಾ ಹೆಲ್ಪ್ ಮಾಡಿದ್ದಾರೆ. ನಾನು ಇಲ್ಲಿ ಮೈಸೂರಿಂದ ಬೆಂಗಳೂರಿಗೆ ಬರಕ್ ಆಗದೆ ಹೋದಾಗ
ಅವರೆಲ್ಲ ಕಲೆಕ್ಟ್ ಮಾಡ್ಕೊಂಡೆಲ್ಲ ಕಳ್ಸೋದು ಕಲೆಕ್ಟ್ ಮಾಡೋದೆಲ್ಲ ಮಾಡಿದ್ದಾರೆ ಪಾಪ. ಹಂಗಂದ್ರೆ ನಿಮ್ಗೆ ಎಲ್ಲ ಸಪೋರ್ಟ್ ಇದ್ರು. ಚಂದ ಚಂದ. ಇವಾಗ ಎಷ್ಟು ಬೇಜಾರಿದೆ ಸ್ಪಂದನ ಮನೆಯಿಂದ ಇನ್ನೊಂದ್ 2 ವಾರ ಇದ್ರೆ ಆ ಫಿನಾಲೆ ದಿನದಲ್ಲಿ ಇಡ್ತಿದ್ರು. ಅಂದ್ರೆ ಅದು ಎಲ್ಲರಿಗೂ ಬೇಸರ ಆಗುತ್ತೆ, ಬಟ್ ನಮ್ಗೆ ಖುಷಿ ಇದೆ. ಯಾಕಂದರೆ ಅವಳ ವ್ಯಕ್ತಿತ್ವನ ಎಲ್ಲೂ ಬಿಟ್ಕೊಳ್ದಂತೆ, ಅವಳದು ಏನಿದೆ ಆ ಥರ ಅವಳು ಯಾವುದೇ ರೀತಿ ಇದು ಮಾಡ್ಕೊಳ್ದೇನೆ ಹೊರಗಡೆ ಬಂದಿದ್ದಾಳಲ್ಲ, ಅದಕ್ಕೆ ನಮ್ಮ ಫ್ಯಾಮಿಲಿ ಎಲ್ಲ ನಮ್ಮದೊಂಥರ ಜಾಯಿಂಟ್ ಫ್ಯಾಮಿಲಿ ಥರ ಎಲ್ಲರಿಗೂ ಇವಳಂದರೆ ತುಂಬ ಇಷ್ಟ. ಎಲ್ಲರಿಗೂ ಪ್ರತಿಯೊಂದು ಅವಳ ಕಸಿನ್ಸ್, ನಮ್ಮ ಅಕ್ಕ ತಂಗಿರು ಅವರೇ ಎಲ್ಲರಿಗೂ ಇವಳು ಅಂದರೆ ಭಾರಿ ಭಾರಿ ಇಷ್ಟ. ಹಂಗಾಗಿ ಅವಳು ಬಂದಿರೋದು ಎಲ್ಲರೂ ಖುಷಿ ಪಡ್ತಿದ್ದಾರೆ. ಈಗ ಮೈಸೂರಲ್ಲಿ ಸೆಲೆಬ್ರೇಷನ್ ಅಂತ ಎಲ್ಲ ಅವಳಿಗೆ ಗೊತ್ತಿಲ್ಲದೇನೆ ಮಾಡ್ಕೊಳ್ತಾ ಇದ್ದಾರೆ ಎಲ್ಲರೂ. ವಾವ್, ಹಂಗಂದ್ರೆ ಸೆಲೆಬ್ರೇಷನ್ ಆದ್ಮೇಲೆ ನಾವು ವಿಡಿಯೋ ಹಾಕ್ಬೇಕಿಲ್ಲ ಗೊತ್ತಾಗ್ಬಿಡುತ್ತೆ ಇವಾಗ. ಹೌದು. ಏನ್ ಪ್ಲಾನ್ ಮಾಡ್ತಿದ್ರ ಮೈಸೂರಲ್ಲಿ? ಮೈಸೂರಲ್ಲಿ ಅವನ ತಮ್ಮ, ಅವಳ ತಮ್ಮ ಮಾಡ್ತಿರೋದು. ಹೌದಾ? ಫುಲ್ ಸರ್ಪ್ರೈಸ್ ಆಗಬೇಕು ಅಂತ ಅವನ ಅನ್ಕೊಂಡು ಅದಕ್ಕೋಸ್ಕರ ಅಲ್ಲಿ ವರ್ಕ್ ಫ್ರಮ್ ಹೋಮ್ ಕೇಳ್ಕೊಂಡು ಮಾಡ್ತಿದ್ದಾನೆ. ಎಂತ ವೆಲ್ಕಮ್ ಸಿಗುತ್ತಲ್ಲ ಆಮೇಲೆ ಸ್ಪಂದನಾಗೆ. ಹೌದು. ಎಸ್. ಬಟ್ ಮನೆ ನೀವು ಬಿಗ್ ಬಾಸ್ ಮನೆಗೆ ಹೋಗ್ತೀನಮ್ಮ ಅಂತ ಹೇಳೋವಾಗ ಹೇಗೋ ಇಲ್ಲಿದ್ರು ಸಡನ್ ಆಗಿ ಅಮ್ಮ ನನ್ಗೆ ಬಿಗ್ ಬಾಸ್ ಸೆಲೆಕ್ಷನ್ ಆಗಿದೆ ನಾನು ಹೋಗ್ತೀನಿ ಅಂತಂದಾಗ ನಿಮ್ಗೆ ಹೇಗ್ ಅನಿಸ್ತು? ಅದೇ ಅಂದರೆ ಫಸ್ಟ್ ಅವಳು ಹೇಳಿದಾಗ ಹಿಂಗೆ ಕೇಳ್ತಿದ್ದಾರೆ ಮಮ್ಮಿ ಏನು ಮಾಡಲಿ ಅಂತ. ಅಂದರೆ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಕೇಳ್ತಾಳೆ ಅವಳು, ಪ್ರತಿಯೊಂದಕ್ಕೂ ಕೇಳ್ತಾಳೆ. ಮತ್ತು ಮನೆಯಿಂದ ಹೊರಟಾಗ ಒಂದು ಕಾಲು, ಅಲ್ಲಿ ತಲುಪಿದಾಗ ಒಂದು ಕಾಲು, ಮಧ್ಯಾಹ್ನ ಊಟಕ್ಕೆ ಕುತ್ಕೊಂಡಾಗ ಒಂದು ಕಾಲು, ಮತ್ತು ವಾಪಸ್ ಹೊರಟಾಗ ಒಂದು ಕಾಲು, ಮನೆ ತಲುಪಿದಾಗ ಒಂದು ಕಾಲು. ಅವಳು ಹೇಳ್ತಿದ್ಲು 1:30 ಆಗುತ್ತೆ ನೀನು ಮಲ್ಕೊ ಮಮ್ಮಿ ಅಂತ. ಬಟ್ ನಾನು ನಿದ್ರೆ ಮಾಡಲ್ಲ ಅಂತ ಅವಳಿಗೆ ಗೊತ್ತಿರ್ತಿತ್ತು. ಬಂದು ವಾಯ್ಸ್ ಮೆಸೇಜ್ ಹಾಕೋಳು. ನಾನು ವಾಯ್ಸ್ ಮೆಸೇಜ್ ಹಾಕಿದ್ರೆ ನಿನಗೆ ಎಷ್ಟು ಹೇಳಿದ್ರು ಕೇಳಲ್ವಲ್ಲ ಮಮ್ಮಿ, ನೀನು ಮಲ್ಕೊ ಅಂದರೆ ಮಲ್ಕೊಳ್ಳಲ್ವಲ್ಲ ಅಂದ್ಕೊಂಡು ಮತ್ತೆ ಫೋನ್ ಮಾಡೋಳು. ಎಲ್ಲ ಹೇಳ್ತಿದ್ರು. ಬಟ್ ಆವಾಗ ಈ ಬಿಗ್ ಬಾಸ್ ಮನೆಗೆ ಹೋಗೋದನ್ನ ಬಿಗ್ ಬಾಸ್ ಮನೆಗೆ ಹೇಳುವಾಗ ಒಂಥರ ನಮಗೆ ಅಲ್ಲಿ ಸ್ವಲ್ಪ ಕೆಲವ್ರದ್ದು, ಅಂದರೆ ಎಲ್ಲರದ್ದು ಅಂತ ಅಲ್ಲ, ಕೆಲವ್ರದ್ದೆಲ್ಲ ನೆಗೆಟಿವ್ ಆಗಿದ್ದು ಇದೆ. ಹಂಗಾಗಿ ನಮಗೆ ಭಯ ಇತ್ತು. ಮತ್ತು ಒಂದು ಇದಿತ್ತು, ಯಾಕಂದರೆ ಅವಳ ತನದಲ್ಲಿ ಹಾಡಿದ್ರೆ ಒಂದು ಒಳ್ಳೆ ಪಾಸಿಟಿವ್ ರಿಸಲ್ಟ್ ಬರುತ್ತೆ ಅಂತಲೂ ಇತ್ತು. ಅಂದರೆ ಅದೂ ಹೆಂಗಾಗುತ್ತೆ ಅಂತ ಗೊತ್ತಿರಲ್ವಲ್ಲಪ್ಪ ಅದು. ಮತ್ತು ಈ ಸಲ ಲೈವ್ ಇತ್ತಲ್ವ 24/7. ಹಂಗಾಗಿ ಅವಳು ಹೇಗಿದ್ಲು ಹಾಗಿದ್ಲು ಅಲ್ಲಿ ಆ ಮನೇಲಿ ಜೀವಿಸಿದಾಳೆ ಬಿಡಿ. ನಮಗೆಲ್ಲ ಖುಷಿ ಆಗುತ್ತೆ. ಬಟ್ ಏನೇ ಅಂದರೆ ಏನಾದ್ರು ಹೇಳಬೇಕು ಅಂದ್ರೂ, ಕೆಲವ್ರಿಗೆಲ್ಲರಿಗೂ ಹೇಳಬೇಕು ಅಂದ್ರೂ ಏನು ಇದೆ, ಅವಳು ಫ್ರೆಂಡ್ಸ್ ಅಂತ ಹೇಳ್ತಿರ್ಲಿಲ್ಲ. ಅಂದರೆ ನಾಮಿನೇಷನ್ ಮಾಡುವಾಗಲೇ ಆಗಲಿ, ಏನಾದರೂ ನಾಮಿನೇಷನ್ ಮಾಡಬೇಕಾದ್ರೂ ಫ್ರೆಂಡ್ಸ್ಗೂ ಮಾಡಿದ್ದಾಳೆ, ಅವ್ರ ಜೊತೆನೂ ಚೆನ್ನಾಗಿದ್ದಾಳೆ. ಹೇಳ್ಬೇಕಾದದನ್ನ ನೀಟಾಗಿ ಹೇಳಿದ್ದಾಳೆ. ಕಿರ್ಚಾಡ್ಕೊಂಡು ಹೇಳಬೇಕು ಅಂತ ಏನಿಲ್ವಲ್ಲ, ಆ ಥರ ಅವಳು ಹೇಳ್ಬೇಕಾದದನ್ನ ಹೇಳಿದ್ದಾಳೆ. ಅವಳು ಯಾವುದೂ ಹೇಳ್ಬಾರ್ದು ಅಂತ ಇದು ಮಾಡ್ಕೊಳ್ಳಿಲ್ಲ. ಹೇಳ್ಬೇಕಾಗಿದ್ದನ್ನ ಕಾವ್ಯಂಗೆ ಆಗಲಿ, ಗಿಲ್ಲಿಗೆ ಆಗಲಿ, ಧನುಷ್ಗೆ ಆಗಲಿ ಅವಳು ಏನು ಹೇಳಬೇಕು ಹಿಂಗೆ ಆ ಥರ ಹೇಳಿದ್ದಾಳೆ. ಅದೊಂಥರ ಖುಷಿ ಆಗುತ್ತೆ. ಅಂದರೆ ಕಿರ್ಚ್ಕೊಂಡೇ ಹೇಳಬೇಕು, ಕಿರ್ಚಾಡ್ಕೊಂಡ್ರೇನೆ ಅಲ್ಲಿ ಬಿಗ್ ಬಾಸ್ ಮನೇಲಿ ಇರಬೇಕು ಅಂತ ಏನಿಲ್ಲಲ್ಲ. ಹಂಗಾಗಿ ನಮಗೆ ತುಂಬ ಖುಷಿ ಇದೆ. ಎಸ್, ನೀವೇನ್ ಅನ್ಕೊಂಡಿದ್ರಿ ಹಾಗೆ ಇದ್ರ ಮನೆಯಲ್ಲಿ ಸ್ಪಂದನ ಇದ್ರು. ಬಟ್ ಈಗ ಹೊರಗಡೆ ಹೇಗಿದ್ದಾರೆ ಸ್ಪಂದನ ಹಾಗೆ ಒಳಗಡೆ ಇದ್ರ, ಅಥವಾ ಒಳಗಡೆ ಹೋದ್ಮೇಲೆ ಸ್ವಲ್ಪ ಬದಲಾವಣೆ ಕಾಣ್ತಾ ನಿಮ್ಗೆ ಸ್ಪಂದನ? ಇಲ್ಲ ಪುಟ, ಇಲ್ಲ ಖಂಡಿತ ಇಲ್ಲ. ಅವಳು ಮುಂಚೆಯಿಂದನೂ ಇದೇ ಥರನೇ, ಅಲ್ಲೂ ಹಾಗೆ ಇದ್ಲು. ನಮ್ಗಳಿಗೂ ಹೇಳ್ಬೇಕಾದ್ರೆ ಏನಾದರೂ ಹೇಳ್ಬೇಕಾದ್ರೂ ಅದೇ ಥರ ಮಮ್ಮಿ ಇದು ಹಿಂಗಲ್ಲ, ಹಿಂಗೆ ಮಾಡೋಣ ಅನ್ನೋ ಥರನೇ ಹೇಳ್ತಿದ್ಲು. ಅಲ್ಲೂ ಅವ್ರಿಗೆ ಅವಳು ಕ್ಲೋಸ್ ಇರೋರಿಗೆಲ್ಲ ಹೇಳೋಳು. ಹಾಗಾಗಿ ಇಲ್ಲಿ ಹೇಗಿದ್ರು ಅಲ್ಲೇ ಹಾಗೆ ಇದ್ಲು. ಖುಷಿ ಆಗ್ತಿತ್ತು ನಿಮ್ಗೂ ಕೂಡ? ಖುಷಿ ಆಗ್ತಿತ್ತು, ತುಂಬಾ ಖುಷಿ ಆಗ್ತಿದೆ. ತುಂಬಾ ಅಳ್ತಿದ್ರಲ್ಲ, ಹಾಲ್ ಚೆಲ್ಲೋಯ್ತು ಚಿಕ್ಕ ವಿಚಾರಕ್ಕೆ, ಅವಾಗ ಏನ್ ಅನ್ಸ್ತಿತ್ತು? ಹಾಲು ಚೆಲ್ಲೋಗಿದ್ದಕ್ಕೆ ಒಂದಕ್ಕೆ ಹತ್ತಿರದವಳು ಸಾಮಾನ್ಯ. ನೋಡಿ ಬೇಕಿದ್ರೆ ಹಾಲು ಮತ್ತೆ ಲೆಟರ್ ಸಿಗದೆ ಹೋದಕ್ಕೆ ಮಾತ್ರ ಹತ್ತಿರೋದು. ಬಿ ಎ ಸ್ಟ್ರಾಂಗ್ ಗರ್ಲ್ ಅನ್ಕೋತೀನಿ. ಕಿರ್ಚಾಡೋದು ಇಲ್ಲ ಅನ್ನೋದು ಬಿಟ್ರೆ ಅವಳು ಎಲ್ಲರೂ ಅವಳನ್ನ ಡೌನ್ ಮಾಡಿದ್ರು ಅವಳು ಸ್ಟ್ರಾಂಗ್ ಆಗಿದ್ಲು ಅನ್ಕೋತೀನಿ. ಒಂದ್ ಟೈಮಲ್ಲಿ ಅವರಿಗೆ ಕ್ಯಾಪ್ಟನ್ಸಿ ಸಿಕ್ಕಿರುತ್ತೆ. ಸಿಕ್ಕಾಗ ನಿಮ್ಗೆ ಎಷ್ಟು ಖುಷಿ ಆಗಿತ್ತು?
ಖುಷಿ ಆಗಿತ್ತು. ಬಟ್ ಅವಳ ಫ್ರೆಂಡೇ ಅವ್ರದನ್ನ ಹಾಳು ಮಾಡಿದ್ರು ಅಂತ ಬೇಸರನೂ ಆಯ್ತು ಅಲ್ವಾ? ಹೌದು. ಅವಾಗ ನಿಮ್ಗೆ ಅನ್ಸ್ತಿತ್ತ ಪಾಪ ಈಗ ಸ್ಪಂದು ಹೆಂಗ್ ಫೀಲ್ ಮಾಡ್ತಿದ್ದಾಳು ಮನೆಯಲ್ಲಿ, ಅವಳಿಗೆ ಯಾರು ಇಲ್ಲ ಈಗ ಸಮಾಧಾನ ಮಾಡೋದು? ಅದಂತೂ ಆಗ್ತಿತ್ತು ಪುಟ, ನಿಜ ಆಗ್ತಿತ್ತು. ಯಾಕಂದ್ರೆ ಅದು ಇದು ಕೊಟ್ಟು ಅದು ಆಮೇಲೆ ಅವಳೇ ತಗೊಳ್ಳೋದು, ಕೊಟ್ಟು ತಗೊಳ್ಳೋದು ಅಂದಂಗಾಯ್ತು. ಇಟ್ಕೊಳ್ಳೋದು ತಗೊಳ್ಳೋದು ಅದು ನಂಗೆ ಗೊತ್ತಾಗಲ್ಲ. ಅದು ಒಟ್ಟಿನಲ್ಲಿ ಅನ್ಸೋದಂತೂ ಖಂಡಿತ ಅನ್ಸ್ತು ಪುಟ. ಯಾಕಂದ್ರೆ ಅದು ಒಂಥರ ಬಟ್ ಅವಳು ಆ ವಾರದಲ್ಲಿ ಫುಲ್ ಎಫರ್ಟ್ ಹಾಕಿದಾಳೆ. ಎಫರ್ಟ್ ಹಾಕಿರೋದಕ್ಕೆ ಅವಳಿಗೆ ಕಾಲ್ ಏಟಾಗಿದ್ದು. ಹೌದಾ? ಕಾಲಿಟ್ ಬಗ್ಗೆ ಅವಾಗ ನಿಮ್ಗೆ ಏನಾಯ್ತು ಅಲ್ಲಿ? ಅದು ಕಾಲ್ ಹೆಟ್ಟಾಗಿ ಇದ್ದಾಗ ನಮಗೆ ಅವರು ಪಾಪ ತಿಳಿಸಿಲ್ಲ. ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಕಲರ್ಸ್ ಕನ್ನಡದವರೇ ಆಗಲಿ, ಬಿಗ್ ಬಾಸ್ ಟೀಮ್ ಅವರೇ ಆಗಲಿ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಬಟ್ ನಮ್ಗೆ ಲೈವ್ ನೋಡಿದ ತಕ್ಷಣ ಫುಲ್ ತಕ್ಷಣನೇ ಕಾಲ್ ಮಾಡಿದ್ದೀನಿ, ಅಮ್ಮ ಇಲ್ಲ ನೋಡ್ಸಿದೀವಿ ಅಮ್ಮ ಅಂತ ಪಾಪ ಅವ್ರು ಹೇಳಿದ್ರು. ಬಿಗ್ ಬಾಸ್ ಟೀಮ್ ಅವ್ರು ಹೇಳಿದ್ರು, ಇಲ್ಲ ಅಮ್ಮ ಫುಲ್ ಚೆಕ್ ಮಾಡಿಸಿದ್ದೀವಿ, ಆರಾಮಿದ್ದಾಳೆ, ನೀವು ಗಾಬರಿ ಮಾಡ್ಕೊಬಿಡಿ ಅಂತ. ಲೈವ್ ಆದಮೇಲೆ ಅವರು 9:30 ಕೊಡ್ತಾರಲ್ಲ, ಲೈವ್ ನೋಡಿದ ತಕ್ಷಣ ಕಾಲ್ ಮಾಡಿದಾಗ ಅವ್ರ ಪಾಪ ತುಂಬ ಫೋನ್ ಮಾಡಿದ ತಕ್ಷಣ ಕೋಪ್ರೇಟ್ ಮಾಡಿದ್ರು. ನಮಗೆ ಕೋಪ್ರೇಟ್ ಮಾಡಿ ಹೇಳಿದ್ರು, ಇಲ್ಲ ಅಮ್ಮ ಎಲ್ಲ ನೋಡ್ಸಿದ್ದೀವಿ ಅಂತ. ಆದರೆ ಆ ವಾರ ಅವಳು ಯಾಕಂದರೆ ಗೇಮ್ ಆಡಲ್ಲ ಅನ್ನಕೊಂಡು ಆಡಬೇಕು ಅಂತ ಫುಲ್ ಎಫರ್ಟ್ ಹಾಕಿ ಆಡಿ ಅದು ಹಂಗಾಗಿದ್ದು. ಓಕೆ, ಅಂದ್ರೆ ಆ ರೀತಿ ಒಂದು ಆಡಿ ಫುಲ್. ಆಮೇಲೆ ಇದು ನೀರು ತುಂಬ ಟಾಸ್ಕ್ ಆಗಲಿ, ಅವಳು ಒಂದು ನೀರನ್ನ ತೆಗಿಯೋದು, ಅವಳು ಕೆನ್ನೆ ಕಾಲು ಎಲ್ಲ ಇಟ್ಲಲ್ಲ, ಅದು ಫುಲ್ ನಮ್ಗೆ ಖುಷಿ ಆಯಿತು. ಟ್ರೈ ಮಾಡಿದ್ರಲ್ಲ ಅಂತ ಅಲ್ವಾ? ಅಲ್ಲ, ಅವಳು ಎಫರ್ಟ್ ಇದೆ, ಎಷ್ಟಿದೆ ಅದು ಹಾಕಿದಾಳೆ ಪುಟ್ಟ. ಹೌದು ತಾನೆ? ಖಂಡಿತ 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 ತುಂಬಾ ಚೆನ್ನಾಗೇ ಆಡಿದ್ದಾರೆ. ಅದೇ ನೀವ್ ಹೇಳಿದ್ರಲ್ಲ, ವ್ಯಕ್ತಿತ್ವ ಇಂಪಾರ್ಟೆಂಟ್ ಆಗುತ್ತೆ, ಕಿರ್ಚೋದ್ ಮಾತ್ರ ಒಂದು ವಿಚಾರ ಅಲ್ಲ, ಎಲ್ಲಾನು ಇನ್ಕ್ಲೂಡ್ ಆಗುತ್ತೆ. ಅಂತ ಚಂದ ಆಟವನ್ನೇ ಆಡಿದ್ದಾರೆ. ತುಂಬಾ ಮುದ್ದಾಗಿ ಕಾಣಿಸ್ತಾ ಇದ್ರು, ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಾ ಇದ್ರು ಬಿಗ್ ಬಾಸ್ ಮನೆಯಲ್ಲಿ. ನಿಮ್ಗೆ ಎಲ್ಲ ಹೇಳ್ತಿದ್ರ ನಿಮ್ ಮಗಳು ಏನ್ ಮುದ್ದಾಗಿ ಕಾಣ್ತಿದ್ದಾರೆ ನೋಡಿ? ಹೌದು ಪುಟ, ಹೌದು. ಎಲ್ಲರೂ ಫ್ರೆಂಡ್ಸು, ಇವರು ನನ್ನ ಕಸ್ಟಮರ್, ನಂದು ಪಾರ್ಲರ್ ಇದೆ, ನನ್ನ ಕಸ್ಟಮರ್ಸು, ನನ್ನ ಫ್ರೆಂಡ್ಸು, ನಮ್ಮ ರಿಲೇಟಿವ್ಸು ಎಲ್ಲರೂ ಹೇಳ್ತಿದ್ರು. ಈ ದೃಷ್ಟಿ ಎಲ್ಲ ನಂಬ್ತೀರಾ ನೀವು? ದೃಷ್ಟಿ ಬೀಳುತ್ತೆ ಅದೆಲ್ಲ? ಅಯ್ಯೋ, ನಾನು ನಿಜ ಹೇಳಬೇಕು ಅಂದರೆ ನೀವು ಕ್ವಶನ್ ಇದು ಕೇಳಬೇಕಿತ್ತು. ನನ್ನ ಟಿ ವಿಲಿ ಹಿಂಗೆ ತೆಗಿತಾ ಇದೆ ಅವಳಿಗೆ. ನನ್ನ ತಂಗಿ, ನನ್ನ ಅಕ್ಕ, ನಮ್ಮಮ್ಮ, ನಮ್ಮ ತಂಗಿದ್ದೀರು ಇಬ್ಬರಿದ್ದಾರೆ, ತಂಗಿದ್ದೀರು ಇಬ್ಬರು, ನಮ್ಮ ಅಕ್ಕ, ನಮ್ಮಮ್ಮ, ಅವರೆಲ್ಲರೂ ಟಿ ವಿಲಿ ಹೋಗಿ ಹಿಂಗೆ ತೆಗ್ದಿದ್ದಾರೆ ಟಿವಿಗೆ. ಅವಳು ಕಾಣಿಸಿದ ತಕ್ಷಣ ಪಾಪ ಬೆಸ್ಟ್, ಒಳ್ಳೆ ಅಮ್ಮ. ಅಲ್ಲೇ ಟಿವಿಗೆ ಬಂದ್ಮೇಲೆ ಏನ್ ಮಾಡಿದ್ರಿ? ಬಂದ್ಮೇಲೆ ದೃಷ್ಟಿ ಎಲ್ಲ ತೆಗ್ದ್ರ? ಬಂದ ತಕ್ಷಣ ಆರತಿ ಮಾಡಿದೆ. ಅಂದ್ರೆ ನಮ್ಮ ಅಕ್ಕನ ಸೊಸೆ ಅವಳು ಇಲ್ಲದೆ ಹೋದಾಗ ಮದ್ವೆ ಆಯ್ತು, ಅಕ್ಕಂದು ಮಗಂದು. ಅವನ ಕೈಯಲ್ಲಿ ನನ್ನ ಸೊಸೆ ಕೈಯಲ್ಲೇನೆ ಹಿಳಿ ತೆಗಿಸ್ದೆ. ಹಂಗಂದ್ರೆ ನಂಬ್ತೀರಾ ದೃಷ್ಟಿ ಎಲ್ಲ? ದೃಷ್ಟಿ ನಂಬ್ತೀರಾ? ನಿಜ. ಹಂಗಂದ್ರೆ ಒಳ್ಳೆ ದೃಷ್ಟಿ ಎಲ್ಲ ಟಿವಿಗೆ ತೆಗಿತಿದ್ರು ಅಂತ ಅನ್ಸುತ್ತೆ. ಟಿವಿಲಿ ಅವಳು ಬಂದ ತಕ್ಷಣ, ಅವಳು ನೋಡಿದ ತಕ್ಷಣ ಹಿಂಗ ಅನ್ಕೊಂಡು ಇದ್ ಮಾಡ್ತಾ ಇದ್ವಿ ಎಲ್ಲಾರು. ಚಂದ. ಬಟ್ ಸ್ಪಂದನ ತುಂಬಾ ಅಲ್ಲಿ ಲೈವ್ಲಿ ಆಗಿ ಕೂಡ ಇದ್ರು, ಖುಷಿಯಾಗಿ ಯಾವತ್ತು ಎಂಜಾಯ್ ಜೀವಿಸ್ತಿದ್ರು ಅವ್ರ ಮನೆಯಲ್ಲಿ. ಅದೇ ಹೇಳಿದ್ನಲ್ಲ ಪುಟ, ಜೀವಿಸ್ತಾ ಇದ್ರು ಅವಳು. ಹೌದು. ಸ್ಪಂದನ ಬಿಟ್ಟು ನಿಮ್ಗೆ ಬಿಗ್ ಬಾಸ್ ಮನೇಲಿ ಯಾರು ತುಂಬಾ ಇಷ್ಟ? ನಂಗೆ ಅದೇ ಇವಾಗ ಹೇಳಿದ್ನಲ್ಲ, ಕಾವ್ಯ, ಧನುಷ್, ಗಿಲ್ಲಿ ಎಲ್ಲರೂ ಇಷ್ಟನೇ ಪುಟ್ಟ. ಬಟ್ ಇವಳಿಗೆ ಅಭಿ ಎಲ್ಲರೂ ಇಷ್ಟನೇ. ಇವರೆಲ್ಲ ಸ್ವಲ್ಪ ಜಾಸ್ತಿ ಚೆನ್ನಾಗಿ ನೋಡ್ಕೊಂಡ್ರು ಸ್ಪಂದನ ಅವರನ್ನ, ಒಳ್ಳೆ ಟ್ರೀಟ್ ಮಾಡಿದ್ರು, ಫ್ರೆಂಡ್ಶಿಪ್ ಬಾಂಡಿಂಗ್ ಚೆನ್ನಾಗಿತ್ತು. ಆ ಕಾಲೇಟ್ ಆದಾಗ ಇವರು ಅಶ್ವಿನಿ ಮೇಡಮ್ಗೂ ಹೇಳ್ಬೇಕು, ಪಾಪ ಎಲ್ಲರೂ ಚೆನ್ನಾಗಿ ನೋಡ್ಕೊಂಡು. ರಘು ಸರ್ ಅಂತೂ ನಾವು ಒಳಗಡೆ ಹೋದಾಗ ಅದೇ ಹೇಳ್ತಾ ಇದ್ರು, ರಘು ಸರ್ ಎಷ್ಟು ಕ್ಯೂಟಾಗಿ ಬೆಳೆಸಿದ್ದೀರಾ ಇವಳನ್ನ, ಎಷ್ಟು ಸಾಫ್ಟಾಗಿ ಬೆಳೆಸಿದ್ದೀರಾ, ಮಾತಾಡೋದ್ರಿಂದ ಹಿಡಿದು ಎಲ್ಲಾದ್ರಲ್ಲೂ ಕ್ಯೂಟ್ ಆಗಿದ್ದಾಳೆ ಅವಳು ಅಂತಾನೆ ಹೇಳಿದ್ರು ಅವರು. ಪಾಪ ಅಲ್ಲಿ ಹಂಗೆ ಇರೋದಲ್ಲ, ಅವರು ಮಾತಾಡೋದು ಯಾರಿಗೂ ನೋವಾಗ್ಬಾರ್ದು, ಹರ್ಟ್ ಆಗ್ಬಾರ್ದು, ತುಂಬಾ ಸ್ಮೂತ್, ಹಂಗೆ ಬೆಳ್ದಿರೋದು ಹಾಗೆ ಪುಟ್ಟ. ಮತ್ತೆ ಅವ್ರು ಹೆಂಗ್ ಸ್ಟ್ರಾಂಗ್ ಆದ್ರು, ಬೆಂಗಳೂರು ಬಂದು ಒಬ್ರೇ ಇರ್ಬೇಕು. ಅವ್ರು ಹೇಳಿದ್ರು, ಈಗ ಇಂಟರ್ವ್ಯೂ ಮಾತಾಡಿದ್ರೆ ನಾರ್ಮಲ್ ಮಾತಾಡುವಾಗ ಹೇಳಿದ್ರು, ಒಬ್ಳೆ ನಂಗೆ ಊಟ ಹಾಕೊಂಡು ತಿನ್ನಕ್ಕೂ ಬೇಜಾರಾಗ್ತಿತ್ತು, ಅಲ್ಲ ಅಂದ್ರೆ ನಾನೇ ಸೋಂಬೇರಿ ಅಂತ ಒಬ್ರು ಯಾರು ಇವ್ರಿಗೆ ಹೇಳಿದ್ದು, ತುಂಬಾ ಸೋಂಬೇರಿ, ಒಂದು ಚಪಾತಿ ತರಬೇಕು ಅಂದ್ರೆ ಯಾರ್ದಾದ್ರು ಹೆಲ್ಪ್ ಕೇಳಿ
ಹೇಳ್ತಾಳೆ. ಅದು ಏನಾಗಿದೆ, ಸೋಂಬೇರಿ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ತಂಗಿ ಮಗಳೇ ಆಗಲಿ, ನನ್ನ ಮಗನೇ ಆಗಲಿ, ನನ್ನ ತಂಗಿ ಮಕ್ಕಳು 3 ಜನ ಇದ್ದಾರೆ, ಅವ್ರಿಗೆಲ್ಲರೂ ಇವಳನ್ನ ಹಂಗೆ ನಮ್ಮ ಅಕ್ಕನ ಮಕ್ಕಳು, ನಮ್ಮ ಅಕ್ಕನ ಸೊಸೆ ಎಲ್ಲರೂ, ನಮ್ಮ ಅಕ್ಕನ ಮನೆಗೆ ಹೋಗ್ಲಿ, ನಮ್ಮ ಅಕ್ಕನ ಸೊಸೆನೂ ಅಷ್ಟೇನೆ, ಎಲ್ಲರೂ ಪ್ರತಿಯೊಬ್ಬರು ಎಲ್ಲರೂ ಅವಳ ಮುಂದಕ್ಕೆ ಕೊಡೋರು. ಅಂದರೆ ಈ ಇಂಡಸ್ಟ್ರಿಯಲ್ಗೆ ಬರೋಕ್ಕೆ ಮುಂಚೆಯಿಂದನೂ ಅದೇ ಇತ್ತು. ಸೊ ಅದೇ ಅವ್ರು ಹೇಳ್ಕೊಂಡ್ರು ನಂಗೆ, ಅಂದ್ರೆ ಮನೇಲಿ ಒಬ್ರೇ ಇದ್ದಾಗ ಆತರ ಊಟ ಮಾಡಕ್ಕೂ ಬೇಜಾರಾಗ್ತಿತ್ತು, ಯಾರಾದ್ರು ಇದ್ರೆ ಚೆನ್ನಾಗಿರ್ತಿತ್ತು. ಹೆಂಗ ಅಷ್ಟು ಸ್ಟ್ರಾಂಗ್ ಆದ್ರು ಅವರು ಅಂತ. ಅದು ಅವಳು ಬೆಳೆಸ್ಕೊಂಬಿಟ್ಲು ಪುಟ. ನಾನು ಈ ಥರ ಇಲ್ಲಿ ಬಂದಮೇಲೆ ನಾನು ಒಬ್ಳೇ ಇರಬೇಕು, ನಮಗೆ ಹೇಳ್ತಾ ಇದ್ಲು. ನಾವು ಅವಳೊಬ್ಳೇ ಇದ್ದಾಳೆ ಅಂದ್ಕೊಂಡು ಇದು ಮಾಡ್ತಾಯಿದ್ವಿ. ಮಮ್ಮಿ ಏನು ವರಿ ಮಾಡಬೇಡ ಮಮ್ಮಿ, ಎಲ್ಲ ಮಾಡ್ಕೋತೀನಿ ಅಂತ ವಿಡಿಯೋ ಕಾಲ್ ಮಾಡಿಕೊಂಡು ಮಾತಾಡೋದು, ನನ್ನ ತಂಗಿದಿರ ಹತ್ರ, ಎಲ್ಲರ ಹತ್ರ, ನಮ್ಮ ಅಮ್ಮನ ಹತ್ರ, ಹಂಗೆ ಇಲ್ಲಿ ಮನೇಲಿದ್ದಾಗ ಹಂಗೆ ವಿಡಿಯೋ ಕಾಲ್ ಮಾಡ್ಕೊಂಡು ಹಂಗೆ ಸ್ವಲ್ಪ ಸ್ಟ್ರಾಂಗ್ ಆದ್ಲು. ಎಸ್, ಅಡಿಗೆ ಮಾಡಿ ಕಳ್ಸಕ್ಕಿತ್ತು ಮನೆಯಿಂದ ಒಂದು ಟೈಮಲ್ಲಿ ಅಲ್ವಾ? ಅವಾಗ ನೀವೇನ್ ಅಡಿಗೆ ಮಾಡಿ ಕಳ್ಸಿದ್ರಿ? ಪ್ಲಾನ್ ಮಾಡಿದ್ರಿ? ಹಬ್ಬದಲ್ಲಿ ನಾನು ಸ್ವಲ್ಪ ಬ್ಯುಸಿ ಇದ್ದೆ. ಅಕ್ಕ ಮಾಡಿ ಕಳ್ಸಿದ್ದು, ಅಕ್ಕ ಮತ್ತೆ ನನ್ನ ತಂಗಿ ಮಾಡಿ ಕಳ್ಸಿದ್ದು. ಏನೆಲ್ಲ ಡಿಸ್ಕಸ್ ಮಾಡಿನ, ಏನೆಲ್ಲ ಇಷ್ಟ ಅದೆಲ್ಲ? ಅವಳಿಗೆ ಎಷ್ಟೊಂದು ಇಷ್ಟ, ಬಟ್ ಅಕ್ಕನ್ ಗೊತ್ತಿತ್ತು, ಅಕ್ಕ ಮಾಡಿ ಕಳ್ಸಿದ್ರು. ಬಿಗ್ ಬಾಸ್ ಮನೇಲಿ ಸಣ್ಣಗಾಗಿದ್ದಾರಾ ಅಥವಾ ಬಿಗ್ ಬಾಸ್ ಮನೆಯಿಂದ ಬಂದ್ಮೇಲೆ ಈಗ ಸಣ್ಣ ಕಾಣ್ತಿದಾರ ಸ್ಪಂದನ? ಬಿಗ್ ಬಾಸ್ ಮನೇಲೆ ಸಣ್ಣ ಆಗಿದ್ಲು, ಫುಲ್ ಸಣ್ಣ ಆಗಿದ್ಲು. ಅವಳು ಊಟ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮನ್ನೆಲ್ಲ ಅಟ್ಯಾಚ್ಮೆಂಟ್ ಇದ್ಲು, ಬಟ್ ಅವಳು ಸ್ಟ್ರಾಂಗ್, ಮನ್ಸಲ್ಲಿ ಸ್ಟ್ರಾಂಗ್ ಮಾಡ್ಕೊಂಡು ಆಡದ್ಲು. ಹೌದು, ತುಂಬಾ ಸ್ಟ್ರಾಂಗ್, ಎಲ್ಲೂ ತೋರ್ಸ್ಕೊಂಡಿಲ್ಲ, ಸ್ಟ್ರಾಂಗ್ ಅಲ್ಲಿ ಆಟ ಆಡದ್ಲು. ಎಸ್, ಅದು ಲೆಟರ್ ಒಂದು ಬರ್ದ್ ಕೊಡೋದಿತ್ತಲ್ವಾ, ನಿಮ್ಮನೆಯಿಂದ ಯಾರು ಲೆಟರ್ ಬರ್ದ್ ಕಳ್ಸಿದ್ರಿ ಅವ್ರಿಗೆ? ನನ್ನ ತಂಗಿ ಮಗಳು ಮತ್ತೆ ನನ್ನ ಮಗ ಇಬ್ರು ಸೇರಿ ಬರ್ದು ಕಳಿಸಿದ್ರು. ಹೌದು, ಏನ್ ಬರ್ದಿತ್ತು ಅಂತ ಗೊತ್ತಿದೆ ಅದ್ರಲ್ಲಿ ಇಲ್ವಾ? ಇಲ್ಲ ಹೇಳಿದ್ರು, ಕಳ್ಸಿದ್ರು. ನಂಗೆ ಅದೆಲ್ಲ ಡೀಟೇಲ್ಸ್ ಇಬ್ರು ಬರ್ದ್ಬಿಟ್ಟು ಇಬ್ರು ಕುತ್ಕೊಂಡು ಬರ್ದ್ರು. ಮತ್ತೆ ನನ್ನ ಮನೆಯವರು ಸೇರಿ 3 ಜನನು ಕುತ್ಕೊಂಡು ಬರ್ದ್ರು. ನಾನ್ ಸ್ವಲ್ಪ ಬಿಸಿ ಇರ್ತಿರಲ್ಲ, ಅವ್ರು 3 ಜನ ಕುತ್ಕೊಂಡು ಬರ್ದ್ರು. ಚೆನ್ನಾಗಿ, ಅದೊಂದು ಕಾನ್ಸೆಪ್ಟ್ ಚೆನ್ನಾಗಿತ್ತು. ಬಟ್ ಅವ್ರಿಗೆ ಲೆಟರ್ ಸಿಕ್ಕಿರ್ಲಿಲ್ಲ ಅಲ್ಲ? ಹೌದೌದು. ಅದು ಅವಾಗ ಏನ್ ಅನ್ಸ್ತಿತ್ತು, ಇಷ್ಟು ಕಷ್ಟಪಟ್ಟು ಬರ್ದು ಸಿಕ್ಕಿಲ್ಲ ಅಂತ? ಅದೌದು. ಅಂದರೆ ಜಾಸ್ತಿ ಸಾಮಾನ್ಯ ನಮ್ಮ ಮನೆಯಲ್ಲಿ ನಮ್ಮ ಮನೆಯವರೇನೆ ಲೆಟ್ರ್ ಎಲ್ಲ ಬರೆಯೋದು. ಅವಳು ಹಂಗೆ ಅಂದ್ಕೊಂಡ್ಲು, ನಮ್ಮ ಪಪ್ಪ ಬರ್ತಿರತ್ತೆ ಅಂತ. ಇವ್ರು 3 ಜನ ಕುತ್ಕೊಂಡು ಬರ್ತಿದ್ರು. ಓಕೆ, ಅದು ಚೆನ್ನಾಗಿತ್ತು. ಎಸ್, ನೀವು ಮನೆ ಒಳಗಡೆ ಹೋದ್ರಿ ಈ ಹೋದ್ ವೀಕಲ್ಲಿ, ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಬಿಗ್ ಬಾಸ್ ಮನೆಗಳೇ ಹೋಗೋವಾಗ, ಜೊತೆಗೆ ಹೊರಗಿನ ವಿಚಾರ ಏನು ಮಾತಾಡಬೇಡಿ ಅಂತ ನಿಮ್ಗೆಲ್ಲ ಹೇಳಿರ್ತಾರಲ್ಲ, ಸೊ ಆ ಸಿಚುವೇಶನ್ ಎಲ್ಲ ಹೇಗಿತ್ತು? ಬಿಗ್ ಬಾಸ್ ಮನೆಗೆ ನೀವು ಹೋಗಿರೋದು ತುಂಬ ಚೆನ್ನಾಗಿತ್ತು. ನಂಗೆ ನಾವು ಅಂದರೆ ಇಷ್ಟು ದೊಡ್ಡ ಮನೆ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದನ್ನ ಬಿಗ್ ಬಾಸ್ ಮನೆನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹೌದಾ? ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಇಷ್ಟ ಆಯಿತು. ಮತ್ತು ಎಲ್ಲರೂ ಇಷ್ಟ ಅಂದರೆ ಫ್ಯಾಮಿಲಿ ರೌಂಡಲ್ಲಿ ಎಲ್ಲರೂ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಪ್ರತಿಯೊಬ್ಬರೂ ಒಂಥರ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ನಮ್ಮ ಮನೆಯವರು ಅವ್ರಿಗೆ ಗಿಲ್ಲಿನೂ ಅವರು ಸ್ವಲ್ಪ ಮಾತಾಡಿದ್ರು ಅಲ್ವಾ? ಮಜಾ. ಅವರು ಅಂದ್ರೆ ಎಲ್ಲಿ ಯಾರ ಮನೆಯವರು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ, ಎಲ್ಲ ಎಷ್ಟು. ಹೌದು, ನಿಜ, ಅದಂತೂ ನಿಜ, ಸತ್ಯ. ಅದು ತುಂಬಾ ಚೆನ್ನಾಗಿತ್ತು. ಎಸ್, ನಿಮ್ಗೆ ಅನ್ಸ್ತಾ ಯಾವತ್ತಾದ ಮೂಮೆಂಟ್ ಅಲ್ಲಿ ಸ್ಪಂದನ ಫೈನಲ್ ಬರ್ಬೇಕಿತ್ತು ಅಂತ ಅನ್ಸಿದ್ಯಾ? ಅಲ್ಲ, ಎಲ್ಲರಿಗೂ ಅದಿರುತ್ತಲ್ಲ ಪುಟ. ಎಲ್ಲ ಪೇರೆಂಟ್ಸ್ಗೂ ಇರುತ್ತೆ, ಪ್ರತಿಯೊಂದು ಎಲ್ಲರೂ ಹೋಗಿರೋರ್ಗು ಫೈನಲ್ಗೆ ಬರಬೇಕು ಅಂತ ಇರುತ್ತೆ. ಬಟ್ ನಮ್ಗೆ ಏನಂದರೆ ಅವಳ ವ್ಯಕ್ತಿತ್ವನ, ಅಂದರೆ ಅವಳು ಇರೋದನ್ನ ಎಲ್ಲೂ ಇಲ್ಲದೆ ಹೋದದನ್ನ ತೋರಿಸ್ಕೊಂಡಿಲ್ವಲ್ಲ, ಅವಳು ಹೇಗಿದ್ಲು ಅದನ್ನೇ ತೋರಿಸ್ಕೊಂಡಿದ್ದಾಳಲ್ಲ, ಅದು ನಮ್ಗೆ ಖುಷಿ ಆಯಿತು. ಅದ್ ನಿಜ. ಎಸ್, ಸ್ಪಂದನ ಅವ್ರಿಗೆ ಈ ಕ್ವಶನ್ ಕೇಳಲಿಲ್ಲ ನಾನು, ಈಗ ನಿಮ್ಗೆ ಕೇಳ್ತಿದ್ದೀನಿ. ಎಷ್ಟು ಪ್ರಪೋಸಲ್ ಬಂತು ಸ್ಪಂದನ ಅವ್ರಿಗೆ? ನಾನು ಮದ್ವೆ ಆಗ್ತೀನಿ ಬಂದಿದೆ ಅಲ್ವಾ? ಹೇಳಿ. ಇಲ್ಲ, ಅಲ್ಲ, ಯಾರ ಹೆಸರು ಹೇಳೋದು ಬೇಡ, ಹಿಂಗಿಂದ ಚೆನ್ನಾಗಿರೋ ಪ್ರಪೋಸಲ್ಸ್ ಬಂದಿದೆ ಅಂತ ಆಡಿಯನ್ಸ್ ಇರುತ್ತೆ ಅಲ್ವಾ? ಎಲ್ಲಾರು ಕೊಡ್ತೀರಾ ನಿಮ್ಮ ಮಗಳನ್ನ ಅಂತ ಹೇಳಿದಾರ? ಮದ್ವೆ ಇದೆಯಾ? ಇಲ್ಲ, ನೋಡೋಣ. ಅವಳೇನು ನಮ್ಮದು ಡಿಸಿಷನ್ ಇಲ್ಲ ಪುಟ್ಟ. ಮದುವೆ ವಿಷಯದಲ್ಲಿ ಯಾವುದೇ ಮಕ್ಕಳಿಗೆ ಅವರೇ ಡಿಸಿಷನ್ ತಗೋಬೇಕು. ಯಾಕೆಂದರೆ ಅವರು ಅದನ್ನು ಡಿಸೈಡ್ ಮಾಡಬೇಕು ನನ್ನ ಪ್ರಕಾರ.
ನನ್ನ ಮಗಳು ಅಂತ ಅಲ್ಲ, ಮದುವೆ ವಿಷಯದಲ್ಲಿ ಅವ್ರ ಡಿಸಿಷನ್ನೇ ಇವಾಗ ಈಗಿನ ಇದರಲ್ಲಿ. ಅವಾಗೆಲ್ಲ ನಮ್ಗಳಿಗೆ ನಮ್ಮಪ್ಪ ತೋರಿಸಿದ್ದು ಮದುವೆ ಆದ್ವಿ, ನಾವು ಎಲ್ಲ ಅಡ್ಜಸ್ಟ್ ಮಾಡ್ಕೋತಿದ್ವಿ. ಈಗಿನವರೆಲ್ಲ ಹಂಗಿಲ್ಲ. ಬಟ್ ನನ್ನ ಮಗಳು ಹಂಗಿಲ್ಲ. ನನ್ನ ಮಗಳು ಎಲ್ಲದಕ್ಕೂ ಅಡ್ಜಸ್ಟ್ ಆಗೇ ಆಗ್ತಾಳೆ. ಯಾಕಂದರೆ ನೀವೇ ನೋಡಿದ್ದೀರ, ಈಗ 99 ದಿನ ನೋಡಿದ್ದೀರ. ಅದಕ್ಕೆ ನಾನು ಕೇಳಿದ್ದು ಎಷ್ಟು ಪ್ರಪೋಸಲ್ಸ್ ಒಂದೊಂದು ಹೇಳ್ಬೋದಲ್ಲ, ಯಾರೊಂದು ಹೆಸರು ಇಲ್ಲ ಇಲ್ಲ ಪುಟ್ಟ. ಇನ್ಸ್ಟಾಗ್ರಾಮ್ ಅಲ್ಲಿ ಹೇಳ್ತಿದ್ರೆ ನಿಮ್ಮ ಮಕ್ಕಳೆಲ್ಲ ಇನ್ಸ್ಟಾಗ್ರಾಮ್ ನೋಡ್ತಿರೋವಾಗ ಯಾರೋ ಪ್ರಪೋಸ್ ಮಾಡಿದ್ದಾರೆ? ಇಲ್ಲ, ಕೇಳಿದ್ದಾರೆ. ಬಟ್ ಇಲ್ಲ, ಅವಳ ಡಿಸಿಷನ್ನೇ. ಎಸ್ ಎಸ್. ಸುದೀಪ್ ಅವ್ರ ಜೊತೆ ನೀವು ಮಾತಾಡೋವಾಗ ಹೊರಗಡೆ ಬರ್ತಾರೆ ಸ್ಪಂದನ. ಸುದೀಪ್ ಅವರು ತುಂಬಾ ಪಾಸಿಟಿವ್ ಆಗಿ ಮಾತಾಡ್ತಾರೆ. ಏನೆಲ್ಲ ಹೇಳಿದ್ರು ಸುದೀಪ್ ಅವರು? ಯಾಕಂದ್ರೆ ಎಲ್ಲಾ ಸೀನ್ಸ್ ಗಳನ್ನ ತೋರಿಸೋದಿಲ್ಲ, ಬಟ್ ಬಿಹೈಂಡ್ ದ ಸೀನ್ಸ್ ಕೂಡ ಸುದೀಪ್ ಸ್ಪಂದನ ಅವ್ರಿಗೆ ಏನೆಲ್ಲ ಹೇಳಿ? ಇಲ್ಲ, ನೀವು ತುಂಬಾ ಚೆನ್ನಾಗಿ ಹಾಡಿದ್ದೀರಾ, ನಿಮ್ಮ ವ್ಯಕ್ತಿತ್ವನೇ ಎಲ್ಲೂ ಬಿಟ್ಕೊಟ್ಟಿಲ್ಲ, ಚೆನ್ನಾಗಿ ಹಾಡಿದ್ರಿ ಅಂತ ಹೇಳಿದ್ರು. ಡೋಂಟ್ ಫೀಲ್ ಬ್ಯಾಡ್ ಅಂತಾನು ಹೇಳಿದ್ರು. ವಾವ್, ನೈಸ್, ಖುಷಿ ಆಯ್ತು. ಇಲ್ಲ, ಅವ್ರು ಹೇಳಿದ್ದು ನಮಗೆ ತುಂಬ ತುಂಬ ಖುಷಿ ಆಯಿತು. ಸರ್ ಹೇಳಿದ್ದು ಅಲ್ವಾ? ಹಾಂ, ಅವ್ರ ಬಾಯಿಂದ ಅವಳು ಆ ಥರ ಮಾತು ತಗೊಂಡ್ಮೇಲೆ ನಮಗೆ ನಮ್ಮ ಪರ್ಸ್ನಲ್ಲಾಗಿ ವಿನ್ನರೇ ಅಲ್ವಾ? ಖುಷಿನೇ ಅಲ್ವಾ? ಸರ್ ಹತ್ರದಿಂದ ಕಪ್ಗಿಂತ ಅದು ದೊಡ್ಡದು. ಟ್ರೂ. ಹೌದು. ಮತ್ತೆ ಫ್ಯಾನ್ ಇದ್ರಂತೆ ನಿಮ್ಮ ಗ್ರೂಪಲ್ಲಿ ಒಬ್ರು ಸರ್ದು? ಹೌದು, ನಮ್ಮ ಅಕ್ಕನ ಮಗ. ಅವನು ತುಂಬ ತುಂಬ ದೊಡ್ಡ ಫ್ಯಾನ್. ಅವನು ಡಾಕ್ಟರ್ ರಕ್ಷಿತಾ ರೊಂಬಾಳ್ ಅಂತ ಡಾಕ್ಟರ್ ಅವನು. ಅವನು ಅವತ್ತು ತೋಟನೂ ಇದೆ ನಮ್ಮಲ್ಲಿ. ಅಲ್ಲಿ ತೋಟ ಕೊಟ್ಟೋಗಿದ್ದ ಸಂಡೇ. ಅಲ್ಲಿಂದ ಹಿಂಗೆ ಇದಾಯಿತು ಅಂದ ತಕ್ಷಣ ಅಲ್ಲಿ ಕೆಲಸ ಬಿಟ್ಟು ಓಡ್ ಬಂದಿದ್ದಾನೆ. ಅಷ್ಟಿಷ್ಟ. ಸೊ ನಿಮ್ಗೂ ಕೂಡ ಖುಷಿ ಇದೆ ಈಗ ಬಿಗ್ ಬಾಸ್ ಮನೆಗೆ ಅವ್ರು ಹೋಗಿರೋದು? ಸೀರಿಯಲ್ ಮಾಡಿದ ಖುಷಿ ಅನ್ಸ್ತಿತ್ತ, ಬಿಗ್ ಬಾಸ್ ಹೋಗಿರೋದು ತುಂಬಾ ಖುಷಿ ಅನ್ಸುತ್ತೆ? ಎರಡೂ ಖುಷಿ ಅನಿಸ್ತಿದೆ ಪುಟ. ಯಾಕಂದರೆ ಸೀರಿಯಲ್ಲಿಂದಾನೇ ಅವಳಿಗೆ ಅದು ಆಫರ್ ಬಂದಿದ್ದು. ಸೀರಿಯಲಿಂದ ಮತ್ತು ನಾನು ಇನ್ನೊಂದು ಹೇಳ್ತೀನಿ, ಕಲರ್ಸ್ ಕನ್ನಡದವ್ರಿಗೆ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಕಲರ್ಸ್ ಕನ್ನಡ, ಬಿಗ್ ಬಾಸ್ ಅವ್ರಿಗೆ ಇಬ್ರಿಗೂ ಥ್ಯಾಂಕ್ ಯು ಹೇಳ್ತೀನಿ. ಅದೇ ಖುಷಿ ಅಲ್ವಾ? ಆ ಸಪೋರ್ಟ್ ಸಿಗುತ್ತೆ. ಟ್ಯಾಲೆಂಟ್ ಜೊತೆಗಿದ್ರೆ ಈ ತರ ಒಳ್ಳೆ ಏನು ಕಾರ್ಯಕ್ರಮಗಳು ಆಗೋದಿಕ್ಕೆ ಸಾಧ್ಯ ಅನ್ನೋದು. ತುಂಬಾ ಖುಷಿಯಾಗಿ ನಿಮ್ ಜೊತೆ ಮಾತಾಡಿ. ನಿಮಗೆ ಈಗ ಬಿಗ್ ಬಾಸ್ ಅಲ್ಲಿ ಯಾರು ವಿನ್ ಆಗ್ಬೇಕು? ಅದು ನನ್ಗೆ ನಿಜ ಗೊತ್ತಿಲ್ಲ ಪುಟ. ಅಲ್ಲ, ನಿಮ್ಗೆ ಅದು ಯಾರು ವಿನ್ ಆದ್ರೂ ಪರವಾಗಿಲ್ಲ, ನಿಮ್ಗೊಂದು ನಮ್ಗೆ ಏನ್ ಗೊತ್ತಾ, 4 ಜನನು ವಿನ್ ಆಗ್ಬೇಕು ಅಂತ. ಇವಾಗ ನನ್ನ ಮಗಳಿದ್ರೆ 5 ಜನ ಹೇಳ್ತಾ ಇದ್ವಿ, ಈಗ 4 ಜನನು ವಿನ್ ಆಗ್ಬೇಕು ಅಂತ. ಇವಾಗ ಬಿಗ್ ಬಾಸ್ಗೆ ಕನ್ಫ್ಯೂಸ್ ಆಗುತ್ತೆ, ಯಾರನ್ನು ವಿನ್ ಮಾಡ್ಲಿ ನಾನು ಅಂತ. ಯಾಕಂದ್ರೆ ಧನುಷ್, ಕಾವ್ಯ, ಗಿಲ್ಲಿ ಆ ಥರ ಬಿಟ್ಕೊಡಕ್ಕೆ ಆಗಲ್ಲ. ಹೌದು. ಹಂಗಾಗಿ ಯಾಕಂದ್ರೆ ಅವರೆಲ್ಲ ಫ್ರೆಂಡ್ಸ್ ಇರುವಾಗ ನಾನು ಒಬ್ಬರನ್ನ ಹೆಸರು ಹೇಳಕ್ಕೆ ನಂಗೂ ಇಷ್ಟ ಇಲ್ಲ ಪುಟ. ನಿಜ. ಈಗ ಇಲ್ಲಿದ್ ಕಾಮಿಡಿ ಬಗ್ಗೆ ಏನ್ ಹೇಳ್ತೀರಾ? ತುಂಬಾ ಕಾಮಿಡಿ ಮಾಡ್ತಾರೆ. ಇಲ್ಲ ಅಂದ್ರೆ ನನ್ಗೆ ಅನ್ಸಿದ್ದು ನನ್ನ ಮಗಳದು ಅವಳದು ತುಂಬಾ ವರ್ಕ್ ಆಯ್ತು ಅಲ್ಲಿ ಅಂತ. ಅವರು ಒಂಥರ ಜೆನ್ಯೂನ್ ಫ್ರೆಂಡ್ಶಿಪ್ಪು ಇಷ್ಟ ಆಯಿತು ಅಂತ. ಹೌದು. ಯಾಕಂದರೆ ಅವಳು ನಾವು ಮದ್ದೂರವರು, ಅವರು ಮಳವಳ್ಳಿಯವರು. ಒಂಥರ ಹಂಗಾಗಿ ಅವಳದು ಒಂಥರ ಮ್ಯಾಚ್ ಆಯ್ತು ಅಂತ ಅನ್ಕೋತೀನಿ. ಕಳ್ಳೆ ಪುಟ್ಟಿ ಹೆಸರು? ಹೌದು, ಕಳ್ಳೆ ಅದು ಕಳ್ಳೆ ಪುಟ್ಟಿ ಆಯ್ತು. ಹುರ್ಗಡ್ಲೆ ಬರುತ್ತೆ ನೋಡಿ, ಅದನ್ನ ಕಳ್ಳೆ ಪುಟ್ಟಿ ಅಂತ ಹೇಳೋದು. ನಮ್ಗಳಿಗೆಲ್ಲ ಗೊತ್ತಿತ್ತು, ಮಂಡ್ಯದವ್ರಿಗೆ ಗೊತ್ತಿರುತ್ತೆ, ನಮಗ್ ಗೊತ್ತಿಲ್ಲ. ನನ್ನ ಮಗಳಿಗೂ ಗೊತ್ತಿಲ್ಲ ಅದು ಆಕ್ಚುಲಿ. ಈಗಿನವ್ರಿಗೆ ಗೊತ್ತಿಲ್ಲ, ಗಿರ್ಲಿಗೆ ಗೊತ್ತು. ಅವನು ಅಲ್ಲಿ ಇವರೆಲ್ಲ ಮೈಸೂರಲ್ಲಿ ಬೆಳೆದಿರೋದಲ್ಲಪ್ಪ, ನಾವುಗಳೆಲ್ಲ ಮದ್ದೂರೆಲ್ಲ ಬೆಳೆದಿರೋದ್ರಿಂದ ನಮ್ಗೆ ಅದು ಗೊತ್ತಿತ್ತು. ಸೊ ನಿಮ್ಗೀಗ ಯಾವ ಹೆಸರು ತುಂಬಾ ಇಷ್ಟ? ಸ್ಪಂದನ ಹೆಸರು ಇಷ್ಟನಾ, ಕಳ್ಳೆ ಪುಟ್ಟಿ ಇಷ್ಟನಾ? ಎರಡೂ ಇಷ್ಟ ನೋಡಿ, ಎರಡೂ ಇಷ್ಟ. ನಾವು ಚಿನ್ನು ಅಂತಾನೆ ಕರೆಯೋದು. ಹೊಸ ಹೆಸರು ಈಗ ಗೊತ್ತಾಯ್ತು ನಮಗೆ. ಚಿನ್ನು ಅದು ಚಿಕ್ಕದ್ರಿಂದ ಅವರು ಅಲ್ಲಿ ಡಿಲ್ವರಿ ಆಗ್ತಿದ್ದಂಗೆ ಫಾರಿನ್ ಬೇಬಿ ಹುಟ್ಟಿದ್ಲಪ್ಪ ಅಂತ ಡಾಕ್ಟರ್ ಹೇಳಿ ಅವರೇ
ಅವರೇ ಫಾರಿನ್ ಬೇಬಿ ಅಂತ ಹೆಣ್ಮಗು ಆಯ್ತು ಮಾ ನಿಮಗೆ ಫಾರಿನ್ ಬೇಬಿ ಹೆಂಗೆ ಹುಟ್ಟಿದಾಳೆ ನೀವೇನು ಚಿಂತೆ ಮಾಡಂಗಿಲ್ಲ ಅಂತ ಹೇಳಿದ್ರು. ನೋಡಿ, ಚಿಂತೆ ಇನ್ನೂ ಮಾಡ್ಬೇಕು ಅಂತಾನೂ ಇಲ್ಲ ನೀವು, ಅಷ್ಟು ಸೆಲೆಬ್ರೇಟ್ ಮಾಡ್ತಿದ್ದೀರಾ ನೀವು ಅವ್ರನ್ನ. ತುಂಬಾ ಖುಷಿ ಆಯ್ತು. ಕೊನೆಯದಾಗಿ ತುಂಬಾ ಜನ ಸ್ಪಂದನ ಅವರಿಗೆ ಸಪೋರ್ಟ್ ಮಾಡಿದ್ದಾರೆ, ಅವರಿಗೆ ಹಾರೈಸಿದ್ದಾರೆ, ವಿಶಸ್ ಮಾಡಿದ್ದಾರೆ, ಅವರೆಲ್ಲರಿಗೂ ಏನು ಹೇಳ್ತೀರಾ? ಎಲ್ಲರಿಗೂ ಧನ್ಯವಾದಗಳು. ಪ್ರತಿಯೊಬ್ಬರಿಗೂ, ಪ್ರತಿ ಫ್ಯಾನ್ಸ್ ಅವ್ರಿಗೂ, ರಿಲೇಷನ್ ಅವ್ರಿಗೂ, ಅವಳು ಇಷ್ಟಪಡೋರ್ಗು ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳಂತ ಹೇಳ್ತೀನಿ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಸೋ ಮಚ್. ನಮ್ಮ ಕಾರ್ಯಕ್ರಮದ ಜೊತೆ ನೀವು ಕೂಡ ಮಾತಾಡೋದು ನನಗೂ ಕೂಡ ತುಂಬ ಖುಷಿ ಆಯಿತು. ನಿಮಗೂ ಕೂಡ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.